ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನೂಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಶುಕಾಚಾರ್ಯರು ಪರೀಕ್ಷಿತ ರಾಜನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ವಿರಾಟ್ ರೂಪ ಧ್ಯಾನವನ್ನು ಬ್ರಹ್ಮಾಂಡದಲ್ಲಿ ಮತ್ತು ಪಿಂಡಾಂಡದಲ್ಲಿ ಸರ್ವತ್ರ ಪರಮಾತ್ಮನ ಉಪಾಸನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅದಾದ ಮೇಲೆ ಶೌನಕರು ಪ್ರಶ್ನೆಯನ್ನು ಮಾಡಿದ್ದಾರೆ. ಮೈತ್ರೇಯರಿಗೂ ಮತ್ತು ವಿದುರನಿಗೂ ಸಮಾಗಮ ಆಗಿದೆ. ಮೈತ್ರೇಯರಲ್ಲಿ ವಿದುರ ಯಾವ್ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾನೆ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಆ ವೃತ್ತಾಂತವನ್ನು ಕೂಡ ಶುಕಾಚಾರ್ಯರ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಪ್ರಾರಂಭದಲ್ಲಿ ವಿದುರ ತೀರ್ಥಯಾತ್ರೆಯನ್ನು ಮಾಡಿದ್ದಾನೆ ಅನ್ನೋ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ತೀರ್ಥಯಾತ್ರೆಯನ್ನು ಮಾಡುವಂತಹ ಪ್ರಸಂಗ ಯಾಕೆ ವಿದುರರಿಗೆ ಬಂತು ಅಂತ ಕೇಳಿದ್ದಕ್ಕೆ ಅದಕ್ಕೆ ಹೇಳ್ತಾರೆ, ಒಂದು ಸಂದರ್ಭದಲ್ಲಿ ವಿದುರ ತನ್ನ ಅಣ್ಣನಾದ ಧೃತರಾಷ್ಟ್ರನಿಗೆ ಸರಿಯಾದ ಮಾರ್ಗ ಯಾವುದು ಅನ್ನೋದನ್ನು ತಿಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಅಂದರೆ ನಿನ್ನ ಮಗನ ಮೇಲಿನ ಅಂಧ ಪ್ರೀತಿಯಿಂದ ಕುರುಡಾದ ಪ್ರೀತಿಯಿಂದ ಏನು ನಡೀತಾ ಇದೆ ಅನ್ನೋದನ್ನು ನೀನು ತಿಳ್ಕೊಳ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಎಚ್ಚರದಲ್ಲಿರಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಇದು ಮಹಾಭಾರತದಲ್ಲಿ ಇದರ ವಿಸ್ತಾರವಾದ ವರ್ಣನೆ ಇದೆ. ಅದನ್ನು ವಿದುರ ನೀತಿ ಅಂತಲೇ ಕರೆದಿದ್ದಾರೆ. ಅಂತಹ ಮಹಾನುಭಾವರಾಗಿರತಕ್ಕಂತಹ ವಿದುರರು ಅಣ್ಣನಾದ ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮಗನ ಮೇಲಿನ ಮಮಕಾರದಿಂದ, ಅತಿಯಾದ ಮಮಕಾರದಿಂದ ಮಾಡಬಾರದ ಅನರ್ಥಗಳನ್ನು ನೀನು ಮಾಡಿದ್ದೀಯ. ಅದು ಯಾವುದ್ಯಾವುದು ಅನ್ನೋದನ್ನು ಹೇಳ್ಕೊಂಡು ಬರ್ತಾರೆ. ಮೊದಲನೇದಾಗಿ ನಿನ್ನ ತಮ್ಮನ ಮಕ್ಕಳಾಗಿರತಕ್ಕಂತಹ ಪಾಂಡುವಿನ ಮಕ್ಕಳನ್ನು ಲಾಕ್ಷಾಗೃಹದಲ್ಲಿಟ್ಟು ಸುಡಬೇಕು ಅಂತ ಅಪೇಕ್ಷೆ ಪಟ್ಟು ಅಲ್ಲೂ ಕೂಡ ಪರಮಾತ್ಮ ರಕ್ಷಣೆಯನ್ನು ಮಾಡಿದ್ದಾನೆ. ಅದಾದ ನಂತರದಲ್ಲಿ ಗಂಗಾ ನದಿಯಲ್ಲೇ ಹಾಕಿ ಅವರನ್ನು ಸಾಯಿಸಬೇಕು ಅಂತ ಅಪೇಕ್ಷೆ ಪಟ್ಟು ವಿಷವನ್ನು ಕೊಟ್ಟಿದೀಯ. ಎಲ್ಲ ರೀತಿಯ ಕೆಡಕನ್ನು ನಿನ್ನ ಮಗ ಮಾಡಿದ್ದಾನೆ. ಆದರೆ ನೀನು ಅದರ ಬಗ್ಗೆ ಯಾವುದೇ ಮಾತನ್ನು ಆಡಿಲ್ಲ, ಪ್ರತಿಕ್ರಿಯೆ ಕೊಟ್ಟಿಲ್ಲ ನೀನು. ಇದಾದ ಮೇಲೆ
ಪಾಂಡವರು ದಿಗ್ವಿಜಯವನ್ನು ಮಾಡಿಕೊಂಡು ಬಂದಾಗ ಆ ಸಂಪತ್ತನ್ನು ಹೇಗಾದರೂ ಮಾಡಿ ಕಸಿದುಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಕಪಟದ್ಯೂತವನ್ನು, ಮೋಸದಿಂದ ಪಗಡೆಯಾಟದಲ್ಲಿ ಅವರ ಸಂಪತ್ತನ್ನೆಲ್ಲ ಕಸಿದುಕೊಂಡು, ಆಗ ನಿನ್ನ ಮಗ ಮಾಡಿದ ತಪ್ಪನ್ನು ನೀನು ಚಕಾರ ಎತ್ತಲಿಲ್ಲ. ಅದಾದ ನಂತರದಲ್ಲಿ ದ್ರೌಪದಿಯ ಮಾನವನ್ನು ಅಪಹರಣ ಮಾಡಿದ್ದಾರೆ. ಆ ಮಾನ ಹೋಗುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ನೀನು ಮಾತಾಡಲಿಲ್ಲ. ಅವರು ಕಾಡಿಗೆ ಹೋದಾಗ ಅಲ್ಲಿ ಕಾಡಲ್ಲಿಯೇ ಕೂಡ ತೊಂದರೆ ಕೊಡಬೇಕು ಅಂಥೇಳಿ ನಿನ್ನ ಮಗ ಪ್ರಯತ್ನ ಪಟ್ಟಿದ್ದಾನೆ. ಆದರೆ ನಿನ್ನ ಮಗ ಯಾವ ಯಾವ ಸಂದರ್ಭದಲ್ಲಿ ಪಾಂಡವರಿಗೆ ತೊಂದರೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ, ಆ ಯಾವ ಸಂದರ್ಭದಲ್ಲಿಯೂ ಕೂಡ ನೀನು ಅವರನ್ನು ತಡೆದದ್ದು ಅಂತಿಲ್ಲ. ಹಾಗಾಗಿ ನಿನಗೆ ಇಷ್ಟು ದುಃಖ ಬರ್ತಾ ಇದೆ. ಮಗನ ಮೇಲಿನ ಅತಿಯಾದ ಮಮಕಾರ, ಪ್ರೀತಿ, ಅದರಿಂದ ನಿನಗಿಷ್ಟೆಲ್ಲ ತೊಂದರೆ ಬರ್ತಾ ಇದೆ. ಹಾಗಾಗಿ ಈಗಾದರೂ ಅವರು ಏನು ಕೇಳಿದ್ದಾರೆ ಅದನ್ನು ಕೊಟ್ಟುಬಿಟ್ಟು ನಿನ್ನ ಪಾಡಿಗೆ ನೀನಿದ್ದರೆ ನಿನ್ನ ಕುಲ ಉಳಿಯತ್ತೆ, ಇಲ್ಲ ನಿನ್ನ ವಂಶನಾಶ ಆಗತ್ತೆ. ಯಾಕೆ ಅಂದರೆ ಇಷ್ಟೆಲ್ಲ ತೊಂದರೆ ಮಾಡಿದ್ರೂ ಕೂಡ ಅವರು ಅದನ್ನು ಗೆದ್ದುಕೊಂಡು ಬರ್ತಾ ಇದ್ದಾರೆ ಅಂದರೆ ಇದಕ್ಕೆ ಕಾರಣ ಅಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು. ಹಾಗಾಗಿ ಕೃಷ್ಣ ಅವರ ಜೊತೆ ಇರುವಲ್ಲಿಯ ತನಕ ಅವರನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಂಗೆ ಈಗಾಗಲೇ ಅರ್ಥ ಆಗಿರಬೇಕು. ಅರ್ಥ ಆಗಿಲ್ಲ ಅಂತಾದರೆ ಈಗಲಾದರೂ ನಾನು ಹೇಳ್ತಾ ಇದ್ದೇನೆ, ಅದನ್ನು ತಿಳಿದುಕೊಂಡು ನಿನ್ನ ಮಗನಿಗೆ, ನಿನ್ನ ಮಕ್ಕಳಿಗೆ ಸರಿಯಾದ ಬುದ್ಧಿಯನ್ನು ಹೇಳಿ ಅವರಿಗೆ ಕೊಡಬೇಕಾದ ಭಾಗ ಏನಿದೆ ಅದನ್ನು ಹಂಚಿಬಿಡು. ಆವಾಗ ನಿನಗೆ ನೆಮ್ಮದಿ ಇದೆ, ನಿನ್ನ ವಂಶವು ಅದು ಉಳಿಯತ್ತೆ ಅನ್ನೋದನ್ನು ಹೇಳಿದಾಗ ಈ ಮಾತು ದುರ್ಯೋಧನನಿಗೆ ಕೇಳಿತು. ದುರ್ಯೋಧನನಿಗೆ ಕೇಳಿದಾಗ ಅವನಿಗೆ ಸಿಟ್ಟು ಬಂದಿದೆ. ಸಿಟ್ಟು ಬಂದು ವಿದುರನಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾನೆ. ನೀವು ನಮ್ಮ ಮನೆಯಲ್ಲಿ ಎಷ್ಟು ಕಠೋರವಾದ ಮಾತು ಅಂತಂದರೆ, ಬಾಗಿಲಲ್ಲಿ ನಿಂತು ಆ ನಾಯಿ ಏನು ತಿನ್ನಬೇಕಲ್ಲ ಆ ರೀತಿ ನಮ್ಮಲ್ಲಿ ನಿಂತು ನೀವು ತಿಂತಾ ಇದ್ದೀರಾ. ಹಾಗಾಗಿ ನಿಮಗೆ ನಾಚಿಕೆ ಆಗಬೇಕು. ನಮ್ಮ ಅನ್ನ ತಿಂದು ನಮಗೆ ದ್ರೋಹವನ್ನು ಮಾಡ್ತಾ ಇದ್ದೀರಾ. ಪಾಂಡವರ ಮೇಲೆ ಪಕ್ಷಪಾತದಿಂದ ಅವ್ರು ಏನು ಮಾಡಿದ್ರು ಸರಿ ಅಂತ ಹೇಳಿ ನಾವು ಮಾಡಿದ್ದೆಲ್ಲ ತಪ್ಪು ಅನ್ನೋ ಥರದಲ್ಲಿ ನನ್ನ ತಂದೆಯ ಬುದ್ಧಿ ಭ್ರಮಣೆ ಮಾಡ್ತಾ ಇದ್ದೀರಾ. ಹಾಗಾಗಿ ಇಲ್ಲಿಂದ ಹೊರಟು ಹೋಗಿ ಅಂಥೇಳಿ ತುಂಬ ಕಠೋರವಾಗಿ ಬೈದಿದ್ದಾನೆ. ಆ ಮಾತಿನ ರಭಸವನ್ನು ಕೇಳಿ ವಿದುರರಿಗೆ ನಾನು ಇಲ್ಲಿರೋದು ಉಚಿತ ಅಲ್ಲ ಅಂತ ಅನಿಸಿದೆ. ತಾವು ಅವಮಾನ ಅಂತ ಅಂದ್ಕೊಳ್ಳಿಲ್ಲ ಅದನ್ನು. ಯಾಕೆ ಅಂದರೆ ಅವನ ಸ್ವಭಾವವೇ ಅಷ್ಟು. ಅವನು ಎಷ್ಟು ಹೇಳಿದ್ರೂ ಬದಲಾವಣೆ ಆಗೋದಿಲ್ಲ ಅನ್ನೋದು ಗೊತ್ತಿದೆ. ಆದರೆ ನಾನು ನನ್ನ ಅಣ್ಣನನ್ನು ಸರಿಯಾದ ದಾರಿಯಲ್ಲಿ ತಂದಿಲ್ಲ ಅಂತ ಯಾರು ಮಾತಾಡ್ಕೊಳ್ಬಾರ್ದು. ನಾಳೆ ದಿವಸ ದುರ್ಯೋಧನನೇ ಹೇಳ್ಬೋದು, ನೀವು ನಮಗೆ ಹೇಳಿದರೆ ನಮ್ಮಪ್ಪ ನನ್ನ ಮೇಲೆ ಪ್ರೀತಿಯಿಂದ ಅಭಿಮಾನ ಕುರುಡು ಎಲ್ಲ ಆಗಿದೆ, ಹಾಗಾಗಿ ಹೇಳಲಿಲ್ಲ. ಚಿಕ್ಕಪ್ಪ ನೀವು ನನಗೆ ಹೇಳ್ಬೋದಿತ್ತಲ್ವಾ ಅಂತ ದುರ್ಯೋಧನ ಕೇಳಿದ್ರೆ ಏನು ಉತ್ತರ ಕೊಡಬೇಕು? ಅದಕ್ಕೋಸ್ಕರ ದುರ್ಯೋಧನನಿಗೆ ಹೇಳುವಂತೆ ಮಾಡಿ ಧೃತರಾಷ್ಟ್ರನಿಗೂ ಹೇಳುವಂತೆ ಮಾಡಿದ್ದಾರೆ. ಆದರೆ ಅವರಿಬ್ಬರು ಕೇಳಲ್ಲ ಅನ್ನೋದು ತೀರ್ಮಾನ ಆದಮೇಲೆ ಹಾಗಾದರೆ ನಾನು ಇಲ್ಲಿದ್ದು ಉಪಯೋಗ ಇಲ್ಲ ಅಂಥೇಳಿ ಇಡೀ ಭೂಮಂಡಲ ಅಂದರೆ ಭರತಖಂಡವನ್ನು ಯಾತ್ರೆ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಯಾವಾಗ ಯಾತ್ರೆ ಕ್ರಮದಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದಾರೆ, ಆಗ ಉದ್ಧವನ ಭೇಟಿ ವಿದುರರಿಗೆ ಆಗಿದೆ. ಉದ್ಧವನನ್ನು ಪ್ರಶ್ನೆ ಮಾಡ್ತಾರೆ, ಕೃಷ್ಣನ ಹೇಗಿದ್ದಾನೆ ಹೀಗೆಲ್ಲ ಅಂತ ಕೇಳಿದಾಗ ಅವರು ಕೃಷ್ಣನ ಕಥೆಗಳನ್ನು ನಿರೂಪಣೆ ಮಾಡ್ತಾರೆ. ಅವನ ಸಂಕ್ಷೇಪವಾಗಿ ಕೃಷ್ಣ ಚರಿತ್ರೆಗಳನ್ನು 2 ಅಧ್ಯಾಯಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಇದಾದ ಮೇಲೆ ಅವರು ಯಾತ್ರೆಯನ್ನು ಮಾಡಬೇಕಾದಾಗ ಮೈತ್ರೇಯರ ಸಮಾಗಮ ಆಗತ್ತೆ. ಆ ಮೈತ್ರೇಯರ ಮೂಲಕ ಇಡೀ ಭಗವಂತನ ಕಥೆಗಳನ್ನು ಕೇಳಬೇಕು ಅಂತ ತೀರ್ಮಾನ ಮಾಡಿದಾಗ ಮೈತ್ರೇಯರು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಪ್ರಾರಂಭದಲ್ಲಿ ಸೃಷ್ಟಿಯ ವರ್ಣನೆಯನ್ನು ಮಾಡುತ್ತಾರೆ. ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ತಾನೆ, ಆ ವಿರಾಟ್ ರೂಪದ ಧ್ಯಾನದ ಪ್ರಕ್ರಿಯೆಗಳೇನಿದೆ ಅದನ್ನೆಲ್ಲ ಮತ್ತೆ ಮೈತ್ರೇಯರು ವಿದುರನಿಗೆ ಉಪದೇಶವನ್ನು ಮಾಡಿ ಈ ರೀತಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅನ್ನೋದನ್ನೆಲ್ಲ ತೋರಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಸ್ವಯಂಭೂಮನುವಿನ ಕಥೆ ಪ್ರಾರಂಭ ಮಾಡುತ್ತಾರೆ. ಸ್ವಯಂಭೂಮನುವಿಗೆ ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು, ಉತ್ಥಾನಪಾದ ಮತ್ತು ಇನ್ನೊಬ್ಬ ಗಂಡು ಮಗ. ಈ ರೀತಿಯ ಪ್ರಿಯವ್ರತ ಮತ್ತು ಉತ್ಥಾನಪಾದ ಅಂತ 2 ಗಂಡು ಮಕ್ಕಳಿದ್ದಾರೆ. ಅದರಲ್ಲಿ ದೇವಹೂತಿಯ ಕಥೆಯಿಂದ ಪ್ರಾರಂಭ ಮಾಡುತ್ತಾರೆ. ದೇವಹೂತಿಯ ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಕರ್ದಮ ಋಷಿಗಳ ಒಂದು ವಿಚಾರವನ್ನು ನಿರೂಪಣೆ ಮಾಡುತ್ತಾ ಇದ್ದಾರೆ. ಕರ್ದಮ ಪ್ರಜಾಪತಿಗಳು
ತಪಸ್ಸನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ತಪಸ್ಸು ಮಾಡುವ ಉದ್ದೇಶ ಏನು ಅಂತಂದರೆ, ದೇವರು ನನಗೆ ಮಗನಾಗಿ ಅವತಾರ ಮಾಡಬೇಕು ಅಂಥೇಳಿ ತಪಸ್ಸನ್ನು ಮಾಡಿದ್ದಾರೆ. ಅವರ ತಪಸ್ಸಿಗೆ ಮೆಚ್ಚಿರುವಂತಹ ಪರಮಾತ್ಮ ನಿನ್ನ ಮಗನಾಗಿ ನಾನು ಅವತಾರ ಮಾಡುತ್ತೇನೆ ಅಂತ ಸಂಕಲ್ಪವನ್ನು ಮಾಡಿದ್ದಾರೆ. ಹೀಗಿರಬೇಕಾದಾಗ ಒಂದು ಸಲ ಕರ್ದಮ ಪ್ರಜಾಪತಿ ಅಂದರೆ ಕರ್ದಮ ಋಷಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ. ತೀವ್ರವಾದ ತಪಸ್ಸು. ಆ ಪ್ರಭಾವದಿಂದ ತನ್ನ ಸುತ್ತಲೂ ಕೂಡ ಆ ಕರ್ದಮ ಋಷಿಗಳ ಸುತ್ತಲೂ ಹುತ್ತ ಅದು ಬೆಳೆದು ನಿಂತಿದೆ. ಆ ಸ್ಥಳಕ್ಕೆ ಸ್ವಯಂಭೂಮನು ತನ್ನ ಮಗಳು ದೇವಹೂತಿ ಇಬ್ಬರು ಕೂಡ ಬಂದಿದ್ದಾರೆ. ಬಂದಾಗ ಅಲ್ಲಿ ಇಲ್ಲಿ ನೋಡಬೇಕಾದಾಗ ಹುತ್ತವನ್ನು ದೇವಹೂತಿ ನೋಡಿದ್ದಾಳೆ. ನೋಡಿದಾಗ ಹುತ್ತದಿಂದ ಏನೋ ಒಂದು ಪ್ರಕಾಶ ಹೊಳಿತಾ ಕಾಣ್ತಾ ಇದೆ. 2 ಪ್ರಕಾಶಗಳು ಕಾಣ್ತಾ ಇದೆ, ಏನೋ ದೀಪದ ಥರ. ಇದು ಏನಿರ್ಬೋದು, ಯಾವುದಾದ್ರೂ ಪ್ರಾಣಿ ಇರ್ಬೋದಾ ಏನೋ ಅನ್ನೋ ಕಾರಣಕ್ಕೆ ಅಲ್ಲೇ ಒಂದು ಕಡ್ಡಿಯನ್ನು ತಗೊಂಡು 2 ಕಡೆ ಚುಚ್ಚಿದ್ದಾನೆ. ಅಲ್ಲಲ್ಲ, ಇವರದಕ್ಕೂ ಇದೆ ಕರ್ದಮ. ಆ ಚುಚ್ಚಿದ ಪ್ರಭಾವದಿಂದ ಅವರ 2 ಕಣ್ಣುಗಳು ಕೂಡ ತೊಂದರೆಯಾಗಿದೆ. ಹಾಗಾಗಿ ಇಂತಹ ಅಪರಾಧವನ್ನು ಅವಳಿಗೆ ಭಯ ಆಗಿದೆ. ಭಯ ಆದದ್ದರಿಂದ ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ. ಬಂದಾಗ ಅವಳಿಗೆ ತುಂಬ ಹೆದರಿಕೆ ಆಗ್ತಾ ಇದೆ, ನಾನೇನೋ ಮಾಡಬಾರದ ಅಪರಾಧವನ್ನು ಮಾಡಿದ್ದೇನೆ ಹಾಗೆ ಹೀಗೆ ಅಂತ. ಆಮೇಲೆ ಕರ್ದಮ ಋಷಿಗಳನ್ನು ರಾಜನಿಗೆ ಗೊತ್ತಾಗುತ್ತೆ, ಅನೇಕ ರೀತಿಯ ತೊಂದರೆಗಳಾಗ್ತಾ ಇದೆ. ಹಾಗಾಗಿ ರಾಜನಿಗೆ ಅರ್ಥ ಆಯಿತು. ಏನಾಯಿತು ಅಂತ ಕೇಳಿದಾಗ ದೇವಹೂತಿ ನಡೆದ ವಿಷಯವನ್ನೆಲ್ಲ ಹೇಳ್ತಾಳೆ. ಹಾಗಾಗಿ ಆ ದೇವಹೂತಿಯನ್ನು ಕರ್ಕೊಂಡು ಬಂದು ಕರ್ದಮ ಪ್ರಜಾಪತಿಗಳ ಆಶ್ರಮಕ್ಕೆ ಸ್ವಯಂ ತಂದೆ ಸ್ವಯಂಭೂಮನು ತಾನು ಬಂದು ಪ್ರಾರ್ಥನೆಯನ್ನು ಮಾಡಿ, ನನ್ನ ಮಗಳಿಂದ ಇಂಥ ಅಪರಾಧ ಆಗಿದೆ, ಅದರ ಪರಿಹಾರಕ್ಕೋಸ್ಕರ ನನ್ನ ಮಗಳನ್ನು ನಿಮಗೆ ಧಾರೆ ಎರೆದು ಕೊಡ್ತೀನಿ ಅಂಥೇಳಿ ಅವರಿಬ್ಬರ ವಿವಾಹವನ್ನು ಮಾಡಿದ್ದಾರೆ. ವಿವಾಹ ಮಾಡಿದ ಮೇಲೆ ತುಂಬ ವರ್ಷಗಳ ಕಾಲ ಅವರು ಧ್ಯಾನ ಸ್ಥಿತಿಯಲ್ಲೇ ಇದ್ದಾರೆ. ಅವರು ನೀನು ಹೇಗೆ, ಊಟ ಆಯಿತಾ, ಏನು ಮಾಡ್ತಾ ಇದ್ದಿ, ನೀನು ಹೇಗಿದ್ದಿ, ಯಾವ ವಿಚಾರವೂ ಇಲ್ಲ. ಅವರ ಪಾಡಿಗೆ ಅವರು ತಪಸ್ಸನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ದೇವಹೂತಿ ಅವರಿಗೆ ಏನೇನು ಬೇಕೋ ಎಲ್ಲ ಸೇವೆಯನ್ನು ಮಾಡಿದ್ದಾಳೆ. ಆದರೆ ಯಾವುದೇ ಬೇಸರ ಇಲ್ಲ, ಯಾವುದೇ ಅಸಡ್ಡೆ ಇಲ್ಲ. ಅಷ್ಟೇ ಶ್ರದ್ಧೆಯಿಂದ ಅವರಿಗೆ ಏನೇನು ವ್ಯವಸ್ಥೆಗಳು ಮಾಡಬೇಕೋ ಅದನ್ನೆಲ್ಲ ದೇವಹೂತಿ ಮಾಡ್ತಾ ಇದ್ದಾಳೆ. ಅವರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಹೀಗಿರಬೇಕಾದಾಗ ದೇವಹೂತಿಗೆ ಚಿಂತೆ ಆಯಿತು, ಹೀಗೆ ಆದರೆ ಏನು ಗತಿ, ನಾನು ಒಂದು ಸನ್ಮಾರ್ಗದಲ್ಲಿ ಹೋಗಬೇಕು, ಪರಮಾತ್ಮನ ಅನುಗ್ರಹವನ್ನು ನಾನು ಪಡೆಯಬೇಕು, ಅದಕ್ಕೆ ನಾನು ಜ್ಞಾನ ಸಂಪಾದನೆಯನ್ನು ಮಾಡಬೇಕು ಅಂತ ತನ್ನ ಗಂಡನನ್ನು ಪ್ರಾರ್ಥನೆ ಮಾಡಿದಾಗ ಆಗ ಕರ್ದಮ ಪ್ರಜಾಪತಿಗಳಿಗೆ ಸ್ವಲ್ಪ ಕನಿಕರ ಬಂದಿದೆ. ಹೌದು, ನನ್ನ ಮದುವೆಯಾಗಿ ಬಂದಿದ್ದಾಳೆ, ಮದುವೆಯಾಗಿ ಬಂದ ದಿನದಿಂದ ಇಲ್ಲಿ ತನಕ ಅವಳು ಏನನ್ನೂ ನನ್ನ ಅಪೇಕ್ಷೆ ಪಟ್ಟಿಲ್ಲ. ಹಾಗಾಗಿ ಅವಳ ಆಸೆಯನ್ನು ನಾನು ಈಡೇರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಕ್ಷಣದಲ್ಲಿಯೇ ತಮ್ಮ ತಪಶಕ್ತಿಯ ಪ್ರಭಾವದಿಂದ ಅನೇಕ ರೀತಿಯ ದೊಡ್ಡ ಬಂಗಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಒಂದು ವಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ವಿಮಾನದಲ್ಲಿ ಕೂತು ಅನೇಕ ಕಡೆ ಸಂಚಾರವನ್ನು ಮಾಡಿದ್ದಾರೆ. ಆ ಮೂಲಕ ಕರ್ದಮ ಪ್ರಜಾಪತಿಗಳು ದೇವಹೂತಿಗೆ ಸಂತೋಷವನ್ನು ಪಡಿಸಿದ್ದಾರೆ. ಇದಾದ ಮೇಲೆ ನನಗೊಂದು ಸಂತಾನ ಬೇಕು ಅಂತ ದೇವಹೂತಿ ಪ್ರಾರ್ಥನೆ ಮಾಡಿದಾಗ, ಅದಕ್ಕೆ ಯೋಚನೆ ಮಾಡಬೇಡ, ಪರಮಾತ್ಮನೇ ಕಪಿಲ ರೂಪದಿಂದ ಅವತಾರವನ್ನು ಮಾಡುತ್ತಾನೆ, ಆ ಪರಮಾತ್ಮನೇ ನಿನಗೆ ಉಪದೇಶವನ್ನು ಮಾಡುತ್ತಾನೆ ಅಂತ ಹೇಳಿ ಪರಮಾತ್ಮನ ಅವತಾರ ಆಗಿದೆ. ಕರ್ದಮ ಪ್ರಜಾಪತಿಗಳು ತಾವು ತಪಸ್ಸಿಗೆ ಅಂಥೇಳಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಯನ್ನು ನೆಪ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಉಪದೇಶವನ್ನು ಮಾಡುತ್ತಾನೆ. ಅದನ್ನೇ ಕಪಿಲ ಗೀತೆ ಅಂತ ಪ್ರಸಿದ್ಧವಾಗಿರತಕ್ಕಂತಹ ಭಾಗ. ಅದರಲ್ಲಿ ಅನೇಕ ವಿಚಾರಗಳು ಬರುತ್ತೆ. ಅಂದರೆ ತತ್ವಗಳ ವಿಚಾರವನ್ನು ತಿಳಿಸಿಕೊಡ್ತಾರೆ. ಅಂದರೆ ಒಟ್ಟು ಈ ಪ್ರಪಂಚ ಅಂದರೆ ಏನು, ಅದರಲ್ಲಿ ಏನೇನಿದೆ, ಯಾವುದರಿಂದ ಈ ಪ್ರಪಂಚ ನಿರ್ಮಾಣ ಆಗಿದೆ, ಇದನ್ನೆಲ್ಲ ನಿರೂಪಣೆಯನ್ನು ಮಾಡಿ ಒಟ್ಟು 24 ತತ್ವಗಳನ್ನು ಹೇಳ್ತಾರೆ. 25ನೇದ್ದು ಅದು ಪರಮಾತ್ಮ. ಇನ್ನು ಉಳಿದಿದ್ದೆಲ್ಲವೂ 24 ತತ್ವಗಳಲ್ಲಿ ಅದು ಸೇರತ್ತೆ ಅಂತ ಹೇಳ್ತಾ, ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು 15 ಆಯಿತು, ಪಂಚಭೂತಗಳು 20, ಆಮೇಲೆ ಸತ್ವ ರಜಸ್ಸು ತಮಸ್ಸು ಅಂದರೆ ಪ್ರಕೃತಿ ರೂಪವಾದದ್ದು 23, ಆಮೇಲೆ ಪ್ರಕೃತಿ 24, 25ನೇದು ಕಾಲ. ಅದೇ ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ 23 ಆಯಿತು, ಪ್ರಕೃತಿ ಒಂದು 24, ಪರಮಾತ್ಮ 25. ಹೀಗೆ 24 ತತ್ವಗಳು ಇದು ಬ್ರಹ್ಮಾಂಡದ ಒಳಗಡೆ ಇರತಕ್ಕಂತಹದ್ದು ಅವಯವಗಳು ಅಂತ
ನಿರೂಪಣೆಯನ್ನು ಮಾಡಿ ಆಮೇಲೆ ಪರಮಾತ್ಮನನ್ನು ನಾವು ಒಲಿಸಿಕೊಳ್ಳಬೇಕು ಅಂತಾದರೆ ನಾವು ಏನು ಮಾಡಬೇಕು ಅಂತ ದೇವಹೂತಿ ಪರಮಾತ್ಮನಲ್ಲಿ ಪ್ರಶ್ನೆಯನ್ನು ಮಾಡುತ್ತಿದ್ದಾಳೆ. ವಿರಾಗೋ ಏನ ಪುರುಷಃ ಭಗವಾನ್ ಸರ್ವತೋ ಭವೇತ್ ಆಚಕ್ಷ್ವ ಜೀವಲೋಕಸ್ಯ ವಿವಿಧಾ ಕರ್ಮ ಸಂಸ್ಕೃತಿ. ದೇವಹೂತಿ ಪ್ರಶ್ನೆ ಮಾಡ್ತಾ ಇರೋದು, ವಿರಾಗ ಏನ ಪುರುಷಃ, ಪುರುಷನಿಗೆ ಯಾವ ರೀತಿಯಿಂದ ವೈರಾಗ್ಯ ಅನ್ನೋದು ಉಂಟಾಗತ್ತೆ. ಆಮೇಲೆ ಆಚಕ್ಷ್ವ ಜೀವಲೋಕಸ್ಯ ವಿವಿಧಾ ಕರ್ಮ ಸಂಸ್ಕೃತಿ. ಇನ್ನು ಈ ಬಂಧನಕ್ಕೆ ಸಿಕ್ಕಾಕ್ಕೊಳ್ಬೇಕು ಅಂತ ಆದರೆ, ಸಂಸಾರದಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಏನೇನು ಕರ್ಮಗಳನ್ನು ಮಾಡ್ತಾರೆ, ವಿವಿಧಾ ಕರ್ಮ ಸಂಸ್ಕೃತಿ, ಅದನ್ನು ಕೂಡ ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಅದಕ್ಕೆ ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇತಿ ಮಾತುರ್ ವಚಃ ಶ್ಲಕ್ಷ್ಣಂ ಪ್ರತಿನಂದ್ಯ ಮಹಾಮುನಿ ಆಬಭಾಷೆ ಕುರುಶ್ರೇಷ್ಠ ಪ್ರೀತಸ್ತಾಂ ಕರುಣಾರ್ಜಿತಃ. ಯಾವಾಗ ತನ್ನ ತಾಯಿ ಈ ರೀತಿಯಾದ ಪ್ರಶ್ನೆಯನ್ನು ಮಾಡಿದ್ದಾಳೆ, ಅದನ್ನು ಹೊಗಳಿ ಅದನ್ನು ಅಭಿನಂದಿಸಿ ಪರಮಾತ್ಮ ಆಬಭಾಷೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಯಾಕೆಂದರೆ ಪ್ರೀತಃ ತಾಂ ಕರುಣಾರ್ಜಿತಃ, ಕರುಣೆ ಅಂದರೆ ಇವರನ್ನು ಹೇಗಾದರೂ ಮಾಡಿ ನಾನು ಉದ್ಧಾರ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಪರಮಾತ್ಮ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದರಲ್ಲಿ ಪ್ರಾರಂಭದಲ್ಲಿ ಹೇಳ್ತಾ ಇರೋದು ಭಕ್ತಿ ಯೋಗ, ಅಂದರೆ ಭಕ್ತಿಯನ್ನು ಮಾಡಬೇಕು ಅಂತ ಹೇಳುವಾಗ ಭಕ್ತಿ ಎಷ್ಟು ರೀತಿ ಇದೆ, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಸ್ಪಷ್ಟಪಡಿಸ್ತಾ ಇದ್ದಾರೆ. ಭಕ್ತಿಯೋಗ ಬಹುವಿಧ ಮಾರ್ಗೈರ್ಭಾಮಿನಿ ಭಾವ್ಯತೆ ಸ್ವಭಾವ ಗುಣಮಾರ್ಗೇಣ ಪುಂಸಾಂಭಾವೋ ವಿಭಿದ್ಯತೆ. ಹಾಗಾದರೆ ಭಕ್ತಿ ಎಂಬತಕ್ಕಂಥ ಈ ಉಪಾಯ ಏನಿದೆ ಅದು ಬಹುವಿಧ, ನಾನಾ ರೀತಿಯ ಪ್ರಕಾರದಲ್ಲಿದೆ. ಹಾಗಾಗಿ ಅವರವರ ಸ್ವಭಾವಕ್ಕೆ ತಕ್ಕಂತೆ ಆ ಗುಣಗಳನ್ನು, ಅವರ ಭಕ್ತಿಯನ್ನು ನಾವು ಅಳಿಯಬೇಕಾಗಿದೆ ಅಂತ ಹೇಳ್ತಾ, ಸಾತ್ವಿಕ ರಾಜಸ ತಾಮಸ ಅಂತ 3 ರೀತಿಯಾದ ಭಕ್ತರಿದ್ದಾರೆ. ಅದು ಯಾರ್ಯಾರು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಪ್ರಾರಂಭದಲ್ಲಿ ತಾಮಸರಾದವರು ಹೇಗೆ ಭಕ್ತಿಯನ್ನು ಮಾಡ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಅಭಿಸಂಧಾಯ ಯೋಹಿಂಸಾನ್ ದಂಭಂ ಆಶ್ಚರ್ಯಮೇವಚ ಸಂರಂಭಿ ಭಿನ್ನದೃಕ್ ಭಾವಂ ಮಯಿ ಕುರ್ಯಾತ್ ಸ ತಾಮಸಃ. ಅಭಿಸಂಧಾಯ ಯೋಹಿಂಸಾನ್ ಅಂದರೆ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಿ, ಆಮೇಲೆ ದಂಭ ಒಂದು ರೀತಿಯಾದ ಅಹಂಕಾರ, ಮಾತ್ಸರ್ಯಮೇವಚ ಯಾರಾದರೂ ಏಳಿಗೆಯನ್ನು ಕಾಣ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಹೊಟ್ಟೆ ಕಿಚ್ಚು. ಇನ್ನು ಸಂರಂಭಿ ಭಿನ್ನದುಕ್ ಭಾವಂ ಮಯಿ, ನನ್ನಲ್ಲಿ ನನ್ನ ಅವತಾರ ರೂಪಗಳಲ್ಲಿ ಭೇದವನ್ನು ಕಾಣುತ್ತಾನೆ ಅಂಥ ವ್ಯಕ್ತಿ, ಆದರೂ ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾನೆ, ಅಂಥ ವ್ಯಕ್ತಿಯನ್ನು ತಾಮಸ ಭಕ್ತ ಅಂತ ಕರೆದಿದ್ದಾರೆ. ಅಂದರೆ ಇದರ ಅಭಿಪ್ರಾಯವನ್ನು ನಾವು ಸರಿಯಾಗಿ ಸ್ಪಷ್ಟಪಡಿಸ್ಕೊಳ್ಬೇಕು. ಹಿಂಸೆಯನ್ನು ಮಾಡ್ತಾನೆ, ಅಹಂಕಾರ ಇದೆ, ಹೊಟ್ಟೆ ಕಿಚ್ಚಿದೆ, ನನ್ನನ್ನು ಪ್ರತ್ಯೇಕ ಅಂತ ನೋಡ್ತಾನೆ. ಪ್ರತ್ಯೇಕ ನೋಡೋದು ಅಂದರೆ ನನ್ನ ಅವಯವಗಳಿಗೂ ನನಗೂ ಭೇದವನ್ನು ಕಾಣ್ತಾನೆ, ನನಗೂ ಮತ್ತು ನನ್ನ ಅವತಾರ ರೂಪಗಳಿಗೂ ಭೇದವನ್ನು ಕಾಣ್ತಾನೆ, ಆದರೆ ಭಕ್ತಿಯನ್ನು ಮಾಡ್ತಾನೆ. ಒಂದು ರೀತಿ ವಿಚಿತ್ರವಾಗಿ ಕಾಣ್ತಾ ಇದೆ. ಹಿಂಸೆಯನ್ನು ಯಾರು ಭಕ್ತರಾಗಿರ್ತಾರೋ ಅವರು ಸಾಮಾನ್ಯ ಹಿಂಸೆಯನ್ನು ಮಾಡಲಿಕ್ಕೆ ಹೋಗಲ್ಲ, ಆದರೆ ಹಿಂಸೆಯನ್ನು ಮಾಡ್ತಾರೆ ಅಂತಂದರೆ ಅಂಥವರನ್ನು ತಾಮಸರು ಅಂತ ಕರೆದಿದ್ದಾರೆ. ಅವರು ಭಕ್ತರಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರುವಂಥವರು, ಹೆಸರಿಗೆ ಭಕ್ತರು ಅಂತ ಹೇಳ್ಕೊಳ್ತಾರೆ. ಆದರೆ ಅವರ ಅಭಿಪ್ರಾಯ ಏನು, ಅವರು ದೇವರ ಪೂಜೆಯನ್ನು ಮಾಡಬೇಕಾದಾಗ ಒಳ್ಳೆ ರೀತಿಯಿಂದ ದೇವರ ಪೂಜೆ ಮಾಡ್ತಾರೆ, ದೇವರ ಸ್ತೋತ್ರ, ದೇವರ ಗಾನ, ಹಾಡು, ಹಸೆ ಎಲ್ಲ ನಡೆಯುತ್ತೆ. ಆದರೆ ಹೇಗಿರ್ತಾರೆ ಅಂತಂದರೆ, ಇನ್ನೊಬ್ಬರು ಯಾರಾದರೂ ಪಕ್ಕದಲ್ಲಿ ಕೂತ್ರೆ ಅವನು ನನಗಿಂತಲೂ ಅತ್ಯಂತ ಕನಿಷ್ಠ ಅಂತ ನೋಡ್ತಾರೆ. ಹಾಗಾದರೆ ಹಿಂಸೆಯನ್ನು ಮಾಡೋದು ಅನ್ನೋ ಅಭಿಪ್ರಾಯ ಕೇವಲ ದೈಹಿಕವಾದ ಹಿಂಸೆಯಲ್ಲಿ ಮಾತ್ರ ಪರ್ಯವಸಾನ ಆಗೋದಿಲ್ಲ. ಈಗ ಯಾರಾದರೂ ಪಕ್ಕದಲ್ಲಿ ಯಾವುದಾದ್ರೂ ತೀರ್ಥಯಾತ್ರೆಗೆ ಅಂತ ಅಥವಾ ಸನ್ನಿಧಾನಕ್ಕೆ ಅಂತ ಬಂದಾಗ ನಮ್ಮ ಪಾಟಿಗೆ ನಾವು ಜಪ ಹೋಮ ಅದೇನೇನೋ ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಯಾರಾದರೂ ಬಂದರೆ ನಮ್ಮ ಭಾವನೆ ಹೇಗಿರಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಇನ್ನೊಬ್ಬರನ್ನು ಹೀನ ಸ್ಥಿತಿಯಲ್ಲಿ ನೋಡೋದು, ಅವರನ್ನು ಒಂಥರ ನಿಕೃಷ್ಟವಾಗಿ ಕಾಣುವಂಥ ಭಾವನೆ ನಮ್ಮಲ್ಲಿರಬಾರದು. ನಾವು ದೇವರನ್ನು ಚೆನ್ನಾಗಿ ಸ್ತೋತ್ರ ಮಾಡ್ತೀವಿ, ದಿನಕ್ಕೆ ಗಂಟೆಗಟ್ಟಲೆ ಪೂಜೆ ಮಾಡ್ತೀವಿ, ಜಪ ಅದು ಇದು ಎಲ್ಲ ಇದೆ ನಮ್ಮಲ್ಲಿ. ಆದರೆ ಯಾರಾದರೂ ಬೇರೊಬ್ಬರು ಬಂದಾಗ ಅವರನ್ನು ಕಾಣುವ ಮನಸ್ಥಿತಿ ನಮ್ಮದು ಹೇಗಿರುತ್ತೆ ಅಂದರೆ, ಅವ್ರಿಗೊಂದು ರೀತಿ ಹಿಂಸೆಯಾಗುವ ರೀತಿಯಲ್ಲಿ ನಾವು ನಡೆದುಕೊಳ್ತೀವಿ.
ನಾವು ನಮ್ಮ ಪಾಡಿಗೆ ನಾವು ಕೂತು ಜಪ ಮಾಡ್ತಿರ್ತೀವಿ, ಅವ್ರೇನೋ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಹೋಗುವಾಗ ಒಂಥರ ಸರಿದುಕೊಳ್ಳೋದು, ಅವ್ರು ಮುಟ್ಟಿದ್ರೆ ನಮ್ಗೆ ಮೈಲಿಗೆ ಆಗತ್ತೆ ಅಂದ್ಕೊಳ್ಳೋದು, ಅಥವಾ ಅವರಿಗೆ ನಾವು ಏನೋ ನೋಡಬಾರದ ರೀತಿಯಲ್ಲಿ ಅವರನ್ನು ನೋಡಿದಾಗ ಅವ್ರಿಗೆ ಮನಸ್ಸಲ್ಲಿ ಹಿಂಸೆ ಆಗುತ್ತೆ. ಯಾಕೆ ಹೀಗೆ ನನ್ನನ್ನು ಈ ರೀತಿ ಕಾಣ್ತಾರೆ, ಒಂದು ರೀತಿ ಅಸ್ಪೃಶ್ಯರಂತೆ ನನ್ನನ್ನು ಕಾಣ್ತಾ ಇದ್ದಾರಲ್ಲ ಯಾಕೆ? ಹಾಗಾದರೆ ಒಂದು ರೀತಿ ಹಿಂಸೆಯನ್ನು ಅವರಿಗೆ ಮಾಡ್ತಾ ಇದ್ದೀವಿ. ಇನ್ನು ದಂಭ ಅಂತಂದರೆ, ನಾನು ಇಷ್ಟು ಅಧ್ಯಯನ ಮಾಡಿದ್ದೀನಿ, 12 ವರ್ಷ ಅಧ್ಯಯನ ಆಗಿದೆ, ಒಳ್ಳೆ ದೊಡ್ಡ ಗುರುಗಳಲ್ಲಿ ಸುಧಾಮಂಗಳಾಗಿದೆ, ನಾನು ಪಾಠ ಪ್ರವಚನ ಮಾಡಿಕೊಂಡಿದ್ದೀನಿ, ನಾನು ಒಳ್ಳೆ ಸಾತ್ವಿಕ ಅನ್ನೋ ಭ್ರಮೆಯಲ್ಲಿ ಅಹಂಕಾರ ಪಡೋದು ದಂಭ. ಹಾಗಾದರೆ ಇನ್ನೊಬ್ಬರು ಬಂದವರು ನನ್ನಷ್ಟು ನನಗೆ ಸಮಾನರಲ್ಲ ಅನ್ನೋ ದಂಭ, ಅಹಂಕಾರ ಇದೆ. ಇನ್ನು ಮಾತ್ಸರ್ಯ, ಯಾರಾದರೂ ಬಂದು ದೊಡ್ಡವರು ಅವರನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ಅಂದರೆ ನನಗೆ ಹೊಟ್ಟೆ ಕಿಚ್ಚುರಾಗುತ್ತೆ. ಅಯ್ಯೋ, ನಾನು ಇಷ್ಟು ಅಧ್ಯಯನ ಮಾಡಿದ್ದೇನೆ, ನಾನು ಇಂತಹ ಸ್ಥಾನದಲ್ಲಿದ್ದೇನೆ, ಅವರು ಬಂದು ಅವರನ್ನು ಮಾತಾಡಿಸ್ತಾರಲ್ಲ, ನನ್ನನ್ನು ಯಾಕೆ ಮಾತಾಡಿಸ್ತಾ ಇಲ್ಲ? ಹಾಗಾದರೆ ಅವರಲ್ಲಿ ಏನು ಅಷ್ಟು ಇದೆ, ನನ್ನಲ್ಲಿ ಇಲ್ಲದೆ ಇರೋದೇನೋ ಅವರಲ್ಲಿರೋದೇನೋ ಅನ್ನೋ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗುತ್ತೆ. ಆದರೆ ನಮಗೆ ದೇವರಲ್ಲಿ ಭಕ್ತಿ ಇದೆ, ಭಕ್ತಿ ಇಲ್ಲ ಅಂತಲ್ಲ, ಭಕ್ತಿ ಇದೆ. ಆದರೆ ನನ್ನ ಅಕ್ಕಪಕ್ಕದಲ್ಲಿರೋರ ಬಗ್ಗೆ ನನಗೆ ತಾತ್ಸಾರ, ಅಹಂಕಾರ ಇದೆ, ನಾನೇ ದೊಡ್ಡವನು ಅನ್ನೋ ಅಭಿಮಾನ ಇದೆ. ಈ ರೀತಿ ಎಲ್ಲ ನಡೀತಾ ಇದೆ. ಹಾಗಾಗಿ ನಮಗೆ ಗೊತ್ತಿಲ್ಲದೇನೆ ಕೆಲವೊಂದು ಸಲ ಅವರಿಗೆ ಹಿಂಸೆಯನ್ನು ಮಾಡುವಂತಹ ಪ್ರಸಂಗಗಳು ಬರ್ತಾ ಇದೆ. ಅದು ಮಾನಸಿಕವಾದ ಹಿಂಸೆ ಆಗಿರ್ಬೋದು ಅಥವಾ ದೈಹಿಕವಾದ ಹಿಂಸೆ ಆಗಿರ್ಬೋದು, ಈ ಥರದ್ದು ನಮ್ಮಿಂದ ನಡೀತಾ ಇದೆ. ಹಾಗಾದರೆ ಯಾರು ಈ ರೀತಿ ಇರ್ತಾರೋ, ಜೊತೆಗೆ ಭಿನ್ನ ದೃಗ್ಭಾವಂ ಮಯಿ ಕುರ್ಯಾತ್. ಭಿನ್ನ ದೃಗ್ಭಾವಂ ಅಂದರೆ ನಾವು ಚೆನ್ನಾಗಿ ಪೂಜೆ ಮಾಡ್ತೀವಿ, ಆದರೆ ಏನಾಗ್ತಾ ಇದೆ, ಈಗ ಇನ್ನೊಬ್ಬರಿಗೆ ನಾವು ಹಿಂಸೆಯನ್ನು ಮಾಡ್ತಿದ್ದೀವಿ ಅಂತಂದರೆ ಅದರ ಅಭಿಪ್ರಾಯ ಏನು, ಅಲ್ಲಿ ದೇವರಿಲ್ಲ ಅನ್ನೋ ಅಭಿಪ್ರಾಯ. ಎಷ್ಟು ನಮ್ಮ ಭಾವನೆ ಇದೆ ಅಂದರೆ, ದೇವರಲ್ಲ, ದೇವರ ಪ್ರತಿಮೆನೂ ಅಲ್ಲ, ದೇವರು ಹೀಗಿದ್ದಾನೆ ಅನ್ನೋ ಒಂದು ಅನುಸಂಧಾನದಿಂದ ಒಂದು ಚಿತ್ರ, ಒಂದು ಫೋಟೋ, ಅದು ಕೆಳಗಡೆ ಬಿದ್ದಿದ್ದರೆ ತೆಗೆದು ಮೇಲಿಡ್ತೀವಿ, ದೇವರು ಕೆಳಗೆ ಬೀಳಬಾರ್ದು, ತುಳಿತಾರೆ ಅಂತ. ಇನ್ನು ಮಂತ್ರಾಕ್ಷತೆ, ಹೂವು, ನಿರ್ಮಾಲ್ಯ, ಅದು ದೇವರ ಸ್ಪರ್ಶಕ್ಕೆ ಯೋಗ್ಯವಾದದ್ದು, ದೇವರ ಸ್ಪರ್ಶವನ್ನು ಪಡೆದಿದೆ, ಅಂಥದ್ದು ಕೆಳಗಿದ್ರೂ ಕೂಡ ನಾವು ಅದನ್ನು ತೆಗೆದು ಮೇಲಿಡ್ತೀವಿ. ಇಂತಹ ಮನೋಭಾವನೆ ನಮ್ಮಲ್ಲಿದೆ. ಆದರೆ ಇದರ ಜೊತೆಗೆ ದೇವರನ್ನು ಪ್ರತ್ಯೇಕವಾಗಿ ನೋಡುವಂತಹ ಗುಣವು ನಮ್ಮಲ್ಲಿ ಬೆಳ್ಕೊಂಡಿದೆ. ಅದು ಹೇಗೆ? ಹಾಗಾದರೆ ಯಾವುದೋ ಒಂದು ಪೇಪರ್ ಮೇಲೆ ಇರುವಂತಹ ದೇವರು ಹೀಗಿರಬಹುದು ಅನ್ನೋ ಅನುಸಂಧಾನದಲ್ಲಿ, ಊಹೆಯಲ್ಲಿ ಇರುವಂತಹ ಚಿತ್ರ ಕೆಳಗಡೆ ಬಿದ್ದರೇನೆ ಆ ಪೇಪರನ್ನು ತುಳಿಯೋದಿಲ್ಲ, ಅದನ್ನು ದೇವರು ಅಂತ ಕಾಣ್ತೀವಿ. ಆದರೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ದೇವರಿದ್ದಾನೆ ಅನ್ನೋದನ್ನೇ ನಾವು ಮರೆತಿರ್ತೀವಿ. ಯಾವಾಗ ನಾವು ಇನ್ನೊಬ್ಬರಲ್ಲೂ ದೇವರಿದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ, ಆಗ ತಾನಾಗಿಯೇ ಅವರಿಗೆ ಹಿಂಸೆ ಮಾಡುವ ನಮ್ಮ ಪ್ರವೃತ್ತಿ ಅದು ಕಡಿಮೆ ಆಗ್ತಾ ಬರುತ್ತೆ. ಉದ್ಧವನಿಗೆ ಕೃಷ್ಣ ಅದನ್ನೇ ಉಪದೇಶ ಮಾಡ್ತಾನೆ. ಪರಮಾತ್ಮ ನಾವು ಯಾವ ಪ್ರತಿಮೆಯಲ್ಲಿ ದೇವರನ್ನು ಉಪಾಸನೆ ಮಾಡಬೇಕು, ಎಲ್ಲೆಲ್ಲಿ ದೇವರನ್ನು ಕಾಣಬೇಕು ಅಂತ ಪ್ರಶ್ನೆ ಮಾಡಿದಾಗ ಕೃಷ್ಣ ಹೇಳ್ತಾನೆ, ಎಲ್ಲರಲ್ಲೂ ದೇವರನ್ನು ಕಾಣಬೇಕು, ನಿನ್ನಲ್ಲೂ ನೀನು ದೇವರನ್ನು ಕಾಣು. ಇದರ ಅಭಿಪ್ರಾಯ, ಇನ್ನೊಬ್ಬರಲ್ಲೂ ದೇವರಿದ್ದಾನೆ ಅಂತ ಅನುಸಂಧಾನಕ್ಕೆ ನಾವು ತಂದುಕೊಂಡಾಗ ಅವರನ್ನು ದ್ವೇಷ ಮಾಡೋದು, ಅವರನ್ನು ನಿಂದನೆಯನ್ನು ಮಾಡೋದು, ಅವರನ್ನು ತಾತ್ಸಾರ ಮಾಡುವಂತಹ ಭಾವನೆಗಳು ತಾನಾಗಿಯೇ ಕಡಿಮೆ ಆಗುತ್ತೆ. ಯಾವುದೋ ಒಂದು ಪೇಪರಲ್ಲಿ ದೇವರ ಚಿತ್ರ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಮೇಲಿಡ್ತೀವಿ ಅಂದರೆ, ಅದಕ್ಕಿಂತಲೂ ಶ್ರೇಷ್ಠರಾದ ಚೇತನರಲ್ಲಿ ದೇವರ ಸನ್ನಿಧಾನ ಇದೆ ಅಂತಂದಾಗ ಅದಕ್ಕೆಷ್ಟು ನಾವು ಗೌರವವನ್ನು ಕೊಡಬೇಕು. ಇದನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ಇದು ಒಂದು ರೀತಿ ಅವರಿಗೆ ಹಿಂಸೆ ಮಾಡಿದಂತೆ. ಅವರನ್ನು ನಾವು ತಾತ್ಸಾರ ಭಾವನೆಯಿಂದ ಕಂಡಿದ್ದೇವೆ, ಅವರನ್ನು ನಾವು ಅಲ್ಲಗಳೆತಿದ್ದೇವೆ ಅಂತಂದರೆ ನಾವು ಅವರಿಗೆ ಮಾಡಿದ ಹಿಂಸೆ. ಹಾಗಾಗಿ ಇಂತಹ ಹಿಂಸೆಯನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಭಿನ್ನ ದೃಕ್, ದೇವರು ಕೇವಲ ದೇವರ ಲೋಕದಲ್ಲಿದ್ದಾನೆ, ವೈಕುಂಠದಲ್ಲಿದ್ದಾನಷ್ಟೇ, ಬೇರೆ ಎಲ್ಲೂ ಇಲ್ಲ. ಈ ಭಾವನೆ ನಮಗೆ ಗೊತ್ತಿಲ್ಲದೇನೆ ನಮ್ಮಲ್ಲಿದೆ. ಇನ್ನೊಬ್ಬರಲ್ಲಿ ದೇವರಿದ್ದಾನೆ ಅನ್ನೋ ಭಾವನೆಯೇ ನಮಗೆ ಬರ್ತಾ ಇಲ್ಲ. ಹಾಗಾದರೆ ಇದು ಭಿನ್ನ ದೃಕ್. ನನ್ನಲ್ಲಿ ಮಾತ್ರ ದೇವರಿದ್ದಾನೆ, ನನಗೆ ಮಾತ್ರ ನೋವಾಗತ್ತೆ, ಯಾಕೆ ನಾನು ಶಾಸ್ತ್ರಾಧ್ಯಯನ ಮಾಡಿದ್ದೇನೆ ಅಥವಾ ನಾನು ಉನ್ನತ ಸ್ಥಾನದಲ್ಲಿದ್ದೇನೆ. ಇನ್ನೊಬ್ಬರೆಲ್ಲ ನನಗಿಂತಲೂ ಕನಿಷ್ಠರು, ಅವರಲ್ಲಿ ಏನಿಲ್ಲ, ಸನ್ನಿಧಾನ ಇಲ್ಲ. ಹೀಗೆ ಭಿನ್ನ ದೃಕ್, ಅಲ್ಲಿರುವಂತಹ ದೇವರನ್ನು ನಾವು ಕಾಣಲಿಕ್ಕೆ ಪ್ರಯತ್ನನೇ ಮಾಡ್ತಾ ಇಲ್ಲ, ನಮ್ಮಲ್ಲಿರೋ ದೇವರನ್ನು ನಾವು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನನ್ನಲ್ಲಿರೋ ದೇವರು ಬೇರೆ, ಅವನಲ್ಲಿರೋ ದೇವರು ಬೇರೆ, ಪ್ರತಿಮೆಯಲ್ಲಿರೋ ದೇವರು ಬೇರೆ, ಹೀಗೆ ಭಿನ್ನ ದೃಕ್. ಆದ್ದರಿಂದ ಇಂಥ ಭಕ್ತರನ್ನು ಏನಂತ ಕರೆದಿದ್ದಾರೆ? ತಾಮಸಃ. ಹಾಗಾದರೆ ನಾವು ಯೋಚನೆ ಮಾಡಬೇಕು, ನಾವು ಯಾವ ಗುಂಪಿಗೆ ಸೇರ್ತೀವಿ ಅಂತ.
ಇದನ್ನು ಪರಮಾತ್ಮ ಸ್ಪಷ್ಟಪಡಿಸ್ತಾ ಅಭಿಸಂಧಾಯ ಯೋಹಿಂಸಾಂ ದಂಭಂ ಆಚರ್ಯಮೇವಚ ಸಂರಂಭಿ ಭಿನ್ನದೃಕ್ ಭಾವಂ ಮಯಿ ಕುರ್ಯಾತ್ ಸ ತಾಮಸಃ. ಅಂತಹ ವ್ಯಕ್ತಿ ತಾಮಸ ಭಕ್ತ ಅಂತ. ಅಂತಹ ಭಕ್ತಿ ತಾಮಸ ಭಕ್ತಿ ಅನ್ನೋದನ್ನು ಸ್ಪಷ್ಟವಾಗಿ ಪರಮಾತ್ಮ ನಿರೂಪಣೆಯನ್ನು ಮಾಡಿದ್ದಾನೆ. ಹಾಗಾದರೆ ಇನ್ನೊಬ್ಬರು ಬಂದಾಗ ಅಲ್ಲಿ ಯಾರು ಇರ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ಇಂಥ ಮಹಾ ತೀರ್ಥ ಕ್ಷೇತ್ರಗಳಲ್ಲಿ ಬಂದಿದ್ದೇವೆ ಅಂತಂದರೆ ದಾಸರದನ್ನು ಒಂದು ಮಾತನ್ನು ಹೇಳ್ತಾರೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಅಂತ. ನಮ್ಮ ಸ್ವಭಾವ ಹೇಗಾಗಿದೆ ಅಂದರೆ ಕೇವಲ ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ಕಾಣ್ತೀವಿ, ಪ್ರತಿಮೆಗೆ ನಾನಾ ರೀತಿ ಅಲಂಕಾರ ಮಾಡ್ತೀವಿ. ಆದರೆ ಪಕ್ಕದಲ್ಲಿರತಕ್ಕಂಥ ವ್ಯಕ್ತಿಗಳನ್ನ ತುಂಬ ತಾತ್ಸಾರ ಮಾಡ್ತೀವಿ. ಅದಕ್ಕೆ ದಾಸರು ಹೇಳ್ತಾರೆ, ಶಿಲಾದಿ ವಿಗ್ರಹ ಕಳಾಸ ಹರಿ ಎಂಬೆಲ್ಲ ಕೇವಲ ಸುಳ್ಳು, ಛಲಾ ಪ್ರತಿಮೆಗಳ ಪದಾರ್ಚಿಸದಲೇ ಮಲ ತಿನ್ನುತಿಗೆಲ್ಲೋ ಅಂತ ಗೋಪಾಲದಾಸರು ಹೇಳ್ತಾರೆ. ಅಂದರೆ ಪ್ರತಿಮೆಗಳು ಎರಡು ರೀತಿ ಇದೆ, ಒಂದು ಸ್ಥಿರ ಪ್ರತಿಮೆ, ಇನ್ನೊಂದು ಛಲಪ್ರತಿಮೆ ಅಂತ. ಛಲಪ್ರತಿಮೆ ಅಂತಂದರೆ ಯಾರು ಹಿರಿಯರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವರು ಛಲಪ್ರತಿಮೆಗಳು. ಇನ್ನು ಸ್ಥಿರ ಪ್ರತಿಮೆಗಳು ಅಂತಂದರೆ ಪ್ರತಿಮೆಗಳು ಅದು ಇದು ಅಗ್ನಿಯಲ್ಲಿ ಮಾಡುವಂಥ ಅನುಸಂಧಾನ, ಇದೆಲ್ಲ ಕಳಶ ಇದೆಲ್ಲವೂ ಕೂಡ ಸ್ಥಿರ ಪ್ರತಿಮೆ. ಇಂತಹ ಸ್ಥಿರ ಪ್ರತಿಮೆ ಮಾತ್ರ ದೇವರದ್ದು. ಇನ್ನು ಛಲಪ್ರತಿಮೆ ಏನಿದೆ ಅದು ದೇವರದ್ದಲ್ಲ ಅಂತ ನಾವು ತಿಳ್ಕೊಂಡ್ರೆ ಅದು ದೊಡ್ಡ ಅಪರಾಧ ಅಂತ ಕರೀತಾರೆ. ಹಾಗಾಗಿ ನಾವು ಎಷ್ಟು ಭಾವನೆಯಿಂದ ಪ್ರತಿಮಾದಿಗಳಲ್ಲಿ ದೇವರನ್ನು ಕಂಡು ಉಪಾಸನೆಯನ್ನು ಮಾಡ್ತೀವೋ ಅದಕ್ಕಿಂತಲೂ ಹೆಚ್ಚು ಹಿರಿಯರಲ್ಲಿ ಜ್ಞಾನಿಗಳಲ್ಲಿ ದೇವರಿದ್ದಾನೆ ಅಂತ ತಿಳಿದು ಅವರಿಗೆ ಸತ್ಕಾರವನ್ನು ಮಾಡಿದರೆ ಅದು ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ. ರುದ್ರದೇವರು ಸತೀದೇವಿಗೆ ಹೇಳ್ತಾರೆ, ಗುಹಾಶಯಾಯೈವ ನದೇಹ ಮಾನಿನೇ. ಹಾಗಾದರೆ ನಾವು ಒಬ್ಬ ವ್ಯಕ್ತಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ, ಮರ್ಯಾದೆಯನ್ನು ಕೊಡ್ತಾ ಇದ್ದೇವೆ ಅಂತಂದರೆ ಇದರ ಅರ್ಥ ಕೇವಲ ಅವರಿಗೆ ಮಾತ್ರ ಅಲ್ಲ, ಗುಹಾಶಯಾಯೇವ ಅಂದರೆ ಅಲ್ಲಿ ಅವರ ಹೃದಯದಲ್ಲಿ ನೆಲೆಸಿರತಕ್ಕಂಥ ಪರಮಾತ್ಮ ಏನಿದ್ದಾನೆ ಅವನಿಗೆ ನಾವು ಮರ್ಯಾದೆಯನ್ನು ಕೊಡೋದು, ಅವರಿಗೆ ನಾವು ನಮಸ್ಕಾರವನ್ನು ಮಾಡೋದು. ಈ ಸಂದರ್ಭದಲ್ಲಿ ರಾಯರು ಇನ್ನೂ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾರೆ. ನಮಗಿಂತಲೂ ಚಿಕ್ಕವರಾದವರು ಅವರೇನೋ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಅಂತಾದಾಗ ನಾವು ನಮಸ್ಕಾರ ಮಾಡುವಂತಹ ಪರಿಸ್ಥಿತಿಗಳು ಬರುತ್ತೆ. ಈ ಸಂದರ್ಭದಲ್ಲಿ ಹೇಗೆ ನಾವು ಚಿಕ್ಕವರಿಗೆ ನಮಸ್ಕಾರ ಮಾಡಬಹುದಾ? ಅದಕ್ಕೆ ರುದ್ರದೇವರು ಹೇಳಿದ್ದು ಗುಹಾಶಯಾಯೈವ ನ ದೇಹಮಾನಿನೇ. ಅಂದರೆ ಅಲ್ಲಿ ಆ ಜೀವನಿಗೆ ನಮಸ್ಕಾರ ಅಲ್ಲ, ಆ ಜೀವನ ಅಂತರ್ಯಾಮಿಯಾದ ಪರಮಾತ್ಮ ಯಾರಿದ್ದಾನೋ ಅವನಿಗೆ ನಮಸ್ಕಾರ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನು ಕೆಲವೊಂದು ಸಲ ನಮಗಿಂತಲೂ ಹಿರಿಯರು ಇರ್ತಾರೆ, ಅವರಿಗೆ ನಾವು ನಮಸ್ಕಾರ ಮಾಡುವಂತಹ ಪ್ರಸಂಗಗಳು ಬರುತ್ತೆ. ಅಂತಹ ಸಂದರ್ಭದಲ್ಲಿ ಹೇಗೆ? ಅಲ್ಲಿ ಅದಕ್ಕೆ ರಾಯರು ಹೇಳ್ತಾರೆ, ಗುಹಾಶಯಾಯೈವ ನ ದೇಹಮಾನಿನೇಚ. ಅಂದರೆ ಕೇವಲ ಅಲ್ಲಿರ್ತಕ್ಕಂಥ ದೇವರಿಗೆ ಮಾತ್ರ ಅಲ್ಲ, ಜೊತೆಗೆ ನಮಗಿಂತಲೂ ಹಿರಿಯರಾಗಿದ್ದಾರೆ, ಆದ್ದರಿಂದ ಅವರಿಗೂ ನಮಸ್ಕಾರ. ಅಂದರೆ ಜೀವನಿಗೂ ನಮಸ್ಕಾರ, ಜೊತೆಗೆ ಪರಮಾತ್ಮನಿಗೂ ನಮಸ್ಕಾರ. ಅಂದರೆ ಹಿರಿಯರಂದ್ರೆ ಆ ದೇಹದ ಒಂದು ಮಾನದಂಡನ ಇಟ್ಟುಕೊಂಡು ಅಷ್ಟೆ. ಜೀವತಃ ಆ ವ್ಯಕ್ತಿಗೆ ನಮಸ್ಕಾರ. ಆ ಸಂದರ್ಭದಲ್ಲಿ ಅವರು ನಮಗಿಂತಲೂ ಹಿರಿಯರು, ಹಾಗಾಗಿ ಅವರಿಗೆ ನಮಸ್ಕಾರ ಇಲ್ಲ, ಅದರಲ್ಲಿ ಅದಿಲ್ಲ. ಹಾಗಾಗಿ ಅಂತಹ ವ್ಯಕ್ತಿಗೆ ನಮಸ್ಕಾರ, ಜೊತೆಗೆ ಅಲ್ಲಿರತಕ್ಕಂತಹ ಪರಮಾತ್ಮನಿಗೂ ನಮಸ್ಕಾರ ಮಾಡಬೇಕು ಅನ್ನೋದನ್ನು ರುದ್ರದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ನಮ್ಮ ಮನಸ್ಸಲ್ಲಿ ಆ ಭಾವನೆ ಬರಬೇಕು ಅನ್ನೋದಕ್ಕೆ ರುದ್ರದೇವರ ಮೂಲಕ ನಮಗೆ ಪರಮಾತ್ಮ ತಿಳಿಸಿಕೊಟ್ಟಿದ್ದು. ಆ ಪ್ರಸಂಗ ಬಂದಿದ್ದೇ ಅದೇ ಕಾರಣಕ್ಕೋಸ್ಕರ. ನಾವು ಹಿರಿಯರು ಬಂದಾಗ ಹೇಗೆ ನಡೆದುಕೊಳ್ಬೇಕು, ಆ ದೇಹ ನಮಗಿಂತಲೂ ಕನಿಷ್ಠ ಆಗಿತ್ತು ಅಂತಾದರೆ ಆವಾಗ ಅಲ್ಲಿರತಕ್ಕಂಥ ಪರಮಾತ್ಮನಿಗೆ ಅಂಥ ಸಂದರ್ಭದಲ್ಲಿ ದೇಹದಿಂದ ಅಲ್ಲ, ಆವಾಗ ಅವರಲ್ಲಿ ಏನು ಗುಣಗಳಿದೆ ಅದನ್ನು ನೋಡಿಕೊಂಡು, ಅಥವಾ ನಾವು ಅವರಿಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದೀವಿ ಅದನ್ನು ನೋಡಿಕೊಂಡು. ಕೆಲವರು ಇರ್ತಾರೆ ಹೇಗೆ ಅಂದರೆ ಮನೆಗೆ ಏನಾದರೂ ಊಟಕ್ಕೆ ಅಂತ ಕರೆದಾಗ ಅವರ ಭಾವನೆ ಹೇಗೆ ಅಂದರೆ ಇವ್ರನ್ನೇನೋ ಇಡೀ ಜೀವಮಾನ ಪೂರ್ತಿ ನಾವು ಸಾಕ್ತಾ ಇದ್ದೀವಿ ಅನ್ನೋ ಭಾವನೆಯಲ್ಲಿ ಕೆಲವರು ಇರ್ತಾರೆ. ಆ ಥರ ಅದು ತುಂಬ ಅಪರಾಧ. ಆ ರೀತಿ ಇದ್ದಾಗ ಕರಿಬಾರದು, ಕರೆದ ಮೇಲೆ ಅವರಿಗೆ ಅವಮಾನ ಮಾಡಬಾರ್ದು. ಮನೆಗೆ ಯಾರಾದರೂ ಬ್ರಹ್ಮಚಾರಿಗಳನ್ನು ಕರೆದಿದ್ದೀವಿ, ಯಾವುದೋ ಒಂದು ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ, ಕರೆದಿದ್ದೀವಿ ಅಂತಂದಾಗ ಅವರು ಚಿಕ್ಕ ಮಕ್ಕಳು, ಆದರೆ ಅವರನ್ನು ನಾವು ಯಾವ ಸ್ಥಾನದಲ್ಲಿ ಕರೆದಿದ್ದೀವೋ ಅದಕ್ಕೆ ಬೆಲೆ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಬೇಕು. ಅವರು ಚಿಕ್ಕವರು ಅಂಥೇಳಿ ನಾನು ನಮಸ್ಕಾರ ಮಾಡಲ್ಲ, ನಾನು ದೊಡ್ಡವನು, ಆ ರೀತಿ ಮಾಡಿದ್ರೆ ಅದು ತುಂಬ ಅಪರಾಧ ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ
ಅವರ ಸ್ಥಾನಮಾನಗಳನ್ನು ಅನುಸಂಧಾನ ಮಾಡಿಕೊಂಡು ನಾವು ಅವರಲ್ಲಿ ಹೇಗೆ ನಡೆದುಕೊಳ್ಳಬೇಕೋ ಆ ರೀತಿ ನಡೆದುಕೊಂಡಾಗ ಅದು ಸರಿಯಾದ ಕ್ರಮ. ಇದನ್ನು ನಮಗೆ ರುದ್ರದೇವರು ತೋರಿಸಿಕೊಟ್ಟಿದ್ದಾರೆ. ಇದನ್ನು ನಾವು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕಾದಾಗ ಬರೀ ದೇವರು ಅಂತ ಅಲ್ಲೇ ನಾವು ನಿಲ್ಲೋದಲ್ಲ, ದೇವರನ್ನು ಎಲ್ಲ ಕಡೆ ಕಾಣಬೇಕು. ಎಲ್ಲ ಕಡೆ ಕಂಡಾಗ ಇನ್ನೊಬ್ಬರಿಗೆ ನಾವು ಮಾನಸಿಕವಾದ ಹಿಂಸೆಯನ್ನಾಗಲಿ ದೈಹಿಕವಾದ ಹಿಂಸೆಯನ್ನಾಗಲಿ ಮಾಡೋದು ಕಡಿಮೆ ಆಗುತ್ತೆ. ಯಾವಾಗ ದೈಹಿಕ ಮಾನಸಿಕ ಹಿಂಸೆ ಕಡಿಮೆ ಆಗುತ್ತೆ, ನನಗೆ ಅಹಂಕಾರ ಇರಲ್ಲ, ಅವರು ನಾನೇ ಶ್ರೇಷ್ಠ ಅವರು ಕನಿಷ್ಠ ಅನ್ನೋ ಭಾವನೆಯೇ ಬರೋದಿಲ್ಲ. ಈಗ ದೇವರ ಪ್ರತಿಮೆಗಳು ನಾನಾ ರೀತಿಯ ಪ್ರತಿಮೆಗಳಿದೆ. ಒಂದು ಕೃಷ್ಣನ ಪ್ರತಿಮೆ ಇದೆ, ಒಂದು ನರಸಿಂಹದೇವರ ಪ್ರತಿಮೆ, ಒಂದು ರಾಮದೇವರ ಪ್ರತಿಮೆ. ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅದರಲ್ಲಿ ತೀರ್ಮಾನ ಇಲ್ಲ. ಎಲ್ಲದರಲ್ಲೂ ದೇವರ ಸನ್ನಿಧಾನ ಇದೆ. ಹಾಗೇನೆ ಎಲ್ಲರಲ್ಲೂ ದೇವರ ಸನ್ನಿಧಾನ ಇದೆ ಅಂತಂದಾಗ ಅದರಲ್ಲಿ ತಾರತಮ್ಯ ಇರ್ಬೋದು, ಸನ್ನಿಧಾನದ ಪ್ರಭಾವದಲ್ಲಿ ತಾರತಮ್ಯ ಇರ್ಬೋದು, ಆದರೆ ಒಟ್ಟಾರೆ ದೇವರ ಸನ್ನಿಧಾನ ಅಂತೂ ಇದ್ದೇ ಇದೆ. ಹಾಗಾಗಿ ಅವರಿಗೆ ನಾವು ತೊಂದರೆಯನ್ನು ಮಾಡೋದು ಕಡಿಮೆ ಆಗತ್ತೆ, ಅಹಂಕಾರ ಕಡಿಮೆ ಆಗತ್ತೆ, ಮಾತ್ಸರ್ಯವೂ ಕಡಿಮೆ ಆಗತ್ತೆ. ಯಾಕೆ ಅವರಿಗೆ ಯಾಕೆ ಅಷ್ಟು ಮನ್ನಣೆ ಸಿಗ್ತಾ ಇದೆ, ನನಗೆ ಯಾಕೆ ಸಿಗ್ತಾ ಇಲ್ಲ ಅಂದರೆ ಅವರಲ್ಲಿ ದೇವರ ಸನ್ನಿಧಾನ ಅದು ಅಭಿವ್ಯಕ್ತಿ ಆದದ್ದು ಜಾಸ್ತಿ ಆಗಿದೆ. ಎಲ್ಲಿ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ಭೂತೋಂಶ ಸಂಭವಂ ಅಂತ ಕೃಷ್ಣ ಸ್ಪಷ್ಟ ಹೇಳಿದ್ದಾರೆ. ಯಾರಿಗೆ ಜಾಸ್ತಿ ಮರ್ಯಾದೆಗಳು ಮನ್ನಣೆಗಳು ಅಥವಾ ಅವರು ಚೆನ್ನಾಗಿ ಒಳ್ಳೆ ರೀತಿಯಿಂದ ಇದ್ದಾರೆ ಅಂದರೆ ಅಲ್ಲಿ ಪರಮಾತ್ಮನ ಸನ್ನಿಧಾನ ಹೆಚ್ಚೆಚ್ಚು ಇದೆ ಅಂತ ಅರ್ಥ. ಮನೆಯಲ್ಲಿದ್ದಾಗ ನಮಗೆ ಭಯ ಜಾಸ್ತಿ, ಆದರೆ ತೀರ್ಥಯಾತ್ರೆಗಳಿಗೆ ಬಂದಾಗ, ಕ್ಷೇತ್ರಕ್ಕೆ ಬಂದಾಗ ಮನಸ್ಸಿಗೆ ಎಲ್ಲಿಲ್ಲದ ನೆಮ್ಮದಿ ಸಿಗತ್ತೆ. ಯಾಕೆ ಅಂದರೆ ತೀರ್ಥ ಕ್ಷೇತ್ರಗಳಲ್ಲಿ ದೇವರ ಸನ್ನಿಧಾನ ಜಾಸ್ತಿ, ನಮ್ಮ ಮನೆಗಳಲ್ಲಿ ಅದಕ್ಕಿಂತಲೂ ಕಡಿಮೆ. ಹಾಗಾದರೆ ಎಲ್ಲಿ ಸನ್ನಿಧಾನ ಜಾಸ್ತಿ ಇರುತ್ತೋ ಅಲ್ಲಿ ಪರಮಾತ್ಮ ತಾನಾಗಿ ಅವರಿಗೆ ಮರ್ಯಾದೆ ಸಿಗುವಂತೆ ಮಾಡುತ್ತಾನೆ. ಇದು ನಮ್ಮ ಪ್ರಭಾವ ಅಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡಾಗ ಈ ತಾಮಸ ಭಕ್ತಿಯಿಂದ ನಾವು ದೂರ ಆಗಬಹುದು. ಅಂದರೆ ತಾಮಸರು ಅಂತ ಹೇಳ್ತಾರೆ, ಭಕ್ತಿ ಮಾಡ್ತಾರೆ ಅಂದರೆ ಪ್ರಾರಂಭದಲ್ಲಿ ಕೇಳಿದಾಗ ಏನೋ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದರೆ ಸರಿಯಾಗಿ ವಿಚಾರ ಮಾಡಿದಾಗ ದೇವರಲ್ಲಿ ಭಕ್ತಿ ಇದೆ ಅಂಥ ವ್ಯಕ್ತಿಗಳಿಗೆ, ಆದರೆ ಇನ್ನೊಬ್ಬರನ್ನು ಕಂಡಾಗ ಅಲ್ಲಿ ಭಕ್ತಿ ಬರ್ತಾ ಇಲ್ಲ, ಅಲ್ಲಿ ದೇವರಿದ್ದಾನೆ ಅನ್ನೋ ಅನುಸಂಧಾನ ಬರ್ತಾ ಇಲ್ಲ. ಮತ್ತು ಅವರನ್ನು ಕಂಡ್ರೆ ತಾತ್ಸಾರ ಭಾವನೆಯಿಂದ ಕಾಣ್ತಾನೆ, ಅಹಂಕಾರ ಇದೆಲ್ಲವೂ ಸೇರಿದೆ. ಜೊತೆಗೆ ಅಲ್ಲಿ ದೇವರು ಇಲ್ಲ, ಅಲ್ಲಿರುವಂಥ ಅವರ ಸನ್ನಿಧಾನವೇ ಬೇರೆ, ನನ್ನಲ್ಲಿರತಕ್ಕಂಥ ದೇವರ ಸನ್ನಿಧಾನವೇ ಬೇರೆ, ಹೀಗೆಲ್ಲ ಭಿನ್ನ ದೃಕ್. ಆದ್ದರಿಂದ ಅದನ್ನು ಅಂಥ ಭಕ್ತಿಯನ್ನು ತಾಮಸ ಭಕ್ತಿ ಅಂತ ಕರೆದಿದ್ದಾರೆ. ಇಂಥ ಭಕ್ತಿ ಅದು ಪರಮಾತ್ಮನಿಗೆ ಪ್ರೀತಿಯಲ್ಲ. ಇದು ಎರಡನೇ ಭಕ್ತಿಯನ್ನು ಕಪಿಲನಾಮಕ ಪರಮಾತ್ಮ ಹೇಳುತ್ತಾ ಇದ್ದಾನೆ. ವಿಷಯಾನ್ ಅಭಿಸಂಧಾಯ ಯಶ ಐಶ್ವರ್ಯಮೇವ ಚ ಅರ್ಚಾದೌ ಅರ್ಚಯೇತ್ ಯೋಮಾಂ ಪೃಥಗ್ಭಾವಸ್ಸ ರಾಜಸಃ. ಇಲ್ಲೇ ಇನ್ನೊಂದು ಇದಕ್ಕಿಂತಲೂ ಸ್ವಲ್ಪ ಉತ್ತಮರಾದವರನ್ನ ಹೇಳ್ತಾ ಇರೋದು ರಾಜಸ ಭಕ್ತಿ. ಇವರು ಭಕ್ತಿಯನ್ನು ಮಾಡ್ತಾರೆ ಪರಮಾತ್ಮನಲ್ಲಿ, ಆದರೆ ಹಿಂದಿನವರ ಥರ ಅಲ್ಲ. ಇನ್ನೊಬ್ಬರಿಗೆ ಹಿಂಸೆ ಮಾಡೋದು ಅಥವಾ ನಾನೇ ಶ್ರೇಷ್ಠ ಅಂತ ಅಂದ್ಕೊಳ್ಳೋದು ಈ ಥರದ್ದಿಲ್ಲ. ಆದರೆ ಇವರು ದೇವರಲ್ಲಿ ಭಕ್ತಿಯನ್ನು ಯಾಕೆ ಮಾಡುತ್ತಾರೆ ಅಂತಂದರೆ ವಿಷಯಾನ್ ಅಭಿಸಂಧಾಯ, ನನಗಿಂಥ ಏನಾದರೂ ಒಂದು ಫಲ ಬೇಕು, ನನ್ನ ಮಗಳು ಇವತ್ತು ಪಾಸಾಗಬೇಕು, ನನ್ನ ಮಗನಿಗೆ ಮದುವೆ ಆಗಬೇಕು, ನನ್ನ ವಂಶ ಅಭಿವೃದ್ಧಿ ಆಗಬೇಕು, ಸಂತಾನ ಆಗಬೇಕು, ಮನೆ ಸಿಗಬೇಕು, ಈ ಥರ ನಾನಾ ರೀತಿಯ ವಿಷಯಾನ್ ಅಭಿಸಂಧಾಯ. ಜೊತೆಗೆ ಯಶಃ ಐಶ್ವರ್ಯಮೇವಚ, ನನಗೊಳ್ಳೆ ಕೀರ್ತಿ ಸಿಗಬೇಕು, ನಾನು ಅಂತಂದರೆ 4-6 ಜನ ಮಾತಾಡ್ಕೊಳ್ಬೇಕು, ಆ ರೀತಿಯಾದ ಯಶಸ್ಸು ಬೇಕು ನನಗೆ. ಐಶ್ವರ್ಯಮೇವಚ, ನನ್ನ ಜೀವನ ನಡೀಲಿಕ್ಕೆ ಸಮೃದ್ಧವಾದ ಸಂಪತ್ತು ಇದು ನನಗೆ ಸಿಗಬೇಕು. ಈ ಕಾರಣದಿಂದ ಅರ್ಚಾದೌ ಅರ್ಚಯೇತ್ ಯೋ ಮಾಂ, ಯಾವ ವ್ಯಕ್ತಿ ನನಗಿಂಥದ್ದೆಲ್ಲ ಬೇಕು ಅನ್ನೋ ಆಸೆಯಿಂದ ಫಲ ಅಪೇಕ್ಷೆಯಿಂದ ದೇವರಲ್ಲಿ ಭಕ್ತಿ ಮಾಡುತ್ತಾನೋ ಅಂಥವನನ್ನು ಸಹ ರಾಜಸಃ. ಇವನಲ್ಲಿ ಸ್ವಲ್ಪ ವ್ಯತ್ಯಾಸ ಏನಂದ್ರೆ ಪೃಥಕ್ ಭಾವ, ಅವನು ಪ್ರತ್ಯೇಕವಾಗಿ ನೋಡ್ತಾನೆ, ಇವನು ಪ್ರತ್ಯೇಕವಾಗಿ ನೋಡ್ತಾನೆ, ಎರಡು ಸಾಮ್ಯತೆ ಇದೆ. ಆದರೆ ಅವನು ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಾ ಇದ್ದ, ಅಹಂಕಾರ ಇತ್ತು, ಹೊಟ್ಟೆ ಕಿಚ್ಚಿತ್ತು. ರಾಜಸ ಭಕ್ತಿಯನ್ನು ಮಾಡತಕ್ಕಂಥವರಿಗೆ ಹೊಟ್ಟೆ ಕಿಚ್ಚು ಆ ಥರದ್ದು ಯಾವುದೂ ಇಲ್ಲ. ಅವ್ರನ್ನ ನೋಡಿದ್ರೆ ಅವ್ರ ಯೋಗ್ಯತೆ ಇದೆ, ಅವರಿಗೆ ಮನ್ನಣೆ ಸಿಗತ್ತೆ, ಅವರಲ್ಲಿರ್ತಕ್ಕಂಥ ಪರಮಾತ್ಮ ಹೀಗೆಲ್ಲ ತಿಳಿದುಕೊಳ್ತಾರೆ. ಆದರೆ ಪೃಥಕ್ ಭಾವ, ಇವನು ಕೂಡ ದೇವರಲ್ಲಿ ಭೇದವನ್ನು ಕಾಣ್ತಾನೆ. ಅಂದರೆ ದೇವರ ಅವಯವಗಳಲ್ಲಾಗಲಿ ದೇವರ ರೂಪಗಳಲ್ಲಾಗಲಿ ಭೇದವನ್ನು ಕಾಣ್ತಾನೆ. ಅಂತಹ ಭಕ್ತಿ ಏನಿದೆ ಅದನ್ನು ರಾಜಸ ಅಂತ ಕರೆದಿದ್ದಾರೆ.
ಬಹುಶಃ ಅಲ್ಲ, ಅದು ಯಾರು ಅಂತ ಹೇಳಿಕ್ಕೆ ಬರಲ್ಲ. ಅಲ್ಲ, ಹಂಗೆ ಭೇದ ಅಂತಲ್ಲ. ಭೇದ ಅಂತಂದರೆ ಅವರು ಅಲ್ಲಿ ಒಂದು ಇಲ್ಲಿ ಭೇದ ಇದೆ ಆ ರೀತಿ ಅಲ್ಲ. ಇಲ್ಲಿ ರಾಮಕೃಷ್ಣನಿಗೆ ಛೇದ ಆಯಿತು. ಹಾಂ, ಅದೇ ಅದು ಇರಬಹುದು. ಆದರೆ ಆ ಒಂದು ಇದೆ ಅಂದ ಮಾತ್ರಕ್ಕೆ ಅವರನ್ನು, ಅಂದರೆ ಈ ಕೆಲವೊಂದನ್ನು ನಾವು ಹೇಗೆ ಅಂತ ತೀರ್ಮಾನ ಮಾಡೋದು ಕಷ್ಟ. ಈ ರೀತಿ ಗುಣಗಳು ಹೇಳಿದ್ದಾರೆ, ಇದನ್ನು ಎಲ್ಲಿ ನಾವು ಕಾಣ್ತೇವೋ ಅದು ನಮಗೆ ಅನುಸಂಧಾನ ಮಾಡಬೇಕು. ಜೊತೆಗೆ ಏನು ಅಂತಂದರೆ, ಇನ್ನೊಬ್ಬರಲ್ಲಿ ಒಳಗಡೆ ಇರತಕ್ಕಂಥದ್ದು ನಮ್ಗೆ ಅರ್ಥ ಆಗಲ್ಲ. ಅವ್ರು ಯಾವುದೋ ಶಾಪದ ನಿಮಿತ್ತದಿಂದಲೋ ಅಥವಾ ಇನ್ಯಾವುದೋ ನಿಮಿತ್ತದಿಂದಲೋ ಬೇರೆ ರೀತಿ ನಡೆದುಕೊಂಡಂತೆ ಕಾಣುತ್ತೆ, ಆದರೆ ಅವರು ಭಕ್ತರೇ ಆಗಿರ್ತಾರೆ. ನಾವು ತೀರ್ಮಾನ ಮಾಡೋದಲ್ಲ, ಆ ವ್ಯಕ್ತಿತ್ವವನ್ನು ತೀರ್ಮಾನ ಮಾಡೋದು ಪರಮಾತ್ಮನೇ. ಹಾಗಾಗಿ ವಿಷಯಾನ್ ಅಭಿಸಂಧಾಯ, ಈಗ ನಮ್ಮಲ್ಲೇ ಸಾಕಷ್ಟು ಜನ ಇದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಗುರುಗಳ ಸೇವೆಯನ್ನು ಮಾಡ್ತೀವಿ ಅಥವಾ ತೀರ್ಥಯಾತ್ರೆಯನ್ನು ಮಾಡ್ತೀವಿ. ಆದರೆ ಇದೆಲ್ಲ ಮಾಡುತ್ತಿರುವ ಮೂಲ ಉದ್ದೇಶ ಏನು? ಕಡೇ ಪಕ್ಷ ನನಗೆ ಸುಖ ಬೇಕು ಅಂತಾದರೂ ನಾವು ಅಪೇಕ್ಷೆ ಪಡ್ತೀವಿ. ಏನೂ ಫಲದ ಅಪೇಕ್ಷೆ ಇಲ್ಲದೆ ನಾವು ದೇವರ ಸ್ತೋತ್ರವನ್ನು ಮಾಡಿದ್ದು ಸಂಧ್ಯಾವಂದನೆ ನಿತ್ಯ ಕರ್ಮಗಳಿಗೆ ನಾವು ಫಲ ಅಪೇಕ್ಷೆ ಪಡ್ತೀವಿ. ಅಂದರೆ ಇವತ್ತು ನಾನು ಸಂಧ್ಯಾವಂದನೆ ಮಾಡಿದೆ, ಒಂದು 10 ಗಾಯತ್ರಿ ಇವತ್ತು ಜಾಸ್ತಿ ಮಾಡ್ತೀನಿ, ನಾನು ಓದಲ್ಲ, ನಾನು ಪರೀಕ್ಷೆಯಲ್ಲಿ ನನಗೆ 90 ಮಾರ್ಕ್ಸ್ ಬರಬೇಕು. ಅಂದರೆ ಈ ಥರ ಫಲದ ಅಪೇಕ್ಷೆ ಇಟ್ಟುಕೊಂಡು ನಾವು ಭಕ್ತಿಯನ್ನು, ದೇವರಲ್ಲಿ ಭಕ್ತಿ ಮಾಡ್ತೀವಿ ಅಂತಂದರೆ ಅದು ರಾಜಸ ಭಕ್ತಿ ಅಂತ ಕರೀತಾರೆ. ಬಹುಶಃ ನಾವೆಲ್ಲರೂ ಮಾಡ್ತಿರೋದು ಇವಾಗ ಅದೇನೆ. ನನಗೆ ದೇವರ ಸ್ತೋತ್ರವನ್ನು ಮಾಡಿದ್ರೆ, ಹೋಮ ಹವನಾದಿಗಳನ್ನು ಮಾಡಿದ್ರೆ ಯಾವುದೋ ಪಿತೃಶಾಪ ಹೋಗುತ್ತೆ, ಅಥವಾ ಯಾವುದೋ ಸ್ತ್ರೀ ಶಾಪ ಹೋಗುತ್ತೆ, ಅಥವಾ ಭೂತ ಪ್ರೇತಗಳ ಕಾಟ ಹೋಗುತ್ತೆ, ನನಗೆ 4-6 ಜನ ನನಗೆ ಗೌರವವನ್ನು ಕೊಡ್ತಾರೆ, ತೋರಿಕೆಗಾದರೂ ಮಾಡುವಂಥವ್ರು ಇದ್ದಾರೆ. ಹಾಗಾದರೆ ಇಷ್ಟೆಲ್ಲ ಮಾಡುತ್ತಿರೋದು ಹೇಗೆ ಅಂದರೆ ವಿಷಯಾನ್ ಅಭಿಸಂಧಾಯ, ಜೊತೆಗೆ ಯಶಃ. ಇಷ್ಟು ಗಂಟೆಗಟ್ಟಲೆ ಇವರು ತಪಸ್ಸು ಪೂಜೆ ಮಾಡ್ತಾರೆ ಅಂದರೆ ಇವರು ದೊಡ್ಡವರೇ ಇರಬೇಕು. ಹಾಗಾದರೆ ಆ ಹೆಸರು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡೋದು. ಇನ್ನು ಕೆಲವರು ಇರ್ತಾರೆ ಮನೆಯಲ್ಲಿ ಮಾಡಲ್ಲ, ಎಲ್ಲಾದರೂ ಬಂದಾಗ ಯಾರಾದರೂ ನೋಡುತ್ತಾರೆ ಅಂದಾಗ ಜಾಸ್ತಿ ಜಪ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾರೆ. ಇದು ಒಂದು ರೀತಿಯ ಜನರಿದ್ದಾರೆ. ಜೊತೆಗೆ ಐಶ್ವರ್ಯಮೇವಚ, ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರೆ ಪರಮಾತ್ಮನ ಅನುಗ್ರಹ ಆಗುತ್ತೆ, ನಮಗೆ ಸಂಪತ್ತು ಸಿಗತ್ತೆ. ಐಶ್ವರ್ಯಮೇವಚ, ಈ ರೀತಿಯಾಗಿ ಯಾರು ಅಪೇಕ್ಷೆ ಪಡ್ತಾ ಇರ್ತಾರೆ, ಅದು ಹೇಗೆ ಪೂಜೆ ಮಾಡ್ತಾರೆ ಅವರು ಅಂದರೆ ಅರ್ಚಾದವು ಅರ್ಚಯೇತ್. ಅರ್ಚ ಅಂತಂದರೆ ಪ್ರತಿಮೆಗಳು, ಅದು ನಾನಾ ರೀತಿಯ ಪ್ರತಿಮೆಗಳು. ಅಂತಹ ಪ್ರತಿಮೆಯ ಮೂಲಕ ಯಾರು ಈ ಭಾವನೆಯಿಂದ ಭಕ್ತಿಯನ್ನು ಮಾಡ್ತಾರೋ, ಪೂಜಾದಿಗಳನ್ನು ಮಾಡ್ತಾರೋ ಅವರು ರಾಜಸ ಭಕ್ತರು ಅಂತ ಕರೆಸ್ಕೊಂಡಿದ್ದಾರೆ ಅನ್ನೋದನ್ನು ಪರಮಾತ್ಮ ಸ್ಪಷ್ಟಪಡಿಸಿ, ಈಗ ಸಾತ್ವಿಕರಾದ ಭಕ್ತರ ಬಗ್ಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಕರ್ಮ ನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇತ್ ಯಷ್ಟವ್ಯಮಿತಿ ವಾ ಪೃಥಗ್ಭಾವ ಸಾತ್ವಿಕ. ಅಂದರೆ ಕರ್ಮ ನಿರ್ಹಾರ ಮುದ್ದಿಶ್ಯ. ಕರ್ಮ ನಿರ್ಹಾರ ಅಂತಂದರೆ, ಕರ್ಮ ಅಂದರೆ ಪಾಪ, ನಿರ್ಹಾರ ಅಂದರೆ ಅದು ಕ್ಷಯ. ಹಾಗಾದರೆ ನನ್ನ ಪಾಪ ಏನಿದೆ ಅದು ನಿವೃತ್ತಿ ಆಗಬೇಕು ಅನ್ನೋ ಕಾರಣದಿಂದ, ಅಭಿಪ್ರಾಯದಿಂದ ಪರಸ್ಮಿನ್ ವಾ ತದರ್ಪಣಂ, ಅದನ್ನು ಮಾಡಿದ ಕರ್ಮಗಳನ್ನು ಏನೇನಿದೆ ಎಲ್ಲವನ್ನೂ ಕೂಡ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿ. ಜೊತೆಗೆ ಯಜೇದ್ ಯಷ್ಟವ್ಯಮಿತಿವ, ನನ್ನ ಕರ್ತವ್ಯ ಇದು, ನಾನು ಮಾಡಬೇಕು ಅನ್ನೋ ಭಾವನೆಯಿಂದ ಯಾರು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾನೋ ಅಂತಹ ಭಕ್ತಿ ಅದು ಸಾತ್ವಿಕವಾದ ಭಕ್ತಿ ಅನ್ನೋದನ್ನು ಪರಮಾತ್ಮ ತಿಳಿಸಿದ್ದಾನೆ. ಇಲ್ಲಿ ಏನಂದರೆ ಅಪೃಥಕ್ ಭಾವ ಸಹ ಸಾತ್ವಿಕ. ಪೃಥಕ್ ಭಾವನೆ ಇಲ್ಲ ಅಂದರೆ ರಾಜಸನಲ್ಲೂ ಪೃಥಕ್ ಭಾವನೆ ಇತ್ತು, ತಾಮಸನಲ್ಲೂ ಪೃಥಕ್ ಭಾವನೆ ಇತ್ತು, ಆದರೆ ಸಾತ್ವಿಕರಲ್ಲಿ ಪೃಥಕ್ ಭಾವನೆ ಇಲ್ಲ. ಅಪೃಥಕ್ ಭಾವ ಅಂದರೆ ನನಗೂ ನನ್ನ ಗುಣಗಳಿಗೂ ನನಗೂ ನನ್ನ ಅವತಾರ ರೂಪಗಳಿಗೂ ಯಾವುದೇ ರೀತಿಯಾಗಿರತಕ್ಕಂತಹ ಪೃಥಕ್ ಭಾವನೆ ಇಲ್ಲ. ಇದೆಲ್ಲವೂ ಪರಮಾತ್ಮನ ರೂಪಗಳೇ. ಅಂದರೆ ಮೂಲ ರೂಪದಲ್ಲಿ ಪರಮಾತ್ಮನಿಗೆ ಎಷ್ಟು ಶಕ್ತಿ ಸಾಮರ್ಥ್ಯಗಳಿದೆಯೋ ಅಷ್ಟೂ ಶಕ್ತಿ ಸಾಮರ್ಥ್ಯಗಳು ಅವತಾರ ರೂಪಗಳಲ್ಲೂ ಇದೆ. ಆದರೆ ಅದನ್ನು ಕೆಲವೊಂದು ಸಂದರ್ಭದಲ್ಲಿ ಪ್ರಕಟಗೊಳಿಸ್ತಾನೆ, ಕೆಲವೊಂದು ಸಂದರ್ಭದಲ್ಲಿ ಮರೆಮಾಚ್ತಾನೆ ಅನ್ನೋ ಭಾವನೆಯಿಂದ ಕರ್ಮ ನಿರ್ಹಾರ ಮುದ್ದಿಶ್ಯ, ನಾನು ಇಂಥ ಪಾಪ ಕರ್ಮಗಳನ್ನು ಮಾಡಿದ್ದೇನೆ, ಅದು ನಿವೃತ್ತಿ ಆಗಬೇಕು ಅಂದಾಗ ಪರಮಾತ್ಮ ನನಗೆ ಪ್ರಸನ್ನನಾಗ್ತಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪರಸ್ಮಿನ್ ವಾ ತದರ್ಪಣಂ,
ಅಂದರೆ ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನಃ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ತೃತೀಯ ಸ್ಕಂದದಲ್ಲೇ ಬರುವಂಥ ಶ್ಲೋಕ ಇದು. ಅಂದರೆ ತಪಸ್ವಿನಃ, ಅವರು ಏನಾದರೂ ತಪಸ್ಸನ್ನು ಮಾಡಿದ್ದಾರೆ. ದಾನಪರಾಹ, ಏನೋ ದಾನವನ್ನು ಮಾಡಿದ್ದಾರೆ, ದಾನ ಧರ್ಮಗಳನ್ನೆಲ್ಲ ಮಾಡಿದ್ದಾರೆ. ಯಶಸ್ವಿನಃ, ಒಂದೊಳ್ಳೆ ಸತ್ಕರ್ಮಗಳನ್ನು ಮಾಡಿ ಲೋಕದಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಮಂತ್ರವಿಧ, ನಾನಾ ರೀತಿಯ ವೇದಾರ್ಥಗಳನ್ನು ಅನುಸಂಧಾನ ಮಾಡುವಂಥವರಿದ್ದಾರೆ. ಸುಮಂಗಳಾಹ, ಒಳ್ಳೆ ಮಂಗಳ ಕಾರ್ಯಗಳನ್ನು ಮಾಡಿ ಒಳ್ಳೆ ಸಾತ್ವಿಕ ಕರ್ಮಗಳನ್ನು ಆಚರಣೆ ಮಾಡುವಂಥವರಿದ್ದಾರೆ. ಹೀಗೆ ಮಂತ್ರವಿಧ ಸುಮಂಗಲಾಹ, ಇವರೆಲ್ಲರಿಗೂ ಒಂದು ಒಳ್ಳೆ ಮಂಗಳ ಆಗಬೇಕು ಅಂತಾದರೆ, ಕ್ಷೇಮ ಆಗಬೇಕು ಅಂತಾದರೆ, ವಿನಾ ಯದರ್ಪಣಂ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿಲ್ಲ ಅಂತಾದರೆ ಕ್ಷೇಮಂನ ವಿಂದಂತಿ, ಅವರಿಗೆ ಒಳಿತು ಅನ್ನೋದು ಆಗೋದಿಲ್ಲ. ಅಂದರೆ ಸಂಪೂರ್ಣವಾದ ಫಲ ಅಥವಾ ಒಳಿತು ಅನ್ನೋದಕ್ಕೆ ಪರಮಾತ್ಮನ ಅತ್ಯಂತ ಪರಮ ಪ್ರೀತಿ, ಪರಮ ಪ್ರಸಾದ, ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ತಸ್ಮೈ ಸುಭದ್ರ ಶ್ರವಸೆ, ಅಂತಹ ಮಂಗಳಕ್ಕೆ ಆಶ್ರಯನಾಗಿರತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ರೀತಿಯಲ್ಲಿ ನಾವು ಮಾಡಿದ ಪ್ರತಿಯೊಂದು ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ. ಯತ್ಸಂಪರ್ಕಾತ್ ಪ್ರಿಯ ಆಸನ್ ತಸ್ಮಾತ್ ಕೋನ್ ಅಪರಃ ಪ್ರಿಯ ಅಂತ ಆಚಾರ್ಯರು ಹೇಳ್ತಾರೆ. ಇವತ್ತು ಈ ಜನ್ಮದಲ್ಲಿ ನನಗೆ ಇವರು ಅತ್ಯಂತ ಪ್ರೀತಿಪಾತ್ರರು, ಆದರೆ ಹಿಂದಿನ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನನಗೆ ಶತ್ರುಗಳು ಆಗಬಹುದು. ಹಾಗಾದರೆ ಈ ವೈಪರೀತ್ಯ ಯಾಕೆ ಆಗ್ತಾ ಇದೆ? ಇದಕ್ಕೆ ಜ್ವಲಂತ ಉದಾಹರಣೆ ಅಂದರೆ ಕರ್ಣ ಮತ್ತು ವಾಲಿ. ರಾಮಾವತಾರದಲ್ಲಿ ವಾಲಿ ಇಂದ್ರನ ಅವತಾರ, ಸೂರ್ಯನ ಅವತಾರ ಸುಗ್ರೀವ. ಆದರೆ ವಾಯುದೇವರ ಸಂಪರ್ಕ ಇದ್ದಿದ್ದರಿಂದ ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾದ ಸುಗ್ರೀವ. ಅದೇ ಸೂರ್ಯ ಕರ್ಣನಾಗಿ ಹುಟ್ಟುತ್ತಾನೆ, ಯಾರ ಸಂಪರ್ಕ ಇಲ್ಲ, ವಾಯುದೇವರ ಸಂಪರ್ಕ ಇಲ್ಲ ಅನ್ನೋ ಕಾರಣಕ್ಕಾಗಿ ದುರ್ಯೋಧನನ ಪಕ್ಷ ಸೇರಿಕೊಳ್ತಾನೆ, ಪರಮಾತ್ಮನ ಅನುಗ್ರಹದಿಂದ ವಂಚಿತನಾಗಿದ್ದಾನೆ. ಅದೇ ಯಾರೋ ಅರ್ಜುನ ಭೀಮಸೇನ ದೇವರ ಸಂಪರ್ಕದಲ್ಲಿದ್ದಾನೆ, ಆದ್ದರಿಂದ ಅವನ ಸಾರಥ್ಯವನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವರು ಯಾಗ ಮಾಡಿದಾಗ ಯಾರ್ಯಾರು ಬ್ರಾಹ್ಮಣರು ಭೋಜನವನ್ನು ಮಾಡಿದ್ರೋ ಆ ಭೋಜನ ಪಾತ್ರೆಗಳನ್ನು ಎತ್ತಿ ಸ್ವಚ್ಛ ಮಾಡಿದ್ದಾನೆ, ಗೋಮಯವನ್ನು ಮಾಡಿದ್ದಾನೆ. ಇಂತಹ ಕರುಣೆ ಪರಮಾತ್ಮನಲ್ಲಿ. ಯಾಕೆ? ಯತ್ ಸಂಪರ್ಕಾತು ಪ್ರಿಯ ಆಸನ್. ಯತ್ ಅಂತಂದರೆ ವಾಯುದೇವರ, ಆ ವಾಯುದೇವರ ಸಂಪರ್ಕ ಇದ್ದದ್ದರಿಂದ ಪರಮಾತ್ಮನಿಗೆ ಅವರೆಲ್ಲ ಪ್ರಿಯರಾದರು. ಅಥವಾ ಯತ್ ಸಂಪರ್ಕ, ಪರಮಾತ್ಮನ ಸನ್ನಿಧಾನ ಇರೋದರಿಂದ ಅಲ್ಲಿ ಅವರೆಲ್ಲ ಪ್ರಿಯರಾದರು. ಅದೇ ಅರ್ಜುನ ವಾಲಿಯಾಗಿ ಹುಟ್ಟಿದ್ದ, ಅಂದರೆ ಹನುಮಂತ ದೇವರ ಸಂಪರ್ಕ ಇಲ್ಲ, ಹಾಗಾಗಿ ಪರಮಾತ್ಮನ ಅನುಗ್ರಹದಿಂದ ವಂಚಿತನಾದ. ಹಾಗಾದರೆ ಇದನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಯಾರು ಪ್ರಿಯರಾಗಿರ್ತಾರೋ ಯಾರು ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮಗೆ ಸಂಬಂಧಪಟ್ಟದ್ದು ಅಂತ ಏನೇನಿದೆ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕಂತ. ಸುಹೃತ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ, ನಮ್ಮ ಪ್ರಾಣಗಳನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು. ಕಾರಣ ದೇವರಿಗೆ ಇದು ಯಾವುದು ಇಲ್ಲ ನಾವು ಕೊಡ್ತಾ ಇದ್ದೀವಿ ಅನ್ನೋ ಅಭಿಪ್ರಾಯ ಅಲ್ಲ. ಬೆಳಗ್ಗೆ ಮಾಡಿದ್ದು ಸಂಜೆಗೆ ಹಳಸತ್ತೆ ಅನ್ನೋದನ್ನು ನಾವೇ ಸ್ವೀಕಾರ ಮಾಡಲ್ಲ. ಅಂಥದ್ರಲ್ಲಿ ದೇವರು ಯಾಕೆ ಸ್ವೀಕಾರ ಮಾಡ್ತಾನೆ? ದೇವರು ಸ್ವೀಕಾರ ಮಾಡೋದು ಏನಿದ್ರೂ ಕೂಡ ಅದರಲ್ಲಿರತಕ್ಕಂಥ ಶುಭವನ್ನೇ ತಾನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ನಾವು ದೇವರಿಗೆ ಯಾಕೆ ಸಮರ್ಪಣೆ ಮಾಡಬೇಕು? ಇವತ್ತು ನಮ್ಮಲ್ಲಿ ಆ ಬಳಕೆ ತುಂಬ ಜಾಸ್ತಿ ಇದೆ. ಯಾವುದಾದ್ರೂ ಒಂದು ಹೌದು, ಕೆಟ್ಟದ್ದು ಸೃಷ್ಟಿ ಪರಮಾತ್ಮನದ್ದೇ, ಆದರೆ ಗುಣಗಳು ಅವನ ಪರಮಾತ್ಮನ ಸೃಷ್ಟಿಯಲ್ಲ. ಅಂದರೆ ಆ ವ್ಯಕ್ತಿತ್ವ ಅದು ಅನಾದಿ ಕಾಲದಿಂದ, ಸ್ವಭಾವೋ ಜೀವ ಏವಚ, ಅದೆಲ್ಲವೂ ಕೂಡ ಪರಮಾತ್ಮನ ಅಧೀನದಲ್ಲಿದೆ. ಆದರೆ ಆ ವ್ಯತ್ಯಾಸ ಮಾಡಲಿಕ್ಕೆ ಹೋಗಲ್ಲ ಪರಮಾತ್ಮ. ಜೀವ ಸೃಜ್ಯನೇ ಅಲ್ಲ. ಜೀವನಲ್ಲಿರ್ತಕ್ಕಂಥ ಗುಣಗಳು ಅನಾದಿ ಕಾಲದಿಂದ, ಅವನ ಅನಾದಿ ಆದ್ದರಿಂದ ಅವನ ಸ್ವಭಾವ ಅದು ಸ್ವಾಭಾವಿಕ. ಅದು ಅವನ ಯಾವಾಗಲಿಂದ ಇದ್ದಾನೋ ಅಲ್ಲಿಂದ ಸೃಷ್ಟಿ ಮಾಡಿದ್ದಲ್ಲ. ಅದನ್ನು ನಿಯಂತ್ರಣ ಮಾಡೋನು ಪರಮಾತ್ಮ. ಅವನು ತುಂಬ ಭಕ್ತಿಯನ್ನು ಮಾಡಿದಾಗ ತೀವ್ರತೆ ಇದ್ದಿದ್ದು ಕಡಿಮೆ ಆಗ್ಬೋದು, ಅಥವಾ ಭಕ್ತಿ ಮಾಡದೇ ಇಲ್ಲದಿರುವಾಗ ಜಾಸ್ತಿಯಾಗಿ ನಮಗೆ ಸಿಗಬಹುದು, ಈ ಥರದ್ದು. ಹಾಗಾದರೆ
ಒಟ್ಟು ನಾವು ಏನು ಮಾಡಬೇಕು ಅಂದರೆ ನಮಗೆ ಸಂಬಂಧಪಟ್ಟದ್ದು ಅಂತ ಏನೇನಿದೆ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದನ್ನು ಮಾಡಬೇಕು. ಅಂದರೆ ಇದರ ಅರ್ಥ ಕೆಟ್ಟದ್ದು ಏನೇ ಮಾಡಿದ್ರೂ ದೇವರಿಗೆ ಸಮರ್ಪಣೆ ಅನ್ನೋ ಅಭಿಪ್ರಾಯ ಅಲ್ಲ. ಕೆಟ್ಟದ್ದು ನಮ್ಮಿಂದ ನಡೆದಾಗ ಅದನ್ನು ದೇವರಿಗೆ ಸಮರ್ಪಣೆ ಅವಶ್ಯ ಮಾಡಬೇಕು. ಆದರೆ ಇನ್ನೊಮ್ಮೆ ಈ ರೀತಿಯ ಕೆಟ್ಟದ್ದು ನನ್ನಿಂದ ಮಾಡಿಸಬೇಡ. ಯಾಕೆ? ಯತ್ ಸಂಪರ್ಕಾತ್ ಪ್ರಿಯ ಆಸನ್, ನಿನ್ನ ಸಂಪರ್ಕ ಇದ್ದರೆ ಅದೆಲ್ಲ ನಮಗೆ ಪ್ರೀತಿಗೆ ಪಾತ್ರ ಆಗುತ್ತೆ. ಹಾಗಾದರೆ ನಮಗೆ ತೊಂದರೆಯನ್ನು ಮಾಡ್ತಾ ಇದೆ ಅಂದರೆ ಅಲ್ಲಿ ನಿನ್ನ ಸಂಪರ್ಕ ಇಲ್ಲ ಅಂತ. ಹಾಗಾದರೆ ಯಾವುದು ನಮಗೆ ಕೆಡಕನ್ನು ಮಾಡ್ತಾ ಇದೆ ಅಂಥದ್ದಲ್ಲಿ ನಾವು ಯೋಚನೆ ಮಾಡಬೇಕು, ಇಲ್ಲಿ ದೇವರ ಸಂಪರ್ಕ ನಾವು ಕಳೆದುಕೊಂಡಿದ್ದೇವೆ, ಹಾಗಾಗಿ ಇಲ್ಲಿಂದ ನಮಗೆ ತೊಂದರೆ ಆಗ್ತಾ ಇದೆ. ಹಾಗಾದರೆ ಅಲ್ಲಿ ದೇವರ ಸಂಪರ್ಕ ಬರಬೇಕು ಅಂತಾದರೆ ಅವರನ್ನು ದೇವರಿಗೆ ಸಮರ್ಪಣೆ ಮಾಡಿ. ಯತ್ ಸಂಪರ್ಕ ಆಯಿತು ಅಂತಾದರೆ ಅದು ನಮಗೆ ಪ್ರಿಯ ಆಗುತ್ತೆ. ಹಾಗಾಗಿಯೇ ನಮ್ಮ ಹಿರಿಯರು ತುಂಬ ಜನ ಅದನ್ನು ಮಾಡ್ಕೊಂಬರ್ತಾ ಇದ್ರು. ಅವರಿಗೆ ಗೊತ್ತಿತ್ತು ಯಾಕೆ ಮಾಡ್ತಿದ್ದೀವಿ ಅಂತ, ಆದರೆ ನಾವು ಕೇಳಲಿಲ್ಲ. ನಾವು ಕೇಳದೇ ಇರೋದ್ರಿಂದ ಅವರು ನಮಗೆ ಹೇಳಲಿಲ್ಲ. ನಾವು ಒಟ್ಟು ಅಂಧಾನುಕರಣೆಯಿಂದ ಕೆಲವರು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಗಾಡಿ ತೊಗೊಂಬಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾರೆ. ಒಂದು ಬಟ್ಟೆ ತೊಗೊಂಡ್ರೆ ಕಡೇ ಪಕ್ಷ ದೇವರ ಫೋಟೋಗಾದರೂ ಮುಟ್ಟಿಸ್ತಾರೆ. ಮದುವೆ ಆದರೆ ಮನೆ ದೇವರಿಗೆ ಹೋಗಿ ಬರ್ತಾರೆ. ಸಂತಾನ ಆದರೆ ಮನೆ ದೇವರಿಗೆ ಹೋಗಿ ಬರ್ತಾರೆ. ಹೀಗೆ ನಮ್ಮಲ್ಲಿ ಏನು ಬಂದರೂ ಕೂಡ ಅದಕ್ಕೆ ದೇವರ ಪೂಜೆಯನ್ನು ಮಾಡೋದು. ಇನ್ನು ಕೆಲವರೆಲ್ಲ ಹಿರಿಯರಿದ್ದರು, ಗ್ರಂಥಗಳು ಇಟ್ಟಿರತಕ್ಕಂಥ ಬೀರುಗೂ ಗಂಧ ಅಕ್ಷತೆ ಹಚ್ಚಿ ಮಂಗಳಾರತಿ ಮಾಡ್ತಾಯಿದ್ರು. ತೀರ್ಥ ಕೊಟ್ಟು ಮಂಗಳಾರತಿ ಮಾಡಿ. ಅಂದರೆ ಗ್ರಂಥಗಳ ಸಂಪರ್ಕ ಪಡೆದಿರೋದ್ರಿಂದ ಅದು ಕೇವಲ ಒಂದು ತಗಡಲ್ಲ, ಅದು ಕಬ್ಬಿಣದ ತಗಡಲ್ಲ. ಯತ್ ಸಂಪರ್ಕಾತ್ ಪ್ರಿಯಾಹ. ಆದ್ದರಿಂದ ಅಷ್ಟು ಭಾವನೆ ನಮ್ಮ ಹಿರಿಯರಲ್ಲಿತ್ತು. ನಮ್ಮಲ್ಲೂ ಸ್ವಲ್ಪ ಇದೆ, ಆದರೆ ಯಾಕೆ ಏನು ಅನ್ನೋದು ಮರೆತಿದ್ದೀವಿ ಅಷ್ಟೆ. ನಾವು ಮುಂದಿನವರಿಗೆ ಅದನ್ನು ಹೇಳಬೇಕು, ನಾವೇ ತಿಳ್ಕೊಂಡಿಲ್ಲ, ಇನ್ನು ಮುಂದಿನವ್ರಿಗೆ ಹೇಳೋದೇ. ಹಾಗಾದರೆ ಹಿಂದಿನವರಿಂದ ನಾವು ತಿಳಿದುಕೊಂಡು ಮುಂದಿನವರಿಗೆ ಅದನ್ನು ವರ್ಗಾವಣೆ ಮಾಡಬೇಕು. ಆ ವರ್ಗಾವಣೆ ಮಾಡೋದರಲ್ಲಿ ನಾವು ಮಧ್ಯದಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಅಂತಾರಲ್ಲ, ಆ ಥರ ಆಗ್ತಾಯಿದೆ. ಇವತ್ತು ಈ ಯುವ ಪೀಳಿಗೆಯನ್ನು ನಾವು ಬೈತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಮಧ್ಯದಲ್ಲಿರತಕ್ಕಂಥವ್ರು. ಯಾಕೆಂದರೆ ಅವರು ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದರೆ ಆಗ್ತಾಯಿತ್ತು. ಹಾಗಾದರೆ ಮಾಡದೇ ಇರೋದರಿಂದ ಇಂಥ ತೊಂದರೆಗಳು ಅನರ್ಥಗಳಾಗ್ತಾ ಇದೆ. ಆದರೆ ಇನ್ನೂ ಕಾಲ ಮಿಂಚಿಲ್ಲ, ಮಾಡುವ ಅವಕಾಶಗಳು ಸಾಕಷ್ಟಿದೆ. ಹಾಗಾಗಿ ಅದನ್ನು ಮಾಡಿದಾಗ ಯತ್ ಸಂಪರ್ಕಾತ್ ಪ್ರಿಯಾಹ, ಅವರು ನಮಗೆ ಪ್ರೀತಿ ಪಾತ್ರರಾಗ್ತಾರೆ. ನನ್ನ ಮಾತು ಕೇಳ್ತಿದ್ದಾನೆ, ನಮ್ಮ ಆಚರಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಅವ್ರ ಮೇಲೆ ನಮಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಇವರು ನಮ್ಮನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಅವ್ರಿಗೂ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಇದು ಹೇಗೆ ಸಾಧ್ಯ? ಯತ್ ಸಂಪರ್ಕಾತ್ ಪ್ರಿಯಾಹ ಆಸನ್. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯದಾದಾಗ ನಿನ್ನ ಸಂಪರ್ಕ ಇರೋದರಿಂದ ಇದು ಒಳ್ಳೆಯದಾಗಿದೆ, ಈ ರೀತಿಯ ಒಳ್ಳೆಯ ಕೆಲಸಗಳು ನನ್ನಿಂದ ಮತ್ತೆ ಮತ್ತೆ ಆಗಲಿ ಅಂಥೇಳಿ ಆ ಭಾವನೆಯಿಂದ ಒಳ್ಳೆಯ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಕೆಟ್ಟ ಕರ್ಮಗಳು ನಮ್ಮಿಂದ ಆದಾಗ ಅದನ್ನು ಇನ್ನೊಮ್ಮೆ ನನ್ನಿಂದ ಅದನ್ನು ಮಾಡಿಸಬೇಡ ಅಂತ ಪ್ರಾರ್ಥನೆಯನ್ನು ಮಾಡಿ ದೇವರಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ಪರಸ್ಮಿನ್ ವಾ ತದರ್ಪಣಂ. ಈ ಭಾವನೆಯಿಂದ ನಾವು ಮಾಡಿದ ಪ್ರತಿಯೊಂದು ಕರ್ಮಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡುವಾಗ ಏನಿರಬೇಕು? ನನ್ನ ಪಾಪ ನಿವೃತ್ತಿ ಆಗಲಿ. ಇದಂತೂ ಅಪೇಕ್ಷೆ ಪಡಲೇಬೇಕು. ಈ ಫಲವನ್ನು ಇದನ್ನು ಅಪೇಕ್ಷೆ ಪಟ್ಟರೆ ಯಾವುದೋ ಫಲವನ್ನು ಅಪೇಕ್ಷೆ ಪಟ್ಟಿದ್ದೀವಿ ಅಂತಲ್ಲ. ಈಗ ಭಾಗವತೋತ್ತಮರಾಗಿರತಕ್ಕಂತಹ ವಾಯುದೇವರು ಕೂಡ ಪರಮಾತ್ಮನ ಅನುಗ್ರಹ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮಾಡ್ತಾರೆ. ಮಾಡೋದು ಯಾಕೆ? ಎಲ್ಲದಕ್ಕೋಸ್ಕರ ದೇವರಲ್ಲ, ದೇವರಿಗೋಸ್ಕರ ಎಲ್ಲವೂ ಅಂತ ಹೇಳ್ತಾರೆ ಅವರು. ಆದರೆ ನಮ್ಮದು ಆ ರೀತಿ ಅಲ್ಲ, ಬೇರೆದಕ್ಕೋಸ್ಕರ ದೇವರು. ನಾವು ದೇವರಲ್ಲಿ ಭಕ್ತಿ ಮಾಡೋದು ಯಾಕೆ? ದೇವರು ನಮ್ಗೆ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡೋದ್ರಿಂದ ಏನು ಲಾಭ? ನಮಗೆಲ್ಲ ಸಿಗತ್ತೆ. ಬಹುಶಃ ಸಿಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇದ್ದಿದ್ದರೆ ನಾವು ಮಾಡ್ತಾ ಇರಲಿಲ್ವೇನೋ. ದೇವರ ಅನುಗ್ರಹ ಆದರೆ ನಮಗೆ ಬೇಕಾದ್ದೆಲ್ಲ ಸಿಗತ್ತೆ ಅನ್ನೋ ಭಾವನೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ನಾವು ಭಕ್ತಿಯನ್ನು ಮಾಡ್ತಾ ಇದ್ದೀವಿ. ಆದರೆ ಭಾಗವತೋತ್ತಮರ ವ್ಯಾಪಾರ, ಅವರ ಚರ್ಯೆಗಳು ಅದು ಹೇಗೆ ಅಂದರೆ ಆ ಎಲ್ಲವನ್ನು ಆಚರಣೆ ಮಾಡ್ತಾರೆ. ಯಾಕೆ? ದೇವರಿಗೆ ಸಂತೋಷ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ. ದೇವರ ಪ್ರೀತಿಯನ್ನು ಹೊರತುಪಡಿಸಿ ಅವರು ಮತ್ತೊಂದನ್ನು ಹಾಗಾಗಿ ಪರಮಾತ್ಮನ ಸಂಪರ್ಕ ಬಂದಿದೆ ಅಂತ ಆದರೆ ಅದರಲ್ಲಿರತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಕಾರಣದಿಂದಲೇ ಬಟ್ಟೆ ಉಡೋವಾಗ ಅದರಿಂದ ಏನಾದರೂ ನಮಗೆ ದೋಷ ಬರೋದಾದರೆ ಅದು ದೇವರಿಗೆ ಸಂಪರ್ಕವನ್ನು ಪಡೆದಿದೆ ಅಂತಾದರೆ ಅದರಲ್ಲಿರೋ ದೋಷಗಳು ನಿವೃತ್ತಿ ಆಗುತ್ತೆ.
ಒಂದು ಗಾಡಿ ದೇವರ ಸ್ಥಾನಕ್ಕೆ ತಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂದರೆ ಅದರಿಂದ ನಮಗೇನೇನು ತೊಂದರೆಗಳಾಗ್ಬೋದು ಅದನ್ನು ತಡೀತಾನೆ. ಹಾಗೆ ನೈವೇದ್ಯ, ಅದರಿಂದ ನಮಗೇನೇನು ತೊಂದರೆಗಳಾಗಬಹುದು ಅದನ್ನೆಲ್ಲ ತಡೀತಾನೆ. ಆ ಕಾರಣಕ್ಕೋಸ್ಕರ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಇದು ಯಾವುದೂ ದೇವರಲ್ಲಿ ಇಲ್ಲ, ನಾವು ಕೊಡ್ತಾ ಇದ್ದೇವೆ ಅನ್ನೋ ಭಾವನೆಯಿಂದ ಮಾಡಿದ್ರೆ ಅದು ನೈವೇದ್ಯವೂ ಅಲ್ಲ, ಸಮರ್ಪಣೆಯೂ ಅಲ್ಲ. ಹಾಗಾಗಿ ಪರಸ್ಮಿನ್ವಾ ತದರ್ಪಣಂ, ಇಲ್ಲಿ ಏನು ಮಾಡಬೇಕು ಅಂದರೆ ಕರ್ಮ ನಿರಹಾರ ಉದ್ದೇಶ್ಯ, ನನ್ನಲ್ಲಿರತಕ್ಕಂತಹ ಪಾಪ ಅದೇನಿದೆ ಅದು ನಿವೃತ್ತಿ ಆಗಬೇಕು ಅನ್ನೋ ಅಭಿಪ್ರಾಯದಿಂದ, ಇಷ್ಟೇ ಅಭಿಪ್ರಾಯ ಇರಬೇಕು. ಇದು ಬಯಕೆ ಅಲ್ಲ, ಇದು ಅವಶ್ಯ ನಾವು ಕೇಳಲೇಬೇಕಾಗಿರೋದು. ಪರಮಾತ್ಮನ ಅನುಗ್ರಹವನ್ನು ಅಪೇಕ್ಷೆ ಪಡೋದಾಗಲಿ, ಪರಮಾತ್ಮನ ಪ್ರೀತಿಯನ್ನು ಅಪೇಕ್ಷೆ ಪಡೋದು, ಪರಮಾತ್ಮನಲ್ಲಿ ಭಕ್ತಿಯನ್ನು ಅಪೇಕ್ಷೆ ಪಡೋದು, ಇದ್ಯಾವುದು ಲೌಕಿಕವಾದ ಫಲಗಳಲ್ಲ. ನನಗೆ ಮನೆ ಬೇಕು, ಬಂಗ್ಲೆ ಬೇಕು, ಮದುವೆ ಆಗಬೇಕು, ಸಂತಾನ ಆಗಬೇಕು, ಅದು ಕೇವಲ ಈ ಜನ್ಮಕ್ಕಷ್ಟೇ ಸೀಮಿತ. ಈ ಕೆಲವೊಂದು ಇದೆಯಲ್ಲ, ಅಂದರೆ ಭಕ್ತಿ, ಪರಮಾತ್ಮನ ಪ್ರೀತಿ, ಇದು ಒಂದು ಜನ್ಮದಕ್ಕೆ ಸೀಮಿತವಾದದ್ದಲ್ಲ, ಅನಂತ ಜನ್ಮಗಳಲ್ಲೂ ಅದು ಬೇಕು. ಒಂದು ಜನ್ಮದಲ್ಲೂ ಅದು ಬೇಡ ಅಂತಿಲ್ಲ. ಎಲ್ಲ ಕಾಲದಲ್ಲೂ ಪರಮಾತ್ಮನಲ್ಲಿ ಭಕ್ತಿ ಬೇಕು. ಆ ಭಕ್ತಿ ಸಿಗಬೇಕು ಅಂತಾದರೆ ಏನಾಗಬೇಕು? ಕರ್ಮ ನಿರಹಾರ ಆಗಬೇಕು. ಅಂದರೆ ನಮ್ಮಲ್ಲಿರತಕ್ಕಂಥ ದೋಷಗಳೆಲ್ಲ ಅದು ನಿವೃತ್ತಿ ಆಗಬೇಕು. ಹೌದು. ಹಾಂ, ಅಲ್ಲಿ ಈಗ ಕೇಳೋದು ಈಗ ಕೊಡಲಿ ಅಂತ ಕೇಳೋದು. ಅಲ್ಲ, ಪ್ರತಿಬಂಧಕ ಆಗತ್ತೆ, ಇಲ್ಲ ಅಂತಲ್ಲ. ಅಂದರೆ ಆ ಪಡೆದುಕೊಳ್ಳೋದು, ಅದನ್ನು ಅನುಭವಿಸೋದು ಈ ಜನ್ಮಕ್ಕೆ ಸಿಗುತ್ತೆ. ಹಾಂ, ಆ ಅಭಿಪ್ರಾಯ. ಹಾಂ, ಅದು ಹೇಗೆ ಅಂದರೆ ಇಲ್ಲಿ ಅನುಭವಿಸಿಲ್ಲ ಅಂತ ಅಂದರೆ ಮುಂದೆ ಉಳಿಯೋದು. ಅದರಲ್ಲಿ ಹೇಗೆ ಅಂದರೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ, 14 ವರ್ಷ ಮೇಲ್ಪಟ್ಟ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಕಡಿಮೆ ಅಂದರೆ 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳನ್ನು ಮಾಡ್ತಾನೆ. ಇದು ಕಡಿಮೆ ಅಂದರೆ ಹೇಗೆ ಅಂತ ನಮಗನ್ಸುತ್ತೆ. 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳು ಹೇಗೆ ಬರುತ್ತೆ ಅಂದರೆ, ಎಲ್ಲೋ ಹೋಗುವಾಗ ಯಾರನ್ನು ನೋಡ್ತೀವಿ, ನಾನು ಅವ್ರ ಥರ ಇರಬೇಕಿತ್ತು ಅಂತ ಅನಿಸುತ್ತೆ. ಯಾವುದೋ ಒಂದು ಮನೆಯನ್ನು ನೋಡ್ತೀವಿ, ನಾವು ಈ ಥರ ಮನೆ ಕಟ್ಟಿಸ್ಬೇಕಿತ್ತು ಅನಿಸುತ್ತೆ. ಯಾವುದೋ ಒಂದು ವೆಹಿಕಲ್ಲು ಅಥವಾ ಮೊಬೈಲ್, ಒಟ್ಟು ಏನೋ ಒಂದು ನೋಡಿದಾಗ ನಮಗೂ ಈ ಥರದ್ದು ಬೇಕು ಅಂತ ಅನಿಸುತ್ತೆ. ಇದರಲ್ಲಿ ಹೇಗೆ ಅಂದರೆ, ಆ ಆಸೆ ತುಂಬ ಉತ್ಕಟವಾಗಿದ್ದರೆ ಅದಕ್ಕೊಂದು ಜನ್ಮ ಮೀಸಲು ನಮಗೆ. ಇದಕ್ಕೆ ದೃಷ್ಟಾಂತ ಅಂತಂದರೆ, ಶ್ರಾದ್ದ ಸಂದರ್ಭದಲ್ಲಿ ಹೇಳುವಂಥ ಮೃಗಾಕಾಲಂದಲೇ ಆಗಿರೋ ಅಂತ ಹೇಳ್ತೀವಿ. ಅಲ್ಲೇನೆಂದರೆ ಎಲ್ಲ ಜನ್ಮಗಳನ್ನು ಕಳೆದುಕೊಂಡಿದ್ದಾರೆ, ಹಂಸ ಪಕ್ಷಿಗಳಾಗಿ ತಪಸ್ಸು ಮಾಡ್ತಾ ಕೂತಿದ್ದಾರೆ. 7 ಜನ ಶಿಷ್ಯರವರು 7 ಜನ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ರಾಜ ಬರ್ತಾನೆ. ರಾಜ ಬರೋದು ಅಂದರೆ ಪರಿವಾರನೇ. ರಾಜ ಬರ್ತಾನೆ, ಅವನ ಜೊತೆಗೆ ಛತ್ರ ಹಿಡ್ಕೊಂಡಿದ್ದಾರೆ, ಚಾಮರ, ಎಲ್ಲ ವೈಭವ, ಜೊತೆಗೆ ಒಬ್ಬ ಮಂತ್ರಿ ಇದ್ದಾನೆ. ಅದನ್ನು ನೋಡಿ 2 ಹಂಸಗಳಿಗೆ ಆಸೆ ಆಯಿತು, ನಾನು ರಾಜ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಅದರ ಜೊತೆ ಇದ್ದ ಇನ್ನೊಂದು ಹಂಸ ಹೇಳುತ್ತೆ, ನೀನು ರಾಜ ಆಗೋದಾದರೆ ನಾನು ಮಂತ್ರಿ ಆಗ್ತೀನಿ. ಅಂದರೆ ಅವರ ಪ್ರಭಾವ, ಆ ಮನಸ್ಸಿನ ಪ್ರಭಾವ ಜಾಸ್ತಿ ಆಗಿದ್ದರಿಂದ ಅವರು ಮುಂದಿನ ಜನ್ಮದಲ್ಲಿ ರಾಜ ಮತ್ತು ಮಂತ್ರಿಯನ್ನು ಹುಡ್ತಾರೆ. ಇಲ್ಲ ಅಂದಿದ್ರೆ ಆ ಜನ್ಮ ಕೊನೆ ಆಗ್ತಿತ್ತು, ಅವರು ಮತ್ತೆ ಋಷಿಗಳಾಗಿ ಬರಬಹುದಿತ್ತು. ಆದರೆ ಆಸೆ ಜಾಸ್ತಿ ಆದದ್ದರಿಂದ ಅವರು ಒಂದು ಎಕ್ಸ್ಟ್ರಾ ಜನ್ಮವನ್ನು ಪಡೆದುಕೊಂಡರು. 5 ಹಂಸಗಳು ಹೇಳುತ್ತೆ, ಎಂಥ ತಪ್ಪು ಮಾಡಿದ್ರೆ ನೀವು, ಈ ಜನ್ಮವನ್ನು ಕಳೆದಿದ್ದರೆ ಮತ್ತೆ ನಾವು ಮೂಲ ರೂಪಕ್ಕೆ ಸೇರಬಹುದಿತ್ತು. ಆಸೆ ಬೇಡದೇ ಇರೋದನ್ನು ಆಸೆ ಪಟ್ಟು ಒಂದು ಜನ್ಮ ಎಕ್ಸ್ಟ್ರಾ ಮಾಡಿಕೊಂಡ್ರಿ. ಪಶ್ಚಾತ್ತಾಪ ಆಗುತ್ತೆ. ಏನು ಮಾಡಬೇಕು? ಏನಿಲ್ಲ, ಒಂದು ಶ್ಲೋಕ ಬರೆದು ಕಳಿಸ್ತೀವಿ, ಅದನ್ನು ನಿಮ್ಮ ಮುಂದೆ ಬಂದು ಒಬ್ಬರು ಹೇಳ್ತಾರೆ, ಆ ಕ್ಷಣದಲ್ಲೇ ವೈರಾಗ್ಯವನ್ನು ತಾಳಿ ಬರಬೇಕು. ಅದೇ ಶ್ಲೋಕನೇ ಸಪ್ತವ್ಯಾಧಾರ ಶಾರಣೇಶು. ಅಂದರೆ ನಮ್ಮ ಮನಸ್ಸಲ್ಲಿ ಆ ಬಯಕೆ ತುಂಬ ತೀವ್ರವಾಗಿತ್ತು ಅಂತಂದರೆ ಅದು ನಮಗೊಂದು ಜನ್ಮಕ್ಕೆ ಕಾರಣ ಆಗುತ್ತೆ. ಅದರಲ್ಲಿ ಸ್ವಲ್ಪ ಏರಿಳಿತಗಳಿದ್ದಾಗ ಮಧ್ಯಸ್ಥಾಯಿಯಲ್ಲಿತ್ತು ಅಂತಂದರೆ ಅದನ್ನು ಕೆಲವೊಂದು ಸಲ ಕನಸಲ್ಲಿ ಪರಿಹಾರ ಮಾಡ್ತಾನೆ. ಇಲ್ಲ, ಒಳ್ಳೆಯ ಅಭಿಪ್ರಾಯ ಇತ್ತು, ಅಲ್ಲಿ ಸಿಗಬೇಕು ಅಂತಿದ್ದರೆ, ಅದು ಸಿಗಬೇಕು ಅಂತಿದ್ದಾಗ ಆ ಜನ್ಮದಲ್ಲಿ ಅದನ್ನು ಕೊಟ್ಟು ಆಸೆ ಪೂರ್ಣ ಮಾಡ್ತಾನೆ. ಹೀಗೆ ಈ ಕ್ರಮದಲ್ಲಿ ಒಂದು ದಿನದಲ್ಲಿ ಕಡಿಮೆ ಅಂದರೆ ಒಂದು 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳನ್ನು ನಾವು ಮಾಡ್ತೀವಿ ಅಂತ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಇವತ್ತು ನಾವು ಈಗ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ನಾನು ಅರ್ಥ ಯಾವುದಕ್ಕೆ? ಅದಕ್ಕೆ ಪರಿಹಾರ ಏನು ಅಂತಂದರೆ ಪರಮಾತ್ಮನಲ್ಲಿ ಅನನ್ಯವಾಗಿ ಭಕ್ತಿ, ಜೊತೆಗೆ ದೇವರ ಸ್ಮರಣೆ. ಅದೇ ನಮ್ಮ ಯೋಗ್ಯತೆ ಹೇಗಿರುತ್ತೆ ಅದರ ಮೇಲೆ ನಡೆದುಕೊಂಡು ಹೋಗುತ್ತೆ. ನಮ್ಮ ಖಂಡಿತ ಅದಕ್ಕೇನು ಮಾಡಬೇಕಂದ್ರೆ ಆದಷ್ಟು ದೇವರ ಸ್ಮರಣೆ, ದೇವರ ಕಥೆಗಳನ್ನು ಕೇಳೋದು, ಅಥವಾ ದೇವರ ಸಂಕಲ್ಪದಂತೆ ನನಗೆ ಸಿಗತ್ತೆ,
ಅನ್ನೋ ಭಾವನೆಯನ್ನು ತಂದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ನಮ್ಮಂಥವ್ರಿಗೆ ಬರಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಾವು ಬಾಯಲ್ಲಿ ಹೇಳ್ಬೋದು, ನಾನು ಈ ಥರನೇ ಇರ್ತೀನಿ, ನನಗೆ ಏನೂ ನಾನು ಅಪೇಕ್ಷೆ ಪಡಲ್ಲ. ಹಾಂ, ಏನೂ ಅಪೇಕ್ಷೆ ಪಡಲ್ಲ ಅಂತ ಹೇಳ್ತೀವಿ ಅಂದರೆ ಎಲ್ಲ ಅಪೇಕ್ಷೆ ಪಡ್ತಿದ್ದೀವಿ ಅಂತ ಅರ್ಥ. ಯಾಕೆಂದರೆ ದೇವರು ಒಲಿದ್ರೆ ನನಗೆ ಎಲ್ಲ ಕೊಡ್ತಾನೆ, ಹಾಗಾಗಿ ನಾನೇನು ಕೇಳಲ್ಲ. ಅಂದರೆ ದೇವರನ್ನು ಒಲಿಸ್ಕೊಳ್ತಿರೋದು ಯಾಕೆ ಅಂದರೆ ಎಲ್ಲ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ. ಆದರೆ ಬಾಯಲ್ಲಿ ಹೇಳ್ತಿರೋದು ಮಾತ್ರ ನಾನೇನು ಅಪೇಕ್ಷೆ ಪಡಲ್ಲ, ದೇವರ ಅನುಗ್ರಹ ಆಗಲಿ ಅಂತ. ಹಾಗೆ ಇದು ಕೆಲವೊಂದಿದೆ. ಇನ್ನು ಕೆಲವೊಂದು ಏನು ಅಂದರೆ ಈ ಜನ್ಮಕ್ಕೆ ತಕ್ಕಂತೆ ನಾವು ಅದನ್ನು ಅನುಭವಿಸಲೇಬೇಕು. ಯಾಕೆ ಪ್ರಾರಬ್ಧ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಾವು ಒಳ್ಳೆಯದೋ ಕೆಟ್ಟದ್ದೋ ಏನು ಮಾಡಿರ್ತೀವೋ ಅದರ ಫಲವನ್ನು, ಅದು ಪ್ರಾರಬ್ಧ ಅಂತ ಆದಮೇಲೆ ಅದನ್ನು ಅನುಭವಿಸಿಯೇ ತೀರಬೇಕು. ಅದನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಉಪಮರ್ದ ಮಾಡುತ್ತಾನೆ ಅಂತ ಹೇಳ್ತಾರೆ. ಅದು ಯಾವಾಗ? ಅಪರೋಕ್ಷ ಜ್ಞಾನ ಆದಮೇಲೆ. ಈಗೆಲ್ಲ ಅಲ್ಲ. ಈಗೆಲ್ಲ ಅಂದರೆ ಏನೋ ಸ್ವಲ್ಪ ಕಡಿಮೆ ಮಾಡೋದಂತ ಮಾಡ್ಬೋದು ಅಷ್ಟೇ. ಆದರೆ ಸ್ವಲ್ಪ ತುಂಬ ಭಾಗ ಕಡಿಮೆ ಮಾಡಬೇಕು ಅಂತಂದರೆ ಅದು ಅಪರೋಕ್ಷ ಜ್ಞಾನ ಆಗಬೇಕು. ದೇವರಲ್ಲಿ ಅಷ್ಟು ಭಕ್ತಿ ಬರಬೇಕು. ಅದು ಬಂದಾಗಲೇ ಸಾಧ್ಯ. ಆ ಭಕ್ತಿ ಬರಬೇಕು ಅಂತ ಆದರೆ, ಅಂದರೆ ಈಗ ನಾವಿರೋ ಭಕ್ತಿಗೂ ಪರಮಾತ್ಮನ ಪ್ರಸಾದಕ್ಕೆ ಕಾರಣವಾದ ಭಕ್ತಿಗೂ ತುಂಬ ವ್ಯತ್ಯಾಸ ಇದೆ. ಈಗ ಭಕ್ತಿ ಸಾಮಾನ್ಯವಾಗಿದೆ, ಆದರೆ ಆ ಭಕ್ತಿ ಹೇಗಿರಬೇಕು? ವ್ಯಾವಹಾರಿಕ. ಆ ಭಕ್ತಿ ಹೇಗಿರಬೇಕು ಅಂತಂದರೆ, ಹಿಂದೆ ಹೇಳಿದಂತೆ ವಿಷಯ ಪದಾರ್ಥಗಳ ಕಡೆ ನಮ್ಮ ಇಂದ್ರಿಯಗಳು ಹೋಗಬಾರದು, ಮನಸ್ಸು ಚಂಚಲ ಆಗಿರಬಾರದು. ಈ ಎರಡನ್ನು ನಿಯಂತ್ರಣ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ಅಂದರೆ ಮನಸ್ಸು ನಮ್ಮ ಕೂತಲ್ಲೇ ನಾವು ಕೂತಿರ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ಇಂದ್ರಿಯಗಳು ಯಾವ ಕಡೆನೂ ಹೋಗಬಾರದು ಅಂತಂದರೆ ಆಗಲ್ಲ. ಈಗ ಗಂಟೆ ಶಬ್ದ ಕೇಳ್ತಾ ಇದೆ, ಬೇಡ ಅಂದರೆ ಕಿವಿಗೆ ಬೀಳತ್ತೆ. ಇನ್ಯಾರೋ ಬರ್ತಾರೆ, ಮಾತಾಡಿಸ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಅಂದರೆ ಯಾರೇ ಬಂದರೂ ಏನೇ ಆದರೂ ತೈಲಧಾರೆಯಂತೆ ಅದು ವಿಚ್ಛೇದ ಇಲ್ಲದೇನೆ ದೇವರಲ್ಲಿ ಭಕ್ತಿ ಬರಬೇಕು. ಅದು ಬಂದಾಗ ಪರಮಾತ್ಮನ ಪ್ರಸಾದ, ಅನುಗ್ರಹ, ಸಾಕ್ಷಾತ್ಕಾರ ಇದೆಲ್ಲ ಆಗತ್ತೆ. ಆಗ ಏನಾದರೂ ಪ್ರಾರಬ್ಧ ಇತ್ತು ಅಂತಾದರೆ ಅದರಲ್ಲಿ ಉಪಮರ್ದ ಮಾಡ್ತಾನೆ. ಈಗಲೂ ಮಾಡ್ತಾನೆ, ಅಂದರೆ ಆಗ ಮಾಡೋದಕ್ಕೂ ಈಗ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಷ್ಟು ಕರುಣೆ ಆದ್ದರಿಂದ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆ. ದೇವರೇನಾದರೂ ತುಂಬ ಸ್ಟ್ರಿಕ್ಟ್ ಆಗಿದ್ದು, ಎಷ್ಟಿದು ಅಷ್ಟು ನಾನು ಕೊಟ್ಟೇ ಕೊಡ್ತೀನಿ ಅಂತ ಆಗಿದ್ದಿದ್ದರೆ ಇವತ್ತು ನಾವು ಎಷ್ಟು ಫಲವನ್ನು ಉಣಬೇಕು. ದೇವರ ಸ್ಮರಣೆ ಮಾಡೋದ್ರಿಂದ ಎಷ್ಟೋ ಕಳೀತಾನೆ, ಸ್ವಪ್ನದ ಮೂಲಕ ಪರಿಹಾರ ಮಾಡ್ತಾನೆ, ಅಥವಾ ಇನ್ನೇನೇನೋ ರೀತಿಯಿಂದ ಮಾಡ್ತಾನೆ. ಇಷ್ಟೆಲ್ಲ ದೇವರು ಕರುಣೆ ತೋರಿಸ್ತಾ ಇದ್ದಾನೆ. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನನ್ನ ಪಾಪಗಳು ಅದು ನಿವೃತ್ತಿ ಆಗಬೇಕು. ಯಾವಾಗ ಪಾಪ ನಿವೃತ್ತಿ ಆಗತ್ತೆ ಆ ಸಂದರ್ಭದಲ್ಲಿ ಭಕ್ತಿ ಅದು ಅಭಿವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಗತ್ತೆ. ಅಂತಹ ಭಕ್ತಿ ಅಭಿವೃದ್ಧಿ ಆದಾಗ ದೇವರಲ್ಲಿ ಸಮರ್ಪಣೆ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ. ದೇವರಲ್ಲಿ ಸಮರ್ಪಣೆ ಮಾಡಿದಾಗ ನಾನು ಇಂತಹ ಕರ್ಮಗಳನ್ನು ನಾನು ಅವಶ್ಯ, ಇದು ನನ್ನ ಕರ್ತವ್ಯ, ಎಷ್ಟವ್ಯ ಮಿತಿ ಯಜೇತ್, ನಾನು ಇದು ಪರಮಾತ್ಮ ನನ್ನನ್ನು ಇಲ್ಲಿಗೆ ಸಾಧನೆಗೆ ಅಂತಲೇ ತಂದಿದ್ದಾನೆ, ಆ ಸಾಧನೆಯನ್ನು ನಾನು ಸಂಪೂರ್ಣ ಮಾಡಿಕೊಳ್ಳಬೇಕು ಅನ್ನೋ ಕಾರಣದಿಂದ ತನ್ನ ಕರ್ತವ್ಯಗಳನ್ನು ಅದನ್ನು ಬಿಡದೆ, ಎಲ್ಲೂ ಲೋಪವನ್ನು ಮಾಡದೆ ಅದನ್ನು ಮಾಡ್ತಾನೆ. ಜೊತೆಗೆ ಅಪೃಥಕ್ ಭಾವ, ಪೃಥಕ್ ಭಾವನೆ ಇಲ್ಲ. ಅಂದರೆ ಪರಮಾತ್ಮನಿಗೂ ಅವನ ಗುಣಗಳಿಗೂ, ಪರಮಾತ್ಮನಿಗೂ ಅವನ ಅವತಾರ ರೂಪಗಳಿಗೂ ಭೇದ ಇಲ್ಲ. ಹೇಳಬೇಕಾದಾಗ ಭೇದ ಇದೆ ಅನ್ನೋ ಥರ ತೋರುತ್ತೆ. ಅವನು ಅವನ ಗುಣ, ನನ್ನ ಮಣೆ ಅಂದರೆ ನಾನು ಬೇರೆ ಮಣೆ ಬೇರೆ ಅಂತ, ಅವನು ಅವನ ಗುಣ ಅಂತ ಹೇಳಿದಾಗ ಮೇಲ್ನೋಟಕ್ಕೆ ಭೇದ ತೋರುತ್ತೆ, ಆದರೆ ಭೇದ ಇಲ್ಲ. ಅಲ್ಲಿ ವಿಶೇಷ ಭೇದವನ್ನು ಅಂಗೀಕಾರ ಮಾಡ್ತಾರೆ. ಅಂದರೆ ಅವನು ಅವನ ಗುಣಗಳಿಗೂ, ಅವನು ಅವನ ಗುಣ ಅಂತ ಹೇಳಿದಾಗ ಒಂದು ಭೇದ ತೋರದಂತೆ ಆಗ್ತಾ ಇದೆ, ಆದರೆ ಭೇದ ಇಲ್ಲ. ಹಾಗಾಗಿ ವಿಶೇಷವನ್ನು ಅಂಗೀಕಾರ ಮಾಡಿ ಅದನ್ನು ಸಮರ್ಥನೆ ಮಾಡಿದ್ದಾರೆ. ಹಾಗಾಗಿ ಅಂತಹ ಭಾವನೆ ನಮಗೆ ಬರಬೇಕು. ಇದು ಬರಲಿಕ್ಕೆ ತುಂಬ ಕಷ್ಟ ಇದೆ. ಯಾಕೆಂದರೆ ರಾಮದೇವರು, ಕೃಷ್ಣ, ರಾಮ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿದ್ದ, ಕೃಷ್ಣ ದ್ವಾಪರ ಯುಗದಲ್ಲಿದ್ದ. ಅಂದರೆ ದ್ವಾಪರ ಯುಗದಲ್ಲಿ ರಾಮ ಇಲ್ಲ, ಕಲಿಯುಗದಲ್ಲಿ ತಿಮ್ಮಪ್ಪ, ಅಂದರೆ ಅಲ್ಲಿ ಇವರಿಬ್ಬರು ಇಲ್ಲ. ಹಾಗಾದರೆ ಅವನ ಅವತಾರಗಳಿಗೂ ಅವನಿಗೂ ಭೇದವನ್ನು ನಮಗೆ ಗೊತ್ತಿಲ್ಲದೇನೆ ಬರ್ತಾ ಇದೆ. ಇನ್ನೂ ಎಷ್ಟು ಅಂತಂದರೆ ವಾದರಾಜ ತೀರ್ಥರು ಹೇಳ್ತಾರೆ, ಸ್ನಾನಾಭ್ಯಂಜನ ಭೋಜನಾದಿ ವಿವಿಧ ಕ್ರೀಡಾಸು ಅಂತ ಹೇಳೋ ಸಂದರ್ಭದಲ್ಲಿ ಅವರು ಹೇಳೋ ಮಾತು ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ಬರೂ ಪ್ರತ್ಯೇಕ ಇದ್ದಾರೆ ಅನ್ನೋದನ್ನು ನೋಡಬಾರದು ಅಂತ. ಇನ್ನು ಪರಮಾತ್ಮನ ಅವನ ಅವತಾರಗಳಿಗಂತೂ ಇನ್ನೂ ದೂರ ಉಳಿತದೆ. ರಾಜರು ಹೇಳಿದ ಮಾತೇನೆ ಲಕ್ಷ್ಮೀದೇವಿಯನ್ನು ಮತ್ತು ಪರಮಾತ್ಮನನ್ನು ಪ್ರತ್ಯೇಕವಾಗಿ ನೋಡಬಾರದು ಅಂತ ಹೇಳ್ತಾರೆ. ಸ್ನಾನಾಭ್ಯಂಜನ ಭೋಜನಾದಿ ವಿವಿಧ ಕ್ರೀಡಾಸು, ಪರಮಾತ್ಮನಿಗೆ ಸ್ನಾನ ಮಾಡಿಸೋವಾಗ ಅಭ್ಯಂಜನ, ಈ ದೀಪಾವಳಿ ಮುಂತಾದ ಸಂದರ್ಭದಲ್ಲಿ ಮಾಡುವಂಥ ಅಭ್ಯಂಜನ,
ಭೋಜನ ಅಂದರೆ ನೈವೇದ್ಯದ ಸಂದರ್ಭದಲ್ಲಿ, ವಿವಿಧ ಕ್ರೀಡಾಸು ಅಂದರೆ ವಸಂತೋತ್ಸವ ಆಗಿರ್ಬೋದು, ಬ್ರಹ್ಮೋತ್ಸವ, ಬೇರೆ ಬೇರೆ ಉತ್ಸವಗಳೇನಿದೆ ಆ ಎಲ್ಲ ಉತ್ಸವಗಳಲ್ಲಿಯೂ ಕೂಡ ಲಕ್ಷ್ಮೀದೇವಿಯನ್ನು ಪರಮಾತ್ಮನ ಜೊತೆಗೇನೇ ಅನುಸಂಧಾನ ಮಾಡಬೇಕು ಅಂತ. ಆದರೆ ಇವತ್ತು ನಮಗೆ ಗೊತ್ತಿಲ್ಲದೇನೆ ಅನಂತ ವ್ರತ ಮಾಡೋದಂದ್ರೆ ಕೇವಲ ದೇವರು ಅಷ್ಟೇ, ಅಲ್ಲಿ ಲಕ್ಷ್ಮೀದೇವಿಗೆ ಪ್ರವೇಶವೇ ಇಲ್ಲ ಅನ್ನೋ ಭಾವನೆ ನಮಗೆ ಗೊತ್ತಿಲ್ಲದೆ ಕೂತಿದೆ. ವರಮಹಾಲಕ್ಷ್ಮಿ ಮಾಡೋದು ಅಂತಂದರೆ ಅಲ್ಲಿ ಲಕ್ಷ್ಮಿಗೆ ಮಾತ್ರ, ಅಲ್ಲಿ ಪರಮಾತ್ಮನಿಗೆ ಅವಕಾಶ ಇಲ್ಲ. ಇದು ಹೆಣ್ಣು ಮಕ್ಕಳ ಹಬ್ಬ, ಗಂಡಸರಿಗೆ ಅವಕಾಶ ಇಲ್ಲ ಅನ್ನೋ ಥರದಲ್ಲಿ ಮಾತಾಡ್ತಾ ಇರ್ತೀವಿ. ಆದರೆ ಸನಾಥಾನ್ ಲಕ್ಷ್ಮೀಂ ಅಂತಲೇ ಅಲ್ಲಿ ಹೇಳಬೇಕು, ಲಕ್ಷ್ಮೀ ಸಹಿತ ಅನಂತ ಪದ್ಮನಾಭಂ ಅಂತಲೇ ಹೇಳಬೇಕು. ಅವರಿಬ್ಬರು ಒಟ್ಟಿಗೆ ಇದ್ದಾರೆ ಅನ್ನೋ ಅನುಸಂಧಾನವನ್ನೇ ಮಾಡಬೇಕು. ಇದು ಕಲ್ಯಾಣ, ನಿಜವಾದ ಕಲ್ಯಾಣ. ಅದರಿಂದ ನಮಗೆ ಕಲ್ಯಾಣ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ತಿಮ್ಮಪ್ಪ ಪ್ರತಿನಿತ್ಯ ಕಲ್ಯಾಣ ಮಾಡಿಸ್ಕೊಳ್ಳೋದು. ಅವರಿಬ್ಬರು ದೂರ ದೂರ ಇದ್ದಾರೆ, ಇವಾಗ ಒಂದಾಗ್ತಿದ್ದಾರೆ ಅನ್ನೋ ಭಾವನೆ ನಮಗೆ ಬರಬಾರದು ಅಂತ. ಹೀಗೆ ಲಕ್ಷ್ಮೀನಾರಾಯಣರಿಗೇನೆ ಅವರಿಬ್ಬರು ಬೇರೆ ಇದ್ದಾರೆ ಅಂತ ಅನುಸಂಧಾನ ಮಾಡಬಾರದು ಅಂತ ಆದಮೇಲೆ ನಮಗೆ ಗೊತ್ತಿಲ್ಲದೆ ಪರಮಾತ್ಮನ ಅನೇಕ ರೂಪಗಳಿಗೂ ಭೇದವನ್ನು ನಮಗೆ ಗೊತ್ತಿಲ್ಲದೇನೆ ಅನುಸಂಧಾನ ಮಾಡ್ತಾ ಇದೆ. ಅನಂತ ರೂಪ ಅಂದರೆ ಅದು ಬೇರೆ, ಅದು ಯಾವುದೋ ಒಂದು ಕಾಲದಲ್ಲಿತ್ತು, ಈಗಿಲ್ಲ. ರಾಮಾವತಾರ ಅದು ಯಾವುದೋ ಒಂದು ಯುಗದಲ್ಲಿತ್ತು, ಕೃಷ್ಣಾವತಾರ ಯಾವುದೋ ಒಂದು ಯುಗದಲ್ಲಿತ್ತು, ಮತ್ಸ್ಯಾವತಾರ ಅದೊಂದು ಪ್ರಾಣಿಯ ರೂಪ. ಇದಕ್ಕೂ ಅದಕ್ಕೂ ಭೇದ ಇದೆ. ಇದು ಮನುಷ್ಯ ರೂಪ, ಇದು ಪ್ರಾಣಿಯ ರೂಪ. ಹಾಗಾದರೆ ನಮ್ಗೆ ಗೊತ್ತಿಲ್ಲದೆ ಅಲ್ಲಿ ಭೇದ ಕಾಣ್ತಾ ಇದೆ. ಇದು ಎಷ್ಟು ಅಂದರೆ ಭಕ್ತಿ ಪರಿಪಕ್ವ ಆಗಿ 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 ದೇವರ ಅನುಗ್ರಹದಿಂದಲೇ ಆ ಭೇದ ಭಾವನೆ ಹೋಗಬೇಕೇ ಹೊರತು ನಾನು ಸುಮ್ಮನೆ ಬಾಯಲ್ಲಿ ಹೇಳ್ತೀನಿ ಅಂತಂದ ಮಾತ್ರಕ್ಕೆ ಆ ಭೇದ ಭಾವನೆ ಹೋಗೋದು ಅಷ್ಟು ಸುಲಭವಲ್ಲ. ಯಾಕೆಂದರೆ ಅಷ್ಟು ನಮಗೆ ಸಂಸಾರದ ಸಂಸ್ಕಾರ ಉಳಿದಿದೆ. ಆದ್ದರಿಂದ ಅದನ್ನೆಲ್ಲ ಈ ಸಂಸ್ಕಾರವನ್ನು ನಾವು ಕಳೆದುಕೊಳ್ಬೇಕು. ಕರ್ಮನಿರಹಾರ ಉದ್ದೇಶ ಅಂದರೆ ಈ ಅಭಿಪ್ರಾಯ. ಅದೇನು ಅಂದರೆ ನಿನ್ನ ರೂಪಗಳಿಗೂ ನಿನಗೂ ಭೇದವನ್ನು ಕಾಣುವಂಥ ಒಂದು ಪಾಪ ನಮ್ಮಲ್ಲಿ ಅಂಟ್ಕೊಂಡಿದೆ, ಅದು ಹೋಗಬೇಕು. ಅದು ಹೋಯಿತು ಅಂತ ಆದರೆ ಭಕ್ತಿ ತಾನಾಗೇ ಇನ್ನೂ ಜಾಸ್ತಿ ಆಗತ್ತೆ. ಈಗೇನಾಗಿದೆ, ನಮಗೆ ಭಕ್ತಿ ಇದೆ, ಇಲ್ಲ ಅಂತಲ್ಲ, ಆದರೆ ಎಲ್ಲೋ ಮೂಲೆಯಲ್ಲಿ ದೇವರ ರೂಪಗಳಿಗೆ ನಮಗೆ ಗೊತ್ತಿಲ್ಲದೇನೆ ಭೇದ ಅನ್ನೋದು ತುಂಬಿಕೊಂಡಿದೆ. ಅದು ಹೋಯಿತು ಅಂತ ಆದರೆ ಪರಮಾತ್ಮನ ಮಹತ್ವ ಬುದ್ಧಿ ಇನ್ನೂ ಜಾಸ್ತಿ ಆಗತ್ತೆ, ಭಕ್ತಿ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಕರ್ಮನಿರಹಾರ ಉದ್ದೇಶ ಅಂದರೆ ಇಂಥ ಏನೇನು ಪಾಪಗಳಿದೆ ನಮಗೆ ಗೊತ್ತಿಲ್ಲದೇನೆ ಆಗುವಂಥ ಪಾಪಗಳು, ನಮಗೆ ಗೊತ್ತಿಲ್ಲದೇನೆ ನಡೆಯುವಂಥದ್ದು, ಅಂಥ ಪಾಪಗಳೇನಿದೆ ಅದನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು. ನಮಗೆ ಗೊತ್ತಿರೋದು ಅಂತಂದರೆ ಒಂದು ಸ್ವಲ್ಪ ಪ್ರಯತ್ನದಿಂದ ದೇವರ ಅನುಗ್ರಹದಿಂದ ಅದನ್ನು ಪರಿಹಾರ ಮಾಡ್ಕೊಳ್ಬೋದು. ಆದರೆ ನಮಗೆ ಗೊತ್ತಿಲ್ಲದೆ ಆಗುವಂಥ ಪಾಪಗಳೇನಿದೆ ಅದು ಹೋಗಬೇಕು ಅಂತಾದರೆ ಅದಕ್ಕೆ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಅಂಥ ಕರ್ಮ ನಿರಹಾರ ಉದ್ದೇಶ. ನಿನ್ನ ಪೂಜಾದಿಗಳನ್ನು ನಾನು ಮಾಡೋದು ಯಾಕೆ ಅಂದರೆ ನನಗೆ ಗೊತ್ತಿಲ್ಲದೆ ನನ್ನ ಒಳಗಡೆ ಸೇರಿರುವಂತಹ ಏನೇನು ದೋಷಗಳಿದೆ ಅದನ್ನೆಲ್ಲವನ್ನು ದೂರ ಮಾಡು. ಯಾವಾಗ ಆ ದೋಷಗಳ ನಿವೃತ್ತಿ ಆಗತ್ತೋ ಆವಾಗ ನಿನ್ನಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ. ಎಲ್ಲವನ್ನೂ ನಿನಗೆ ಸಮರ್ಪಣೆ ಮಾಡುವಾಗ ನಿನ್ನಲ್ಲಿ ಮಹತ್ವ ಬುದ್ಧಿ ಜಾಸ್ತಿ ಆಗತ್ತೆ, ಅದು ಭಕ್ತಿ ಅಭಿವೃದ್ಧಿ ಆಗತ್ತೆ. ಹಾಗಾದರೆ ಇದು ನಾನು ಮಾಡಲೇಬೇಕು, ಇದು ನನ್ನ ಕರ್ತವ್ಯ ಅನ್ನೋ ಬುದ್ಧಿ ಬರುತ್ತೆ. ನಾನು ಮಾಡೋದ್ರಿಂದ ನಿನಗೆ ಲಾಭ ಇದೆ ಅನ್ನೋ ಭಾವನೆ ಹೊರಟು ಹೋಗುತ್ತೆ. ಇದು ಒಂದು ರೀತಿಯ ದೋಷ, ಅದು ದೂರ ಆಗತ್ತೆ. ಹಾಗಾಗಿ ಅಪೃಥಕ್ ಭಾವ, ಆವಾಗ ಅಪೃಥಕ್ ಭಾವ, ನೀನು ಬೇರೆ ಅಲ್ಲ, ನಿನ್ನ ಅವತಾರಗಳ ಬೇರೆ ಅಲ್ಲ, ನಿನ್ನಲ್ಲಿರ್ತಕ್ಕಂಥ ಗುಣಗಳಿಗೂ ನಿನಗೂ ಅಭೇದ ಇದೆ, ಅದು ಭಿನ್ನ ಅಲ್ಲ ಅನ್ನೋ ಅಭಿಪ್ರಾಯ ನಮಗೆ ಬರುತ್ತೆ. ಇಂತಹ ಭಕ್ತಿ ಅದು ಸಾತ್ವಿಕವಾದ ಭಕ್ತಿ. ಇಂತಹ ಭಕ್ತಿಯನ್ನು ನಾವು ದೇವರಲ್ಲಿ ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಅದು ಹೇಗೆ ಮಾಡಬೇಕು, ಅಂಥ ಭಕ್ತಿ ಬರಬೇಕು ಅಂತಂದರೆ ಅದಕ್ಕೆ ಕ್ರಮ ಏನು ಅಂತಂದರೆ ಮದ್ಗುಣ ಶ್ರುತ ಮಾತ್ರೇಣ ಮಯಿ ಸರ್ವಗುಣಾಶ್ರಯೇ ಮನೋಗತಿ ಅವಿಚ್ಛಿನ್ನ ಯಥಾ ಅಂಬಸಃ ಅಂಬುಧೌ. ಈಗ ಸಮುದ್ರಕ್ಕೆ ಗಂಗಾ ನದಿ ನಿರಂತರವಾಗಿ ಸೇರ್ತಾನೆ ಇದೆ, ಅದು ನಿಲ್ಲೋದು ಅಂತಿಲ್ಲ. ಹೇಗೆ ಸಮುದ್ರವನ್ನು ಗಂಗಾ ನದಿ ಅದು ಅವಿಚ್ಛಿನ್ನವಾಗಿ ಎಲ್ಲೂ ತಡೆ ಇಲ್ಲದೆ, ಏನಂದರೆ ಸ್ವಲ್ಪ ವೃದ್ಧಿ ಹ್ರಾಸಗಳಾಗಬಹುದು, ಆದರೆ ಒಟ್ಟಾರೆ ಗಂಗಾ ನದಿಯ ಪ್ರವಾಹ ಏನಿದೆ ಆ ಪ್ರವಾಹ ನಿರಂತರವಾಗಿ ಸಮುದ್ರವನ್ನು ಸೇರ್ತಾ ಇದೆ. ಆ ಕ್ರಮದಂತೆ ಅದರಂತೆ ನಮ್ಮ ಮನಸ್ಸು ನಿರಂತರವಾಗಿ ಪರಮಾತ್ಮನ ಕಡೆ ಬರಬೇಕು. ಅದು ಎಲ್ಲಿ ಇವತ್ತು ಮಾಡ್ತೀವಿ ನಾಳೆ ಮಾಡಲ್ಲ, ಅಥವಾ ಒಂದು ತಿಂಗಳು ಮಾಡ್ತೀವಿ ಇನ್ನೊಂದು ಸ್ವಲ್ಪ ದಿವಸ ಮಾಡಲ್ಲ, ಈ ಥರ ಆಗಬಾರ್ದು. ಅದು ನಿರಂತರವಾಗಿ ದೇವರನ್ನು ಹರಿದು ಹೋಗ್ತಾ ಇರಬೇಕು. ಇದು ಹೇಗೆ ಸುಮ್ಮನೆ ದೇವರು 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 ಅನ್ನೋದಲ್ಲ. ಹೇಗೆ ಅಂದರೆ ಮದ್ಗುಣ ಶ್ರುತ ಮಾತ್ರೇಣ
ಅಂದರೆ ನನ್ನ ಗುಣಗಳನ್ನು ಕೇಳಿದ ಪ್ರಭಾವದಿಂದ ಏನಾಗಬೇಕು, ಸರ್ವಗುಣಾಶ್ರಯೇ ಮಯಿ, ಅಂದರೆ ಎಲ್ಲ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ನನ್ನಲ್ಲಿ ನನ್ನ ಗುಣಗಳನ್ನು ಕೇಳಿ 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 ಅದು ಭಕ್ತಿ ಜಾಸ್ತಿ ಆಗಬೇಕು. ಆ ಭಕ್ತಿ ಹೇಗೆ? ಯಾಂತ್ರಿಕವಾದ ಭಕ್ತಿ ಆಗಬಾರದು, ಮಾನಸಿಕವಾದ ಭಕ್ತಿ. ಮನೋಗತಿ, ನಮ್ಮ ಮನಸ್ಸನ್ನು ದೇವರ ಕಡೆ ನೆಲೆಗೊಳಿಸೋದೇನಿದೆ ಇದು ಮನೋಗತಿ. ಆ ಮನೋಗತಿಯು ಅವಿಚ್ಛಿನ್ನ, ಅದರಲ್ಲಿ ವಿಚ್ಛೇದ ಇರಬಾರ್ದು, ತಡೆ ಇರಬಾರ್ದು. ಇವತ್ತು ಮಾಡ್ತೀನಿ ನಾಳೆ ಮಾಡಲ್ಲ, ಈ ರೀತಿ ಆ ತಡೆ ಅನ್ನೋದಿರಬಾರ್ದು. ಅದು ನಿರಂತರವಾಗಿ ಪರಮಾತ್ಮನಲ್ಲಿ ಆ ಭಕ್ತಿಯನ್ನು ಮಾಡಿದ್ರೆ, ಮನೋಗತಿಯನ್ನು ಅಂದರೆ ನಮ್ಮ ಮನಸ್ಸನ್ನು ದೇವರಲ್ಲೇ ನೆಲೆಗೊಳಿಸೋದು. ದೇವರಲ್ಲೇ ನೆಲೆಗೊಳಿಸೋದು ಅಂದರೆ ಅದರ ಅಭಿಪ್ರಾಯ ಎಲ್ಲ ಬಿಟ್ಟು ಬರೀ ದೇವರ ಧ್ಯಾನ ಮಾಡೋದು ಅಂತಿಷ್ಟೇ ಅಭಿಪ್ರಾಯ ಅಲ್ಲ. ಅದು ಆ ಯೋಗ್ಯತೆ ಅದು ಬೇರೆ. ಆದರೆ ಈ ಸಂದರ್ಭದಲ್ಲಿ ಸಂಸಾರದಲ್ಲಿದ್ದಾಗಲೂ ಕೂಡ ನಮ್ಮ ಮನಸ್ಸಿನ ಗತಿ ಅದು ದೇವರ ಕಡೆ ಹೋಗಬೇಕು. ಇದನ್ನು ಪ್ರಾರಂಭದಲ್ಲಿ ಇದನ್ನು ಕೇಳಿದಾಗ ಮನೋಗತಿ ಅವಿಚ್ಛಿನ್ನ ಅಂತ ಹೇಳಿದಾಗ ನಾವು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಬೇಕಿದೆ. ಜೀವನ ನಡೆಸಬೇಕು ಅಂತಾದರೆ ನಾವು ದುಡ್ಡು ಸಂಪಾದನೆ ಮಾಡಲೇಬೇಕು, ಬೇರೆ ಬೇರೆ ಕೆಲಸಗಳು ಮಾಡಬೇಕು, ನಿದ್ದೆ ಮಾಡಬೇಕಿದೆ, ಆಲಸ್ಯ ಬರುತ್ತೆ, ಅನಾರೋಗ್ಯ ಇದೆ, ಎಲ್ಲವೂ ಇದೆ. ಹಾಗಾದರೆ ಮನೋಗತಿ ಅವಿಚ್ಛಿನ್ನ ಅಂತ ಹೇಗಾಗತ್ತೆ? ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಸರಿಯಾಗಿ ಯೋಚನೆಯನ್ನು ಮಾಡಿದಾಗ ಆ ಸಂದರ್ಭಗಳಲ್ಲೂ ನಮ್ಮ ಮನಸ್ಸನ್ನು ದೇವರ ಕಡೆ ಕಳಿಸಬಹುದು. ಅಂದರೆ ನಮ್ಮದು ಯಾವುದೇ ಸ್ಥಿತಿಯಲ್ಲಿರಲಿ, ಎಲ್ಲ ನನ್ನ ಈ ಸ್ಥಿತಿಗತಿಗಳಿಗೂ ಪರಮಾತ್ಮ ಕಾರಣನಾಗಿದ್ದಾನೆ. ಅವನೇ ನನ್ನಲ್ಲಿ ನಿಂತು ಪ್ರೇರಣೆಯನ್ನು ಮಾಡ್ತಾನೆ, ಅವನೇ ನನ್ನಲ್ಲಿ ನಿಂತು ಶಕ್ತಿಯನ್ನು ಕೊಡ್ತಾನೆ. ಜ್ವರ ಬಂದಾಗ ಹೇಗೆ ಸಂಧ್ಯಾ ವಂದನೆ ಮಾಡೋದು, ಹೇಗೆ ದೇವರ ಪೂಜೆ ಮಾಡೋದು ಅಂತ ಅನಿಸುತ್ತೆ. ಯಾಕೆಂದರೆ ಹೇಳಲಿಕ್ಕಾಗಲ್ಲ, ಕೂಡಲಿಕ್ಕಾಗಲ್ಲ. ಆದರೆ ಆ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಿದ್ರೆ ಅದನ್ನು ಪೂರ್ಣ ಮಾಡಲಿಕ್ಕೆ ಅಂತೇಳಿ ಪರಮಾತ್ಮ ಶಕ್ತಿಯನ್ನು ಕೊಡ್ತಾನೆ. ಅಂದರೆ ತೀರಾ ಮಲಗಿರೋರು ಎದ್ದು ಮಾಡಬೇಕು ಅನ್ನೋ ಅಭಿಪ್ರಾಯ ಅಲ್ಲ, ಅಥವಾ ಅವರು ತಣ್ಣೀರೇ ಮಾಡಬೇಕು ಅನ್ನೋ ಅಭಿಪ್ರಾಯ ಅಲ್ಲ. ಅದಕ್ಕೆಲ್ಲ ಅವಕಾಶಗಳನ್ನು ಕೊಟ್ಟಿದೆ ಶಾಸ್ತ್ರ. ಆದರೆ ನಾನು ಮಾಡಬೇಕು ಅನ್ನೋ ಭಾವನೆ ಬರುತ್ತಲ್ಲ, ಅದಕ್ಕೆ ಪರಮಾತ್ಮ ಪ್ರೀತನಾಗ್ತಾನೆ. ನನಗೇನೇ ಆದರೂ ಕೂಡ ನಾನು ಇದನ್ನು ಬಿಡಬಾರ್ದು, ಅಥವಾ ಬೇರೆ ಕ್ರಮದಿಂದ ಆದರೂ ಅದನ್ನು ನಾನು ಮಾಡಬೇಕು. ಒಟ್ಟಾರೆ ಏನೇ ಆದರೂ ನಮಗೆ ಎಂಥ ಪರಿಸ್ಥಿತಿ ಬಂದಿದ್ದರೂ ಕೂಡ ನಾನು ಮಾಡಬೇಕು ಅನ್ನೋ ಭಾವನೆ ಬರುತ್ತಲ್ಲ, ಮಾನಸಿಕವಾದ ಭಾವನೆ, ಇದು ಮನೋಗತಿ. ಇದು ನಿರಂತರವಾಗಿರಬೇಕು. ನನಗೆ ಜ್ವರ ಬಂದಾಗಲೂ ಇರಬೇಕು, ನನ್ನ ದೇಹ ಆರೋಗ್ಯದಿಂದ ಇದ್ದಾಗಲೂ ಇರಬೇಕು, ಬೇರೆ ಬೇರೆ ತೊಂದರೆಗಳಾದಾಗಲೂ ಇರಬೇಕು. ಇದನ್ನು ನಾವು ಮೈಗೂಡಿಸಿಕೊಂಡ್ರೆ ಅದನ್ನು ಅವಿಚ್ಛಿನ್ನ ಮನೋಗತಿ ಅಂತ ಕರೀತಾರೆ. ಹಾಗಾದರೆ ಅದು ಒಂದು ರೀತಿಯ ತಪಸ್ಸು ಅಂತ ಆಗುತ್ತೆ. ಸಂಸಾರ ಯಾತ್ರಾ ಅನುವರ್ತಯಿಷ್ಯ ಅಂತ ಹೇಳ್ತಾರೆ. ಅಂದರೆ ಈ ಸಂಸಾರನ ನಡೆಸೋದು ಅದೇನೋ ಪಾಪದ ಕೆಲಸ ಅಲ್ಲ. ಯಾಕೆಂದರೆ ಶಾಸ್ತ್ರ ಹೇಳುತ್ತೆ ಧನ್ಯೋ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಅನ್ನೋದು ಅತ್ಯಂತ ಪವಿತ್ರವಾದದ್ದು ಅಂತ. ಆದರೆ ಕೆಲವು ಕಡೆ ಅದನ್ನು ಬೈತಾರೆ. ಯಾವ ಅಭಿಪ್ರಾಯಗಳು? ಇದು ಹೇಗಾಯಿತು ಅಂದರೆ ಮಗುವನ್ನು ತೊಟ್ಲು ತೂಗೋದು ಅವರೇ, ಆ ಮಗು ಸುಮ್ಮನೆ ಆಗಿದೆ ಅದು ಅಳಬೇಕು ಅಂತ ಅವರೇ ಜೀವಿಡ್ತಾರೆ. ಈ ಥರ ನಡೀತಾ ಇದೆ. ಹಾಗಾದರೆ ಶಾಸ್ತ್ರ ಮಾಡೋ ಕ್ರಮವೇ ಹೀಗೆ ಅಂತ ನಮಗನ್ಸುತ್ತೆ. ಅಂದರೆ ಸಂಸಾರವನ್ನು ಎಲ್ಲಿ ಬೈತಾರೆ ಅದರ ಅಭಿಪ್ರಾಯ ಕೇವಲ ನಮ್ಮ ದೇಹದ ಆಸೆಗಳಿಗೋಸ್ಕರ ನಾವು ಸಂಸಾರ ಮಾಡ್ತಿದ್ದೀವಿ ಅಂತಂದರೆ ಆ ಥರದ್ದು ಮಾಡಬಾರ್ದು. ಅಂದರೆ ನಮ್ಮ ಬಂಧನಕ್ಕೆ ಮತ್ತೆ ಮತ್ತೆ ಕಾರಣ ಆಗತ್ತೆ ಅಂತಾದರೆ ಅಂಥ ಸಂಸಾರಕ್ಕೆ ಧಿಕ್ಕಾರ. ಸಂಸಾರದಲ್ಲಿದ್ದೂ ಕೂಡ ನಾವು ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಪ್ರಿಯವ್ರತ ರಾಜ ನಾನು ಆಶ್ರಮವನ್ನು ತಗೊಳ್ತೀನಿ, ನಾನು ಸನ್ಯಾಸ ತಗೊಳ್ತೀನಿ, ನಾನು ಕಾಡಿಗೆ ಹೋಗ್ತೀನಿ ಅಂತ ಕೂತಾಗ ಸುಮಾರು ಜನ ಹೇಳ್ತಾರೆ ಇಲ್ಲ ಬೇಡ ಹೋಗಬೇಡ ಹಾಗೆ ಅಂತ. ಸ್ವಯಂಭೂಮನು ಹೇಳ್ತಾನೆ, ತಂದೆ ಎಷ್ಟು ಉಪದೇಶ ಮಾಡಿದ್ರೂ ಕೂಡ ಕೇಳಲ್ಲ. ಕೊನೆಗೆ ಅಜ್ಜ ಬ್ರಹ್ಮದೇವರು ಬ್ರಹ್ಮದೇವರು ಬಂದು ಹೇಳ್ತಾರೆ ಎಲ್ಲರೂ ಕೂಡ ಸನ್ಯಾಸಕ್ಕೆ ಯೋಗ್ಯರಲ್ಲ, ಅವರವರ ಯೋಗ್ಯತೆ ಹೇಗಿದೆಯೋ ಅವರವರಿಗೆ ಅದನ್ನು ನಡೆಯುತ್ತೆ. ಹಾಗಾಗಿ ನೀನು ಸಂಸಾರದಲ್ಲಿದ್ದೇನೆ, ನೀನು ಸಾಧನೆಯನ್ನು ಮಾಡುವಂಥವನು. ಹಾಗಾಗಿ ನೀನು ರಾಜ್ಯಭಾರವನ್ನು ಮಾಡು, ಅದರಲ್ಲಿ ಪರಮಾತ್ಮನ ಭಕ್ತಿಯನ್ನು ಮಾಡುತ್ತಾ ನೀನು ರಾಜ್ಯಭಾರ ಮಾಡಿದ್ರೂ ಅದು ನಿನಗೆ ಬಂಧಕ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಏಕೆಂದರೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಹೇಳುವಂಥ ಮಾತು, ನೀನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ದೇವರನ್ನು ಸ್ಮರಣೆ ಮಾಡ್ತೀನಿ ಅಂತ ಒಲಿಸಿಕೊಳ್ತೀನಿ ಅಂತ ಹೇಳ್ತಾ ಇದೆಯಾ? ಯಾಕೆ? ಇಲ್ಲೇ ಇದ್ದು ಮಾಡಬಹುದಲ್ವ? ಅಲ್ಲ, ಇಲ್ಲೆಲ್ಲ ಸಂಪರ್ಕ ಇದೆ, ಅಲ್ಲಿ ಹೋದರೆ ಯಾವ ಸಂಪರ್ಕ ಇಲ್ಲ, ನಿಸ್ಸಂಗ. ಹಾಗಾಗಿ ದೇವರ ಸ್ಮರಣೆಯನ್ನು ಹೆಚ್ಚು ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಾನು ವನದಲ್ಲಿದ್ದು ತಪಸ್ಸು ಮಾಡ್ತೀನಿ, ಕಾಡಲ್ಲಿದ್ದು ತಪಸ್ಸು ಮಾಡ್ತೀನಿ, ನಾಡಲ್ಲಿದ್ದರೆ ನನಗೆ ಆಗಲ್ಲ. ಇದು ಯಾವುದು ನಮ್ಮ ನೆಪ ಅಲ್ಲ.
ಮಾಡಬೇಕು ಅನ್ನೋ ಇಚ್ಛೆ ಇತ್ತು, ಪರಮಾತ್ಮನ ಅನುಗ್ರಹ ಇತ್ತು ಅಂತಾದರೆ ನಾವು ನಾಡಲ್ಲಿದ್ದರೂ ಕೂಡ ಋಷಿಗಳಂತೆ ಜೀವನ ನಡೆಸ್ಬೋದು. ಪರಮಾತ್ಮನ ಅನುಗ್ರಹ ಇಲ್ಲ, ನಮಗೆ ಯೋಗ್ಯತೆ ಇಲ್ಲ ಅಂತಾದರೆ ನಾವು ಕಾಡಿಗೆ ಹೋದರೂ ಕೂಡ ಅಲ್ಲಿ ನಮಗೆ ಬಂಧಕವೇ ಆಗತ್ತೆ. ಅದರಲ್ಲಿ ಬೇರೆ ಬೇರೆ ಏನೆಲ್ಲ ನಮಗೆ ಮೆತ್ಕೊಳ್ಳುತ್ತೆ. ಇದಕ್ಕೆ ಉದಾಹರಣೆ ಜಡಭರತ, ಸೌಭರ ಋಷಿಗಳು. ಯಾರ ಸಂಪರ್ಕ ಬೇಡ ಅಂಥೇಳಿ ನೀರಲ್ಲಿ ಕೂತು ತಪಸ್ಸು ಮಾಡಿದ್ರು, ಸಂಸಾರ ಅವರನ್ನು ಅಟ್ಟಿಸಿಕೊಂಡು ಬಂತು, ಪ್ರಾರಬ್ಧ. ಜಡಭರತ ಯಾರದ್ದು ಸಂಪರ್ಕ ಬೇಡ ಅಂಥೇಳಿ ಭರತ ಮಾಡಿದ್ರೆ ಜಿಂಕೆಯ ಸಂಪರ್ಕ ಆಯಿತು, ಜಡಭರತನಾಗಿ ಅವತಾರ ಮಾಡುವಂತಹ ಪ್ರಸಂಗ ಬಂದಿದೆ. ಹಾಗಾದರೆ ಕಾಡು ನಾಡು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮಾನಸಿಕವಾದ ಭಾವನೆ ಹೇಗಿದೆ ಅದು ಮುಖ್ಯವಾದದ್ದಾಗತ್ತೆ. ಹಾಗಾಗಿ ಅಂಥ ಮನೋಗತಿ ನಾವು ಸಂಸಾರದಲ್ಲಿ ಇದ್ದುಕೊಂಡು ದೇವರಲ್ಲಿ ಮಾಡಬಹುದು. ಏನಂದರೆ ಆ ಸಂದರ್ಭದಲ್ಲಿ ಸ್ವಲ್ಪ ನಿಧಾನ ಆಗಬಹುದು ಅಥವಾ ಮಂದಗತಿಯಲ್ಲಿರಬಹುದು. ಅದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋದಾಗ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಜನ್ಮಗಳಲ್ಲಿ ಅದು ಪರಿಪಕ್ವ ಆಗಿ ಪರಮಾತ್ಮನಲ್ಲಿ ಅವಿಚ್ಛಿನ್ನವಾದ ಮನೋಗತಿ ಅನ್ನೋದು ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗ ನಮ್ಮಿಂದ ಆಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸಂಪೂರ್ಣ ಕೈ ಚೆಲ್ಲಿ ಕೂಡದೆ ಸ್ವಲ್ಪ ಸ್ವಲ್ಪ ಈಗ ಪ್ರಯತ್ನ ಮಾಡ್ತಾ ಇದ್ದರೆ ಆ ಪ್ರಯತ್ನ ಮಾಡಿದ ಪ್ರಭಾವ ಸಂಸ್ಕಾರ ನಮ್ಮಲ್ಲಿ ಇದ್ದರೆ ಪರಮಾತ್ಮನ ಅನುಗ್ರಹದಿಂದ ಮುಂದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಶಾಸ್ತ್ರದ ಅಧ್ಯಯನ ಹೇಗೆ ಕ್ರಮ ಅಂತಂದರೆ, ಕೆಲವರು ಈ ಜನ್ಮದಲ್ಲಿ ಅಷ್ಟು ಓದಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಆದರೆ ಅಪಾರ ಅರ್ಥಗಳನ್ನು ಹೇಳ್ತಾರೆ. ಅದರಲ್ಲಿರತಕ್ಕಂಥ ಏನೇ ಹೇಗೆ ಬೇಕೋ ಹಾಗೆ ಅರ್ಥ ಹೇಳ್ತಾರೆ. ಅದರಲ್ಲಿರತಕ್ಕಂಥ ಇಡೀ ಸಮಗ್ರ ಸಾರವನ್ನು ತೆಗೆದು ಹೇಳುವಂಥ ಶಕ್ತಿ ಬರುತ್ತೆ. ಈ ಜನ್ಮದಲ್ಲಿ ಅಷ್ಟು ಓದಲಿಕ್ಕೆ ಸಾಧ್ಯನೇ ಇಲ್ಲ. 18 ಪುರಾಣಗಳಿದೆ, ವೇದಗಳಿದೆ, ಉಪನಿಷತ್ತಿದೆ, ಬ್ರಹ್ಮಸೂತ್ರಗಳು, ರಾಮಾಯಣ, ಪುರಾಣ, ಇದನ್ನೆಲ್ಲ ಒಂದು ಜನ್ಮದಲ್ಲಿ ಓದಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಷ್ಟೋ ಪುರಾಣಗಳ ವಿಚಾರಗಳನ್ನು, ರಹಸ್ಯ ಅಂಶಗಳನ್ನು ನಿರೂಪಣೆ ಮಾಡುತ್ತಾರೆ. ಇದು ಹೇಗೆ ಅಂದರೆ, ಮಧ್ವಾಚಾರ್ಯರು ಹೇಳ್ತಾರೆ, ಅವರು ಉಪನ್ಯಾಸ ಮಾಡಬೇಕಾದಾಗ ಅಚ್ಯುತ ಪ್ರೇಕ್ಷಾಚಾರ್ಯರು ಕೇಳ್ತಾರಂತೆ, ಅತ್ರ ಜನ್ಮನಿ ನ ಯತ್ಪಠಿತಂ ಜೈತ್ರಭಾತಿ ಕಥಮಿತ್ಯ ಮುನೋಕ್ತೆ ಪೂರ್ವಜನ್ಮ ಸುಹಿವೇದ ಪುರೇದಂ ಅಂತ ಹೇಳ್ತಾರೆ. ನಾನು ಈ ಜನ್ಮದಲ್ಲೇ ಓದಿದ್ದಲ್ಲ, ಹಿಂದಿನ ಅನೇಕ ಜನ್ಮಗಳಲ್ಲಿ ನಾನು ಓದಿದ್ದೇನೆ. ಬ್ರಹ್ಮದೇವರಾಗಿದ್ದಾಗ ಪರಮಾತ್ಮ ನನಗೆ ಉಪದೇಶವನ್ನು ಮಾಡಿದ್ದಾರೆ. ಅದೇ ಮಧ್ವಬೀಜದಲ್ಲಿ ವರ್ಣನೆ ಮಾಡುತ್ತಾರೆ. ಪರಮಾತ್ಮ ದ್ವಾರಕೆಗೆ, ಅದು ಮೊದಲೇ ದ್ವಾರಕೆ ಸಮುದ್ರದಲ್ಲಿ ನಿರ್ಮಾಣ ಮಾಡಿದ್ರಿಂದ ಮುತ್ತು ರತ್ನ ಹವನಗಳು ಅಲೆಗಳು ಬಂದಾಗೆಲ್ಲ ತುಂಬುತ್ತಾ ಇತ್ತಂತೆ. ಹೀಗೆ ಸಂಪತ್ತು ಭರಿತವಾದ ಆ ದ್ವಾರಕಾ ನಗರವನ್ನು ಮತ್ತೆ ಸಂಪತ್ತುಗಳಿಂದ ತುಂಬಿದ. ಆದರೂ ಕೂಡ ಎಷ್ಟು ತುಂಬಿದ್ರೂ ಅದು ತುಂಬಿಸ್ಕೊಳ್ತಾ ಇತ್ತು. ಜರಾಸಂಧ, ನರಕಾಸುರ, ಆಮೇಲೆ ಅನೇಕ ರಾಜರನ್ನೆಲ್ಲ ಗೆದ್ದು ಅವರಿಂದ ಸಂಪತ್ತನ್ನು ತಂದು ತುಂಬುತ್ತಾ ಇದ್ದ. ಜೊತೆಗೆ ಪುರಾಯೇವ ಪೂರಿತಂ, ಆ ಸಮುದ್ರದ ಅಲೆಗಳು ಬಂದಾಗ ಅದರ ಮೂಲಕ ಅನೇಕ ಸಂಪತ್ತುಗಳು ಬಂದು ಸೇರ್ತಾನೆ ಇದೆ. ಹೀಗೆ ಮೊದಲೇ ಸಂಪತ್ತು ಭರಿತವಾಗಿರತಕ್ಕಂಥ ದ್ವಾರಕಾಪಟ್ಟಣವನ್ನು ಮತ್ತೆ ಸಂಪತ್ತುಗಳನ್ನು ತಂದು ತುಂಬುತ್ತಾ ಇದ್ದ ಕೃಷ್ಣ. ಅದೇ ರೀತಿಯಲ್ಲಿ ಮಧ್ವಾಚಾರ್ಯರು ಅನೇಕ ರೀತಿಯಿಂದ ಎಲ್ಲ ವರ್ಣನೆ ಮಾಡಿದ್ದನ್ನೆಲ್ಲ ಅವರು ಮೊದಲೇ ತಿಳಿದುಕೊಂಡಿದ್ದಾರೆ. ಆದರೂ ಕೂಡ ಪರಮಾತ್ಮನ ಅನುಗ್ರಹದಿಂದ, ಸ್ವಕೃತೋರ್ವನುಗ್ರಹ ಬಲಾತ್, ಪರಮಾತ್ಮನ ಸಂಪೂರ್ಣವಾದ ಅನುಗ್ರಹದಿಂದ ಉಪದೇಶ ಮಾಡಿದ್ದಲ್ಲ, ಉಪದೇಶ ಮಾಡದೇ ಇರುವಂಥ ಎಷ್ಟೋ ವಿಷಯಗಳು ಸಕಲಂ ತದಪಿ ಎಲ್ಲವನ್ನೂ ಕೂಡ ಮಧ್ವಾಚಾರ್ಯರು ತಿಳಿದುಕೊಂಡಿದ್ದಾರೆ. ಆದರೂ ಕೂಡ ವಿಶೇಷ ಪುನರ್ಧಿಯಂ ಅಂದರೆ ಮತ್ತೆ ಅದರಲ್ಲಿ ಪರಮಾತ್ಮ ತತ್ವಗಳನ್ನು ತುಂಬುತ್ತಾ ಇದ್ರಂತೆ. ಅದು ಹೇಗೆ ಅಂದರೆ, ರುದ್ರಾದಿ ದೇವತೆಗಳಿಗೂ ಅರ್ಥ ಆಗದೇ ಇರುವಂತಹ ಅನೇಕ ರಹಸ್ಯ ಪ್ರಮೇಯಗಳನ್ನು ಮಧ್ವಾಚಾರ್ಯರಿಗೆ ವೇದವ್ಯಾಸ ದೇವರು ಹೇಳಿದ್ರು ಅನ್ನೋದನ್ನು ಪಂಡಿತಾಚಾರ್ಯರು ಸ್ಪಷ್ಟಪಡಿಸ್ತಾರೆ. ಹೀಗೆ ಅದನ್ನು ಮಾಡ್ತಾ ಇದ್ದಾಗ ಅಲ್ಲಿ ಅದು ತುಂಬಿಕೊಳ್ಳುತ್ತೆ. ಆ ಕ್ರಮದಿಂದ ಈ ಜನ್ಮದಲ್ಲೇ ಅಷ್ಟು ಓದಿರಬೇಕು ಅಂತಿಲ್ಲ, ಅನೇಕ ಜನ್ಮಗಳಲ್ಲಿ ಓದಿದ ಸಂಸ್ಕಾರದಿಂದ ಅದು ಸ್ಫುರಣೆಯಾಗಿ ಈ ಜನ್ಮದಲ್ಲಿ ಅದನ್ನು ಹೇಳುವಂಥ ಕಲೆ ಅದು ಮೈಗೂಡಿಸ್ಕೊಂಡಿರ್ತಾರೆ. ಹಾಗೆ ಈ ಜನ್ಮದಲ್ಲಿ ನಮಗೆ ಅವಿಚ್ಛಿನ್ನವಾದ ಭಕ್ತಿಯನ್ನು ಮಾಡಲಿಕ್ಕಾಗ್ತಾ ಇಲ್ಲ, ಅವಿಚ್ಛಿನ್ನವಾಗಿ ದೇವರಲ್ಲಿ ಮನಸ್ಸನ್ನು ಇಡಲಿಕ್ಕಾಗ್ತಾ ಇಲ್ಲ ಅಂದ ಮಾತ್ರಕ್ಕೆ ಆ ಪ್ರಯತ್ನವನ್ನು ನಾವು ಬಿಡೋದಲ್ಲ. ಈಗ ನಾವು ಪ್ರಯತ್ನವನ್ನು ಪಟ್ಟರೆ ಅದರ ಸಂಸ್ಕಾರ ಮುಂದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆವಾಗ ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ಪ್ರಯತ್ನ, ಈ ಪ್ರಯತ್ನದ ಸಂಸ್ಕಾರ ಎರಡೂ ಸೇರಿ ಜಾಸ್ತಿ ಆಗುತ್ತೆ. ಈ ಥರ ಮಾಡ್ತಾ ಅದನ್ನು ನಾವು ನಿರಂತರವಾಗಿ ಮಾಡಬಹುದು. ಹಾಗಾದರೆ ಮನೋಗತಿ ಅವಿಚ್ಛಿನ್ನ ಅನ್ನೋದಕ್ಕೆ ಎರಡು ರೀತಿ ಅರ್ಥ ಅಂದರೆ ನಾವು ಅನುಸಂಧಾನ ಮಾಡಬಹುದು. ಒಂದು,
ಈ ಜನ್ಮದಲ್ಲಿ ಸ್ವಲ್ಪ ಮಾಡೋದು, ಮುಂದೆ ಪರಮಾತ್ಮನ ಅನುಗ್ರಹದಿಂದ ಮುಂದಿನ ಜನ್ಮದಲ್ಲಿ, ಹೀಗೆ ಜನ್ಮ ಜನ್ಮಾಂತರಗಳಲ್ಲೂ ನಿರಂತರವಾಗಿ ಮಾಡುವುದು, ಇದು ಒಂದು ಅರ್ಥ. ಅಥವಾ ಒಂದೇ ಜನ್ಮದಲ್ಲಿಯೇ ನಿರಂತರವಾಗಿ ಒಂದೇ ಸಲಕ್ಕೆ ಅಭ್ಯಾಸ ಮಾಡಿಕೊಂಡು ಒಂದೇ ಸಲಕ್ಕೆ ಪರಮಾತ್ಮನಲ್ಲೇ ಮನಸ್ಸನ್ನು ನೆಲೆಗೊಳಿಸೋದು, ಈ ರೀತಿಯ ಕ್ರಮ. ಇದು ತುಂಬ ಎತ್ತರದ ಸ್ಥಾನದಲ್ಲಿರೋರಿಗೆ. ಆಗಿಲ್ಲ ಅಂತಾದಾಗ ಈ ಜನ್ಮದಲ್ಲಿ ನಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು, ಯಾವಾಗ ಆಗುತ್ತೋ ಅಷ್ಟು, ಅಂದರೆ ಏನೂ ಮಾಡದೇ ಇರೋದಕ್ಕಿಂತಲೂ ಆಗಾಗ ಮಾಡೋದಾದರೂ ಒಳ್ಳೆಯದು ಅಂತ. ನಮಗೆ ಕುರುಡುತನಕ್ಕಿಂತಲೂ ಮೆಲ್ಗಣ್ಣಿರೋದು ಒಳ್ಳೆಯದು ಅಂತ. ಏನೂ ಕಾಣಲ್ಲ, ಆದರೆ ಮೆಲ್ಗಣ್ಣಿದ್ರೆ ಸ್ವಲ್ಪ ಆದರೂ ಕಾಣುತ್ತೆ. ಇಲ್ಲಿ ನೋಡೋದು ಆ ಕಡೆ ನೋಡೋದು ಏನೋ ಒಂದು ಆಗುತ್ತೆ, ಒಟ್ಟಾರೆ ಕಾಣ್ತಾ ಇದೆ. ಏನೂ ಕಾಣಲ್ಲ ಅನ್ನೋದಕ್ಕಿಂತಲೂ ಏನೋ ಅಲ್ಪ ಸ್ವಲ್ಪ ಹೇಗೋ ಕಾಣ್ತಾ ಇದೆ ಅನ್ನೋದು ಎಷ್ಟು ಒಳ್ಳೆಯದೋ, ಹಾಗೆ ಏನೂ ನಾವು ದೇವರ ಬಗ್ಗೆ ಯೋಚನೆ ಮಾಡಿಲ್ಲ, ನಮ್ಮ ಮನಸ್ಸಲ್ಲಿ ದೇವರನ್ನು ಸ್ಥಾಪನೆ ಮಾಡಿಲ್ಲ ಅನ್ನೋದಕ್ಕಿಂತಲೂ ಅದು ತಡೆ ಬರಲಿ, ಏನೇ ಬರಲಿ, ಆಗಾಗಾದರೂ ನಾವು ದೇವರ ಸ್ಮರಣೆಯನ್ನು ಮಾಡಿ ನಮ್ಮ ಮನಸ್ಸನ್ನು ದೇವರ ಕಡೆ ಹೋಗುವಂತೆ ಮಾಡೋದು ಪ್ರಯತ್ನವನ್ನು ನಾವು ಮಾಡಬೇಕು. ಇದು ಇವಾಗ ಮಾಡ್ತಾ ಹೋದರೆ ಅದು ಅವಿಚ್ಛಿನ್ನಾಗತಿ, ಅದು ಆಗತ್ತೆ. ಯಾವಾಗಾದರೂ ಪರಮಾತ್ಮ ಅನುಗ್ರಹ ಇತ್ತು ಅಂತಾದರೆ ಅದು ಆಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಈ ಮನೋಗತಿ ಆಗಬೇಕು ಅಂತಾದರೆ ಏನು ಮಾಡಬೇಕು? ಮದ್ಗುಣ ಶ್ರುತ ಮಾತ್ರೇಣ, ಪರಮಾತ್ಮನ ಗುಣಗಳನ್ನು ಅನುಸಂಧಾನ ಮಾಡಬೇಕು. ಪರಮಾತ್ಮನ ಗುಣಗಳನ್ನು ಅನುಸಂಧಾನ ಮಾಡೋದು ಅಂದರೆ ಯಾರಿಗೋ ಮಾಡಿದ್ದಾನೆ ಅನ್ನೋದಕ್ಕಿಂತಲೂ ನಮಗೇನು ಮಾಡಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದು. ಹಾಗೆ ಮದ್ಗುಣ ಶ್ರುತ ಮಾತ್ರೇಣ, ಪರಮಾತ್ಮ ನಮಗೆ ಹೇಗೆ ರಕ್ಷಣೆ ಮಾಡ್ತಾನೆ ನೋಡುವಾಗ ನಾವೇ ಎಲ್ಲ ಕೆಲಸಗಳನ್ನು ನಮ್ಮ ಸ್ವತಂತ್ರರಾಗಿ ನಾವು ಮಾಡಿಕೊಳ್ತಾ ಇದ್ದೀವಿ, ಯಾರ ಅಧೀನದಲ್ಲಿ ನಾವಿಲ್ಲ, ಈ ಭಾವನೆಗಳೆಲ್ಲ ನಮಗೆ ಬರ್ತಾ ಇದೆ. ಹಾಗಾದರೆ ದೇವರು ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರರು, ದೇವರ ಅಧೀನದಲ್ಲಿದ್ದೀವಿ, ಇದು ಹೇಗೆ ವಿಚಾರ ಮಾಡಬೇಕು. ಎಲ್ಲ ಘಟನೆಗಳನ್ನು ಪರಿಶೀಲನೆ ಮಾಡಿದಾಗ ಹಾಗಾದರೆ ನನಗೂ ಇಂಥ ಘಟನೆಗಳಾಗಿದೆ. ಹಾಗಾದರೆ ಭಗವದ್ಭಕ್ತರ ಕಥೆಗಳನ್ನು ಕೇಳುವ ಕ್ರಮ ಯಾಕೆ ಅಂದರೆ, ನಮ್ಮ ಜೀವನದಲ್ಲಿ ಅಂಥ ಘಟನೆಗಳು ನಡೆದಾಗ ಅದನ್ನು ಹೇಗೆ ನಾವು ನಮ್ಮ ಜೀವನಕ್ಕೂ ಆ ಘಟನೆಗಳಿಗೂ ಟ್ಯಾಲಿ ಮಾಡಿಕೊಳ್ಬೇಕು, ಅದನ್ನು ಮಾಡಿಕೊಂಡು ನಾನು ಹೇಗೆ ಮಾಡಬೇಕು, ಏನು ಮಾಡಬಾರದು, ಇದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾಗಿ ದೇವರು ನನಗೆ ಹೇಗೆ ರಕ್ಷಣೆ ಮಾಡ್ತಾನೆ, ದೇವರಿಗೂ ನನಗೂ ಸಂಬಂಧ ಏನು, ದೇವರಿಗೆ ನೈವೇದ್ಯ ಮುಂತಾದವುಗಳನ್ನು ಸಮರ್ಪಣೆ ಮಾಡಬೇಕು ಯಾಕೆ, ದೇವರ ಪೂಜೆಯನ್ನು ಯಾಕೆ ಮಾಡಬೇಕು, ದೇವರಿಗೆ ನಾವು ಕೊಡೋದ್ರಿಂದ ಮಾತ್ರ ಇದೆಯಾ, ಇದನ್ನೆಲ್ಲ ಅನುಸಂಧಾನ ಮಾಡಿ, ಹಾಗಾದರೆ ಇದು ಅಲ್ಲದೇ ಇದ್ದರೂ ದೇವರು ತಗೊಳ್ತಾನೆ ಅಂತಂದರೆ ಯಾವ ಕಾರಣಕ್ಕಾಗಿ, ಅಂದರೆ ನನ್ನ ಮೇಲೆ ಪ್ರೀತಿ ದೇವರಿಗಿದೆ. ಹಾಗಾದರೆ ನನ್ನ ಮೇಲೆ ದೇವರಿಗೆ ಪ್ರೀತಿ ಇದೆ ಅಂದರೆ ನಾನು ಪ್ರೀತಿ ಮಾಡಬೇಕಲ್ವ. ಈ ರೀತಿ ಮದ್ಗುಣ ಶ್ರುತ ಮಾತ್ರೇಣ, ಪರಮಾತ್ಮನ ಗುಣಗಳನ್ನು, ಅವನ ಔದಾರ್ಯ, ಅವನ ಕಾರುಣ್ಯ, ಅವನ ಭಕ್ತ ವಾತ್ಸಲ್ಯ, ಮೊದಲು ಇಂಥ ಗುಣಗಳನ್ನು ಅನುಸಂಧಾನ ಮಾಡಬೇಕು. ಜೊತೆಗೆ ನನ್ನ ಒಳಗಡೆ ಇದ್ದು ಪ್ರೇರಣೆ ಮಾಡ್ತಾ ಇದ್ದಾನೆ ಅನ್ನೋ ಆತ್ಮೋಪಾಸನೆ ಇರಬೇಕು. ಇದಿಷ್ಟೆಲ್ಲ ಆದಾಗ ಮದ್ಗುಣ ಶ್ರುತ ಮಾತ್ರೇಣ ಮಯಿ ಸರ್ವ ಗುಣಾಶ್ರಯ, ಎಲ್ಲ ಗುಣಗಳಿಗೂ ಆಶ್ರಯನಾಗಿದ್ದಾನೆ. ಆದ್ದರಿಂದಲೇ ಅವನು ನಮಗೆ ಕೊಡಲಿಕ್ಕೆ ಸಮರ್ಥನಾಗಿದ್ದಾನೆ. ಇವತ್ತೇನಾದರೂ ಮನೆ ಕಟ್ಟಬೇಕು ಅಂತ ನಮಗೆ ಅಪೇಕ್ಷೆ ಬಂದಾಗ ಸ್ವಲ್ಪ ಹಣ ಬೇಕು. ನಮಗೆ ಹಣ ಬೇಕು ಅಂತಂದ್ರೆ ಏನು ಮಾಡ್ತೀವಿ, ಅಲ್ಲಿ ಇಲ್ಲಿ ಕೇಳ್ತೀವಿ, ಎಲ್ಲ ಒಂದಷ್ಟು ವ್ಯವಸ್ಥೆ ಮಾಡ್ಕೊಳ್ತೀವಿ, ಅಲ್ಲಿಗೂ ಇನ್ನೂ ಸ್ವಲ್ಪ ಕಡಿಮೆ ಬರುತ್ತೆ. ಆವಾಗ ಬ್ಯಾಂಕ್ಗೋ ಅಥವಾ ಯಾರನ್ನಾದರೂ ಕೇಳ್ತೀವಿ. ಹೊರತು ಯಾರಲ್ಲಿ ಹಣ ಇಲ್ಲ ಅವನಲ್ಲಿ ಹೋಗಿ ಹಣ ಕೇಳಲ್ಲ, ನಮ್ಮಲ್ಲಿರೋದನ್ನು ಕೇಳ್ತಾನೆ ಬೇಕಾದವರು. ನಾವು ಅವನನ್ನು ಹಣ ಕೇಳಬೇಕು ಅಂತ ಹೋದರೆ ನಮ್ಮಲ್ಲಿರೋ ಹಣವನ್ನು ಅವನು ಕೇಳ್ತಾನೆ, ಯಾಕೆ ಅವನಲ್ಲಿ ಇಲ್ಲ. ಅಂದರೆ ಯಾರಲ್ಲಿ ಜಾಸ್ತಿ ಹಣ ಇದೆ, ಕೊಡಲಿಕ್ಕೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅವರಲ್ಲಿ ಹೋಗಿ ನಾವು ಹಣ ಕೇಳೋದು. ಹಾಗೆ ನಾವು ಅಪೇಕ್ಷೆ ಪಡ್ತಿರೋದು ಏನು, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಜೀವ ಕೇಳ್ತಿರೋದೇನು, ಅದು ಪಶು ಪಕ್ಷಿ ಪ್ರಾಣಿಗಳಿಂದ ಆರಂಭ ಮಾಡಿ ಸುಖ ಆಗಬೇಕು. ಹಾಗಾದರೆ ಸುಖ ಆಗಬೇಕು ಅಂತಾದರೆ ಯಾರನ್ನು ಕೇಳಬೇಕು? ನಾವು ಮಾಡ್ತಿರೋದೇನು, ನಮಗೆ ಇವರಿಂದ ಸುಖ ಆಗತ್ತೆ, ಅವರಿಂದ ಸುಖ ಆಗತ್ತೆ, ಅಥವಾ ಆ ವಸ್ತುವಿಂದ ಸುಖ ಆಗತ್ತೆ. ಮನುಷ್ಯರಿಂದಲೇ ಸುಖ ನಮಗೆ ಸಿಗ್ತಾ ಇಲ್ಲ ಅಂದರೆ ಇನ್ನು ಜಡ ಪದಾರ್ಥಗಳಿಂದಂತೂ ಸುತರಾಮಿಲ್ಲ. ಹಾಗಾದರೆ ನಾವು ಯಾರನ್ನ ಕೇಳಬೇಕು? ನಿರ್ಧನಿಕನಲ್ಲಿ ಹೋಗಿ ನನಗೆ ಹಣ ಕೊಡು ಅಂತ ಕೇಳಿದ್ರೆ ಎಷ್ಟು ಅಪಹಾಸ್ಯವೋ, ನಾವು ನಮ್ಮ ಪ್ರವೃತ್ತಿನೂ ಹಾಗೆ ಇದೆ. ನನ್ನ ಹೆಂಡತಿಯಿಂದ ಸುಖ ಇದೆ, ನನ್ನ ಗಂಡನಿಂದ ಸುಖ, ತಂದೆ ತಾಯಿಯಿಂದ ಸುಖ, ಕ್ಷಣಕಾಲ ಸುಖ ಸಿಗಬಹುದು ಅಥವಾ ಸುಖದಂತೆ ಎನಿಸಬಹುದು. ಆದರೆ ಶಾಶ್ವತವಾದ ಪಾರಮಾರ್ಥಿಕವಾದ ಸುಖ ಸಿಗಬೇಕು ಅಂತಾದರೆ ಅದು ಕೇವಲ ಪರಮಾತ್ಮನಿಂದ. ಅವನು ಕೊಡಬೇಕು ಅಂತಾದರೆ ಅವನಲ್ಲಿ ಅದು ತುಂಬ ಜಾಸ್ತಿ ಇರಬೇಕು. ಅವನಲ್ಲೇ ಇಲ್ಲ, ಅವನೇ ಕೆಸರಲ್ಲಿ ಬಿದ್ದಿದ್ದಾನೆ, ನಮ್ಮ ಕೆಸರನ್ನು ಏನು ತೊಳಿತಾನೆ? ಹಾಗಾಗಿ ಅವನು ಎಲ್ಲರ ರಕ್ಷಣೆಯನ್ನು ಮಾಡುತ್ತಾನೆ ಅಂದರೆ ಅವನು ಸುರಕ್ಷಿತನಾಗಿದ್ದಾನೆ ಅಂತ ಅರ್ಥ.
ಅವನು ಎಲ್ಲರಿಗೂ ಆನಂದವನ್ನು ಕೊಡ್ತಾನೆ ಅಂತಂದರೆ ಅವನು ಆನಂದ ಸ್ವರೂಪನಾಗಿದ್ದಾನೆ ಅಂತ ಅರ್ಥ. ಅವನು ಎಲ್ಲರಿಗೂ ಬೇಕಾದ್ದನ್ನು ಕೊಡ್ತಾನೆ ಅಂದರೆ ಅವನಿಗೆ ಬೇಕಾದ್ದೆಲ್ಲವೂ ಇದೆ ಅಂತ ಅರ್ಥ. ಹಾಗಾದರೆ ಇಷ್ಟನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಅವನಿಗೆ ಕರುಣೆ ಇದೆ ಅನ್ನೋದನ್ನು ಯಾವತ್ತೂ ನಾವು ಮರೀಲಿಕ್ಕಿಲ್ಲ. ತುಂಬ ಜನಕ್ಕೆ ಸಂಪತ್ತು ಬೇಕಾದಷ್ಟು ಇರುತ್ತೆ, ಆದರೆ ಕೇಳಿದವರು ಎಲ್ರಿಗೂ ಕೊಡಲ್ಲ, ಅಥವಾ ಕೊಡಬೇಕಾದ್ರೂ ಕರುಣೆಯಿಂದ ಕೊಡಲ್ಲ. ನನಗೆ ಇಷ್ಟು ದಿವಸಕ್ಕೆ ಕೊಡಬೇಕು, ಅಥವಾ ಇಷ್ಟು ಬಡ್ಡಿ ಸೇರಿಸ್ಕೊಡ್ಬೇಕು, ಅಥವಾ ನೀನು ನನ್ನ ಕೆಲಸ ಮಾಡಿಕೊಡ್ಬೇಕು, ನೀನು ನನ್ನ ಕಂಟ್ರೋಲಲ್ಲಿ ಇರಬೇಕು, ಹೀಗೆ ಏನಾದರೂ ಒಂದು ನಮ್ಮಿಂದ ಅಪೇಕ್ಷೆ ಪಡ್ತಾರೆ. ಅದು ಕರುಣೆಯಿಂದ ಕೊಡುವಂಥದ್ದಲ್ಲ. ಆದರೆ ದೇವರು ಕೊಡ್ತಾನೆ. ದೇವರು ಕೊಡಬೇಕಾದಾಗ ಇಷ್ಟು ತಿಂಗಳಲ್ಲೇ ನನಗೆ ಕೊಡಬೇಕು, ಕೇಳಲ್ಲ. ಇಷ್ಟು ಬಡ್ಡಿ ಸೇರಿಸ್ಕೊಡು, ಅದನ್ನು ಕೇಳಲ್ಲ. ನೀನು ನನ್ನ ಕೆಲಸ ಮಾಡಿಸ್ಕೊಡು, ಅದು ಕೇಳಲ್ಲ. ನೀನು ನನ್ನ ಅಧೀನದಲ್ಲಿರೋ, ಅದನ್ನು ಅಪೇಕ್ಷೆ ಪಡ. ನೀನು ನನ್ನಿಂದ ತಗೊಂಡ ಮೇಲೆ ನೀನು ನನ್ನ ಬೈಕೋ ಕೊಡಬೇಕು ಅಂತಿದ್ರೆ ನಾನು ಕೊಡ್ತೀನಿ ಅಷ್ಟೆ. ಗೃಹಿಣಿ ಆ ಥರ ಇಲ್ಲ, ನೈರ್ಘಣ್ಯ. ಹಾಗಾಗಿ ನೀನು ಬೈಕೊಂಡ್ರೂ ಸರಿ, ನನ್ನನ್ನು ಸ್ತೋತ್ರ ಮಾಡಿದ್ರೂ ಸರಿ, ಇದು ಯಾವುದು ನನಗೆ ಏನೂ ಉಪಯೋಗ ಇಲ್ಲ. ನನಗೆ ಅದರಿಂದ ಸಂತೋಷ ಆಗೋದಾಗಲಿ ದುಃಖ ಆಗೋದಾಗಲಿ ಯಾವುದೂ ಆಗಲ್ಲ. ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ. ನಾನು ಅನುಗ್ರಹ ಮಾಡಿದ್ರೆ ನಿಮಗೆ ಸಂತೋಷ, ಇಲ್ಲ ಅಂದರೆ ದುಃಖ. ನಿಮಗೆ ಏರಿಳಿತಗಳಿದೆ ಬಿಟ್ಟರೆ ನನಗೆ ಯಾವ ಏರಿಳಿತಗಳಿಲ್ಲ. ಆದರೆ ನಾನು ಮಾಡೋದೆಲ್ಲ ನಿಮಗೋಸ್ಕರ ಮಾತ್ರ. ಈ ಕರುಣೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಇನ್ನೊಬ್ಬರಲ್ಲಿ ಕೇಳೋದು ಕಡಿಮೆ ಆಗುತ್ತೆ. ಇಂತಹ ಗುಣಗಳನ್ನು ಪರಮಾತ್ಮನಲ್ಲಿ ಇದೆ ಅನ್ನೋದನ್ನು ಅನುಸಂಧಾನ ಮಾಡ್ತಾ ಮಯಿ ಸರ್ವ ಗುಣಾಶ್ರಯೇ, ಎಲ್ಲ ಗುಣಗಳಿದೆ. ಆದರೆ ನಾವು ಪ್ರಪಂಚದಲ್ಲಿ ನೋಡ್ತಾ ಇರೋದು ಸರ್ವ ಗುಣಗಳಿಲ್ಲ. ದಾನ ಮಾಡೋ ಬುದ್ಧಿ ಇದ್ದರೆ ಅದನ್ನು ಮರೆಯಾಗಿ ಮಾಡುವಂಥ ಬುದ್ಧಿ ಕೆಲವರಿಗಿರಲ್ಲ. ಇನ್ನು ಕೆಲವರಿಗೆ ನಾನು ಮಾಡಿದ್ದನ್ನು ಹೇಳಬಾರದು ಅಂತಿರುತ್ತೆ, ಆದರೆ ದಾನ ಮಾಡಲಿಕ್ಕಿರಲ್ಲ. ಇನ್ನು ಕೆಲವರಿಗೆ ಎರಡೂ ಇರೋದಿಲ್ಲ. ಈ ಥರದ್ದೆಲ್ಲ ಇರುತ್ತೆ. ಆದರೆ ಎಲ್ಲ ಗುಣಗಳು ಸೇರಿರೋದಂದರೆ ಅದು ಪರಮಾತ್ಮನಲ್ಲಿ ಮಾತು. ಕೊಡಬೇಕು ಅನ್ನೋ ಗುಣ ಇದೆ, ಅದನ್ನು ಮತ್ತೆ ನಾನು ವಾಪಸ್ ಪಡೀಬೇಕು, ಹೇಗಾದರೂ ಮಾಡಿ ಶತಾಯ ನಾನು ವಾಪಸ್ ಪಡಿಲೇಬೇಕು ಅನ್ನೋ ಗುಣ ಇಲ್ಲ, ಅದೂ ಇಲ್ಲ. ಜೊತೆಗೆ ನಾನು ಹೇಳ್ದಂಗೆ ನಾನು ಕೂಡಂದ್ರೆ ಕೂಡಬೇಕು, ಹೇಳಂದ್ರೆ ಹೇಳಬೇಕು ಅನ್ನೋ ಅಧಿಕಾರದ ದಾಹ ಇಲ್ಲ. ಆದರೆ ಎಲ್ಲ ಒಳ್ಳೆಯ ಗುಣಗಳಿದೆ. ಹಾಗಾಗಿ ಅಂತಹ ಗುಣಾಶ್ರಯನಾಗಿರತಕ್ಕಂಥ ಪರಮಾತ್ಮನಲ್ಲಿ ಅವನಲ್ಲಿ ಕರುಣೆ ಇದೆ, ವಾತ್ಸಲ್ಯ ಇದೆ, ಅನುಗ್ರಹ ಮಾಡುವಂಥ ಬಯಕೆ ಇದೆ. ಇದನ್ನೆಲ್ಲ ನಾವು ಅನುಸಂಧಾನ ಮಾಡಿದಾಗ ನಮಗೇನು ಅನಿಸುತ್ತೆ? ಹಾಗಾದರೆ ಯಾರ್ಯಾರನ್ನೋ ಕೇಳಿ ಇಲ್ಲ ಅಂತ ಅನ್ನಿಸ್ಕೊಳ್ಳೋ ಬದಲಾಗಿ ನಾವು ಕೇಳಿದ ತಕ್ಷಣ ನಮಗೆ ಕೊಡುವಂತಹ ಪರಮಾತ್ಮನಲ್ಲಿ ಕೇಳೋಣ. ಯಾಕೆ? ಇವರಲ್ಲಿ ಇಲ್ಲ, ಜೊತೆಗೆ ಏನೋ ಅಲ್ಪ ಸ್ವಲ್ಪ ಕೊಟ್ಟರೂ ಕೂಡ ಅದನ್ನೇ ಎತ್ತಿ ದೊಡ್ಡದು ಮಾಡಿ ನಾನು ಇಲ್ಲ ಅಂದಿದ್ರೆ ಅವನು ಇವತ್ತು ಜೀವನ ನಡೆಸ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ದೇವರು ಹಾಗಲ್ಲ. ನನಗೇನು ಬೇಕೋ ನಾನು ಕೇಳೋಕ್ಕೆ ಮುಂಚೆ ಕೊಡ್ತಾನೆ. ನಾನು ಕೊಟ್ಟೆ ಅಂತ ಎಲ್ಲೂ ಪ್ರಚಾರ ಮಾಡಲ್ಲ. ನನ್ನನ್ನು ಹಿಂಸೆಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥ ಕೆಲಸವನ್ನು ತಾನು ಮಾಡಲ್ಲ. ಹಾಗಾದರೆ ಇಂತಹ ಗುಣಗಳು ಅವನಲ್ಲಿದೆ. ಜೊತೆಗೆ ಅವನಲ್ಲಿ ಸಾಕಷ್ಟು ಇದೆ. ಇವರಲ್ಲೆಲ್ಲ ಅಲ್ಪ ಸ್ವಲ್ಪ, ರುದ್ರಾದಿ ದೇವತೆಗಳಲ್ಲೇ ಅಲ್ಪ ಸ್ವಲ್ಪ ಅಂದಮೇಲೆ ಇನ್ನು ಮನುಷ್ಯರಂತೂ ಕೇಳೋದೇ ಬೇಡ. ಪರಮಾತ್ಮನಲ್ಲಿ ಹೇರಳವಾಗಿದೆ. ಅದು ಎಷ್ಟು ಕೊಟ್ಟರೂ ಕಡಿಮೆ ಆಗೋದು ಅಂತಲೇ ಇಲ್ಲ. ಅಷ್ಟು ಇದೆ ಅಂದಮೇಲೆ ನಾನು ಅವನನ್ನು ಯಾಕೆ ಕೇಳಬಾರ್ದು? ನಾನು ಏನೂ ಕೇಳದೇ ಇದ್ದರೂ ನಾನು ಕೇಳಿದ ತಕ್ಷಣ ಕೇಳಿದಷ್ಟು ದೇವರು ಕೊಡ್ತಾನೆ ಅಂದರೆ ಅವನನ್ನು ಕೇಳಬೇಕು ನಾನು. ಇದನ್ನು ಬಿಟ್ಟು ನಾನು ಯಾರನ್ನೋ ಕೇಳ್ತೀನಿ ಅಂತಂದರೆ ಎಲ್ಲ ಅನಂತ. ಹಾಗಾಗಿ ಅನಂತ ಅಂತ ಅವನಿಗೆ ಹೆಸರು. ಹಾಗಾಗಿ ಅನಂತ, ಅಚ್ಯುತ, ಅವ್ಯಯ ಎಲ್ಲವೂ ಇದೆ. ಆದ್ದರಿಂದ ಅಂಥ ಪರಮಾತ್ಮನನ್ನು ನಾನು ಕೇಳ್ತಾ ಈ ರೀತಿ ಗುಣಗಳ ಭಾವನೆ ಅನುಸಂಧಾನ ನಾವು ಮಾಡಿದಾಗ ನಮಗೇನಾಗುತ್ತೆ? ಮನೋಗತಿ ಅವಿಚ್ಛಿನ್ನ. ಯಾರೋ ನಮ್ಮ ಪಕ್ಕದಲ್ಲಿರೋರು ಇಲ್ಲಿ ತನಕ ನಮ್ಮನ್ನು ಮಾತಾಡಿಸಿಲ್ಲ, ಇದ್ದಕ್ಕಿದ್ದಾಗ ಬಂದು ನಮ್ಮ ಕಷ್ಟ ಕಾಲಕ್ಕೆ ಆಗಿ ನಮಗೆ ಸಹಾಯ ಮಾಡ್ತಾರೆ ಅಂದರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಕೈಲಾದಾಗ ಅವರಿಗೆ ಸಹಾಯ ಮಾಡ್ತೀವಿ ಅಂದರೆ ನಮಗೂ ಅವ್ರಿಗೂ ಒಡನಾಟ ಜಾಸ್ತಿ ಆಗುತ್ತೆ. ಅವರ ಮೇಲೆ ಏನು ಭಾವನೆ ಅದು ಒಂದು ಎತ್ತರಕ್ಕೆ ಜಾಸ್ತಿ ಆಗುತ್ತೆ. ಇಲ್ಲಿ ತನಕ ಪಕ್ಕದ ಮನೇಲಿ ಇದ್ದವರು ಅಷ್ಟೇ. ನಮಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ದಾರೆ ಅಂದರೆ ಅವರು ದಾನ, ವೀರ, ಶೂರ, ಕರ್ಣ ಹೀಗೆ ಹೊಗಳ್ತೀವಿ. ಇದು ಯಾವಾಗೋ ಒಂದು ಜನ್ಮದಲ್ಲಿ ಒಂದು ಕ್ಷಣದಲ್ಲಿ ಮಾಡಿದ್ದಕ್ಕೆ ನಿರಂತರವಾಗಿ ದೇವರು ಮಾಡ್ತಾ ಇದ್ದಾನೆ. ಹಾಗಾದರೆ ಅವನನ್ನು ಎಷ್ಟು ನಾವು ಹೊಗಳಬೇಕು, ಅವನ ಹತ್ತಿರ ಎಷ್ಟು ಹೋಗ್ಬೇಕು ನಾವು, ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇಂತಹ ಸರ್ವಗುಣಾಶ್ರಯೇ ಮದ್ಗುಣ ಶ್ರುತ ಮಾತ್ರೇಣ. ಇವತ್ತು ಕಣ್ಣು ಕಾಣುತ್ತೆ, ಕಿವಿ ಕೇಳುತ್ತೆ, ಮಾತಾಡ್ತೀವಿ, ಓಡಾಡ್ತೀವಿ. ಇವತ್ತು ಕಣ್ಣು ಆಪ್ರೇಷನ್ ಆಗಬೇಕಂದ್ರೆ ಸಾವಿರಾರು ಗಟ್ಟಲೆ, ಕಿವಿ ಕೇಳಿಸ್ತಿಲ್ಲ ಅಂದರೆ ಅದಕ್ಕೊಂದು ಮಿಷಿನ್ ಹಾಕ್ಕೊಳ್ತೀವಿ, ಅದಕ್ಕೂ ಸಾವಿರಾರು ಗಟ್ಟಲೆ. ಆಕ್ಸಿಜನ್ ಬೇಕು ಅಂದರೆ ದಿನಕ್ಕೆ ಸಾವಿರಾರು ಗಟ್ಟಲೆ.
ಹಾಗಾದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಎಷ್ಟು ಜನ್ಮಗಳಲ್ಲಿ ಬಂದಿದ್ದೇವೆ, ಆ ಎಲ್ಲ ಕಾಲದಲ್ಲೂ ನಮಗೆ ಇಷ್ಟು ಆಕ್ಸಿಜನ್ ಕೊಟ್ಟಿದ್ದಾನೆ. ಬರೀ ಆಕ್ಸಿಜನ್ ಅನ್ನೋದನ್ನೇ ವಿಚಾರ ಮಾಡಲಿಕ್ಕೆ ಹೊರಟ್ರೆ ಇಷ್ಟು ಜನ್ಮಗಳಲ್ಲಿ ಕೊಟ್ಟಿದ್ದಾನೆ, ಆದರೆ ನಮ್ಮಿಂದ ಒಂದೇ ₹1 ಅಪೇಕ್ಷೆ ಪಟ್ಟಿಲ್ಲ. ಎಷ್ಟೋ ಜನ್ಮಗಳಲ್ಲಿ ಒಳ್ಳೊಳ್ಳೆ ಅಂಗಾಂಗ ಅವಯವಗಳೆಲ್ಲ ಚೆನ್ನಾಗಿದೆ, ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳ್ತೀವಿ, ಯಾರ ಅಧೀನದಲ್ಲಿ ನಾನಿಲ್ಲ ಅಂತ ಹೇಳ್ತೀವಿ ನಾವು. ಹಾಗಾದರೆ ಕೈ ಏನಾದರೂ ತೊಂದರೆ ಆದರೆ ಅದಕ್ಕೆ ಎಷ್ಟು ಖರ್ಚು? ಏನು ಸುಮ್ಮನೆ ಮಾಮೂಲು ಹಾಸ್ಪಿಟ್ಲ್ ಒಂದು ಕ್ಲಿನಿಕ್ಕಿಗೆ ಹೋದರೆ ₹500 ಕಡಿಮೆ ಇಲ್ಲ, ಅದು ಫೀಸು ಅಂತ. ಅದಾದಮೇಲೆ ಅದು ಸ್ಕ್ಯಾನಿಂಗು, ಆ ಎಕ್ಸ್ರೇ, ಅದು ಇದು ಮಾತ್ರೆ, ಈ ಎಲ್ಲ ಒಂದು ಸಾವಿರಾರು ಗಟ್ಟಲೆ ಆಗಬೇಕು. ಯಾವುದೋ ಒಂದು ಸುಮ್ಮನೆ ಒಂದು ಜ್ವರ ಬಂದಿದೆ ಅಂತಂದರೆ. ಈ ಕೊರೋನಾ ಸಂದರ್ಭದಲ್ಲಂತೂ ನೋಡಿದರೆ ಲಕ್ಷಗಟ್ಟಲೆ ಖರ್ಚಾಗಿದೆ. ಹಾಗಾದರೆ ಇಂಥ ಆಕ್ಸಿಜನ್ಗಳು, ಇಂತಹ ಕಣ್ಣು ಕೊಡೋದು, ಇಂತಹ ಕೈ ಕಾಲು ಸರಿಯಾಗಿ ನಮ್ಮ ಅಧೀನದಲ್ಲಿದ್ದು ನಾವು ಹೇಳದಂತೆ ಕೇಳ್ತಾ ಇದೆ, ಇದಿಷ್ಟು ದೇವರು ನಮಗೆ ಕೊಟ್ಟಿರೋದು. ಇದಕ್ಕೆಲ್ಲ ಪಟ್ಟಿ ಮಾಡ್ತಾ ಕೂತ್ರೆ ದೇವರಲ್ಲಿರೋ ಸಂಪತ್ತನ್ನು ದೇವರಿಗೆ ಕೊಟ್ಟರು ಸಾಧ್ಯ ಇಲ್ಲ. ಅದು ಸಾಧ್ಯವೇ ಇಲ್ಲ. ಅಷ್ಟನ್ನು ನಮಗೆ ಕೊಟ್ಟಿದ್ದಾನೆ, ಆದರೆ ಒಂದೇ ₹1 ಅಪೇಕ್ಷೆ ಪಟ್ಟಿಲ್ಲ. ಅಥವಾ ನಾನೇನೋ ಸಹಾಯ ಮಾಡ್ತೀನಿ ಅನ್ನೋದನ್ನು ಅಪೇಕ್ಷೆ ಪಟ್ಟಿಲ್ಲ. ಇವನು ನನ್ನ ಭಕ್ತ ಅಲ್ಲದೇ ಇರೋವರೆಗೂ ಪರಮಾತ್ಮ ಮಾಡಿದ್ದಾನೆ. ಎಲ್ಲರನ್ನೂ ಸಮಾನವಾಗಿ ಕಾಣೋನು. ಹಾಗಾಗಿ ಅವನನ್ನು ಸಮಃ ಅಂತ ಕರೀತಾರೆ. ಸಪ್ತಮ ಸ್ಕಂದದಲ್ಲಿ ಪರೀಕ್ಷಿತ ರಾಜರು ಅದನ್ನೇ ಕೇಳ್ತಾರೆ, ಸಮಃ ಪ್ರಿಯ ಸುಹೃತ್ ಬ್ರಹ್ಮನ್ ಅಂತ. ಅವನನ್ನು ಸಮ ಅಂತ ಕರಿತೀರಾ? ಇಂದ್ರನಿಗೋಸ್ಕರ ಇಂದ್ರಸ್ಯಾರ್ಥೆ ಕಥಂ ದೈತ್ಯ ನವದೀಹಿ ವಿಷಮೋ ಯಥಾ ಅಂತ. ಅಂದರೆ ಇಂದ್ರನಿಗೋಸ್ಕರ ದೈತ್ಯರನ್ನು ಸಂಹಾರ ಮಾಡ್ತಾನೆ ಅಂದರೆ ಒಬ್ಬರು ಬೇಕು ಒಬ್ಬರು ಬೇಡ, ವೈಷಮ್ಯ ಬಂತಲ್ವಾ ಅಂತ. ಸಮ ಅಂತ ದೇವರನ್ನು ಕರೀತಾರೆ. ಹಾಗಾಗಿ ಅವನು ನಮ್ಮಿಂದ ಯಾವುದನ್ನೂ ಅಪೇಕ್ಷೆ ಪಟ್ಟಿಲ್ಲ. ಇಂಥ ಗುಣಗಳು ಪರಮಾತ್ಮನಲ್ಲಿದೆ. ನಾವು ನೋಡುವಂಥ ಪ್ರಪಂಚದಲ್ಲಿ ಬೇರೆ ದೇವತೆಗಳಲ್ಲಿ ಈ ಗುಣ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮದ್ಗುಣ ಶ್ರುತ ಮಾತ್ರೇಣ ಮಯಿ ಸರ್ವ ಗುಣಾಶ್ರಯೇ. ಇಂಥ ಗುಣಗಳು ಅಂತಂದರೆ ಅದಕ್ಕೆ ಆಶ್ರಯನಾದವನು ಕೇವಲ ಪರಮಾತ್ಮ. ಇದನ್ನು ಅನುಸಂಧಾನ ಮಾಡ್ತಾ 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 ಭಕ್ತಿ ಪರಿಪಕ್ವ ಆದಾಗ ಪರಮಾತ್ಮನ ಇನ್ನೂ ಬೇರೆ ಬೇರೆ ನಮಗೆ ಗೊತ್ತಿಲ್ಲದೆ ಇರೋ ಗುಣಗಳು ನಮಗೆ ಅನುಸಂಧಾನಕ್ಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಪರಮಾತ್ಮನ ಅನುಗ್ರಹದಿಂದ. ಹಾಗಾದರೆ ಒಂದು ಹಂತ ಹಂತವಾಗಿ ದೇವರನ್ನು ಅರ್ಥ ಮಾಡ್ಕೊಳ್ತಾ ಅವನು ನಮಗೆ ಏನು ಸಂಬಂಧ, ಅವನು ನಮ್ಗೆ ಹೇಗೆ ರಕ್ಷಣೆ ಮಾಡ್ತಾನೆ, ನಾನು ಯಾಕೆ ದೇವರ ಪೂಜಾದಿಗಳನ್ನು ಮಾಡಬೇಕು, ದೇವರ ಕಾರ್ಯಗಳನ್ನು ಯಾಕೆ ಮಾಡಬೇಕು, ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಅದೇನಾಗುತ್ತೆ, ಮನೋಗತಿ ಅವಿಚ್ಛಿನ್ನ. ಇಲ್ಲಿ ತನಕ ನಾವು ದೇವರ ಪೂಜೆ ಮಾಡಬೇಕಾ ಅನ್ನೋ ಒಂದು ಕಾಟಾಚಾರಕ್ಕೆ ಮಾಡ್ತಾಯಿದ್ದೀವಿ. ಯಾವಾಗ ಪರಮಾತ್ಮನ ಗುಣಗಳ ತಿಳಿಲಿಕ್ಕೆ ಪ್ರಾರಂಭ ಆಯಿತು, ಪರಮಾತ್ಮನ ವ್ಯಕ್ತಿತ್ವ ನಮಗೆ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಯಿತು, ಅವಾಗ ಏನು ಮಾಡ್ತೀವಿ, ಅಲ್ಲಿ ಮಾಡಬೇಕು ಅನ್ನೋ ಒಂದು ವ್ಯಥೆ ಇಲ್ಲ, ಪ್ರೀತಿಯಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗಾದರೆ ಈ ಪ್ರೀತಿ ಅನ್ನೋದು ಅಭಿವೃದ್ಧಿ ಆಗಬೇಕು. ಇದನ್ನೇ ಭಕ್ತಿ ಅಂತ ಕರೆದ್ರೆ. ಸ್ನೇಹ, ಪಕ್ಕದ ಮನೆಯವ್ರ ಬಗ್ಗೆ ಇಲ್ಲಿ ತನಕ ಮಾತಾಡಿಸೋದಿಲ್ಲ, ಯಾವಾಗ ಅವರು ನನಗೆ ಸಹಾಯ ಮಾಡಿದ್ರೋ ಆವಾಗ ಅವರನ್ನು ಮಾತಾಡಿಸಿ, ಎಲ್ಲಾದರೂ ಎದುರು ಕಂಡಾಗ ಊಟ ಆಯಿತಾ, ತಿಂಡಿ ಆಯಿತಾ, ಇನ್ನೂ ಸ್ವಲ್ಪ ಅದು ಒಡನಾಟ ಜಾಸ್ತಿ ಆದಾಗ ಅವ್ರಿಗೇನಾದರೂ ತೊಂದರೆ ಆದಾಗ ನಾನು ಸಹಾಯ ಮಾಡೋದು, ಅವರು ನನಗೆ ಒಟ್ಟು ಆ ಬಾಂಧವ್ಯ ಬೆಳೆದುಕೊಂಡು ಹೋಗುತ್ತೆ. ಹಾಗೆ ಒಂದು ಕ್ಷಣದಲ್ಲಿ ಮಾಡಿದ ಸಹಾಯಕ್ಕೆ ನಾವು ಬಾಂಧವ್ಯವನ್ನು ಬೆಳೆಸ್ಕೊಂಡು ಹೋಗೋದು ಅಂತಾದರೆ, ಆ ಪ್ರೀತಿಯನ್ನು ಮಾಡೋದಾದರೆ ನಿರಂತರವಾಗಿ, ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ, ಯಾವ ಫಲದ ಅಪೇಕ್ಷೆ ಇಲ್ಲದೆ. ಹಾಗಾದರೆ ಇನ್ನೆಷ್ಟು ಜಾಸ್ತಿ ಪ್ರೀತಿಯನ್ನು ನಾವು ಮಾಡೋದು. ಆದರೆ ನಮಗೆ ಆಗ್ತಾ ಇಲ್ಲ. ಆದರೆ ಎಷ್ಟಾಗತ್ತೋ ಅಷ್ಟನ್ನಾದರೂ ಮಾಡ್ತಾ 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 ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಹೀಗೆ ಮನೋಗತಿ ಅವಿಚ್ಛಿನ್ನ ಯಥಾ ಗಂಗಾಂಬ ಸಹ ಅಂಬುಧೌ. ಒಂದು ದಿನವೂ ಕೂಡ ಗಂಗಾ ಪ್ರವಾಹ ಸಮುದ್ರಕ್ಕೆ ಸೇರಿಲ್ಲ ಅಂತಿಲ್ಲ. ಈ ತಿಂಗಳ ಪ್ರವಾಹ ಕಡಿಮೆ ಆಗಿದೆ, ಬೇಸಿಗೆ, ಹಾಗಾಗಿ ನಾನು ಬರೋದಿಲ್ಲ, ಇಲ್ಲ, ನಿರಂತರವಾಗಿ ಗಂಗಾ ನದಿ ಪ್ರವಾಹದ ಸಮುದ್ರಕ್ಕೆ ಸೇರ್ತಾನೆ. ಹಾಗೆ ಈ ಗುಣಗಳ ಅಂಬುದಿ, ಗುಣಾಶ್ರಯ ಅಂದರೆ ಅಂಬುದಿ, ಗುಣಾರ್ಣವನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಗಂಗಾ ನದಿಯ ಪ್ರವಾಹ ಹರಿಯಬೇಕು ಅಂತ. ಗಂಗಾ ನದಿ ಅಂತ ಯಾಕೆ ಹೇಳಿದ್ರು? ಯಾಕೆಂದರೆ ಗಂಗಾ ನದಿ ಅತ್ಯಂತ ಪವಿತ್ರವಾದದ್ದು. ಯಾಕೆ? ಪರಮಾತ್ಮನ ಸಂಪರ್ಕವನ್ನು ಪಡೆದಿದ್ದರಿಂದ. ಯತ್ ಸಂಪರ್ಕಾತ್ ಪ್ರಿಯಾಹ ಆಸನ. ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ನಮಗೆ ಅಪೇಕ್ಷೆ. ಯಾಕೆ? ಇಷ್ಟಪಡ್ತೀವಿ, ನಮ್ಮ ದೋಷಗಳೆಲ್ಲ ಹೋಗುತ್ತೆ. ಯಾಕೆ ದೋಷಗಳು ಹೋಗುತ್ತೆ? ಯತ್ ಸಂಪರ್ಕ, ಪರಮಾತ್ಮನ ಪಾದದ ಸಂಪರ್ಕವನ್ನು ಧಾರಣೆ ಸಂಪರ್ಕ ಆದದ್ದರಿಂದ ನಮ್ಮ ಪಾಪವನ್ನು ಕಳೆಯುತ್ತೆ. ಫಲಿಮಾರ ಸ್ವಾಮಿಗಳೊಂದು ಮಾತನ್ನು ಹೇಳಿದರು, ಈ ಗಂಗಾ ನದಿ ಪರಮಾತ್ಮನ ಪಾದದ ಸಂಪರ್ಕ ಆಗಿದ್ದು ಮೊದಲಿಗೆ ಬಂತಲ್ಲ ಆ ನೀರಿಗೆ, ಈಗ ನೀರಿಗೆ ಪರಮಾತ್ಮನ ಸಂಪರ್ಕ ಇಲ್ಲಲ್ಲ ನೇರವಾಗಿ. ಇದು ಹೇಗೆ ನಮ್ಮ ಅಂದರೆ ನಮ್ಮ ಪಾಪಗಳನ್ನು ಕಳೆಯುತ್ತೆ?
ಅವರು ಸುಂದರವಾದ ಉದಾಹರಣೆಯನ್ನು ಕೊಟ್ಟರು. ಈ ಯಾರಿಗೋ ಒಬ್ಬ ವ್ಯಕ್ತಿಗೆ ಕರೆಂಟ್ ಹೊಡಿತಾ ಇದೆ, ಆ ವ್ಯಕ್ತಿಯನ್ನು ತಡಿಬೇಕು ಅಂಥೇಳಿ ಇನ್ನೊಬ್ಬ ವ್ಯಕ್ತಿ ಹಿಡ್ದ, ಆ ಕರೆಂಟ್ ಅವನ ಮೂಲಕ ಇವನಿಗೆ ಹೊಡೆಯೋದು. ಆ ರೀತಿ ಅಂಥವ್ರನ್ನ ಎಷ್ಟು ಜನ ಹಿಡಿದ್ರು ಅಷ್ಟೂ ಜನಕ್ಕೂ ಕರೆಂಟ್ ಪಾಸ್ ಆಗುತ್ತೆ. ಹಾಗೆ ಪರಮಾತ್ಮನ ಸಂಪರ್ಕ ಇದ್ದಿದ್ದು ಆ ಮೊದಲನೇ ನೀರಿಗೆ, ಅದರ ಸಂಪರ್ಕ ಪಡೆದಿದ್ದರಿಂದ ಎಲ್ಲಿ ತನಕ ಗಂಗಾ ಪ್ರವಾಹ ಇರುತ್ತೋ ಅಲ್ಲಿ ತನಕ ಪರಮಾತ್ಮನ ಪಾದದ ಸಂಪರ್ಕ ಅದರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಅದರಲ್ಲಿ ಆ ಗುಣ ಬಂದಿದೆ ಅನ್ನೋದನ್ನು ತುಂಬ ಸುಂದರವಾಗಿ ನಿರೂಪಣೆ ಮಾಡಿದರು. ಹಾಗಾಗಿ ಪರಮಾತ್ಮನ ಸಂಪರ್ಕವನ್ನು ಪಡೆದದ್ದರಿಂದ ಗಂಗಾ ನದಿ ಅದು ಶುದ್ಧ, ತಾನು ಶುದ್ಧಳು. ಜೊತೆಗೆ ಅಲ್ಲಿ ಸ್ನಾನ ಮಾಡುವವರ ಒಳ್ಳೆ ಭಾವನೆ ಇಟ್ಟು ಸ್ನಾನ ಮಾಡಿದ್ರೆ ಅಂತರಂಗದ ಶುದ್ಧಿಯನ್ನೂ ಮಾಡ್ತಾಳೆ. ಅಂತಹ ಗಂಗಾ ನದಿ ಸಮುದ್ರಕ್ಕೆ ಸೇರತ್ತೆ, ಅಂದರೆ ಅರ್ಣವಕ್ಕೆ ಸೇರತ್ತೆ. ಹಾಗೆ ನಮ್ಮ ಮನಸ್ಸು ಗಂಗೆಯಂತ ಪವಿತ್ರ ಆಗಬೇಕು. ಗಂಗೆಯಂತ ಪವಿತ್ರ ಆಗೋದು ಯಾವಾಗ? ಯತ್ ಸಂಪರ್ಕ. ಅದಕ್ಕೆ ಹೇಳಿದ್ದು ಮದ್ಗುಣ ಶ್ರುತ ಮಾತ್ರೇಣ ಮಯಿ ಸರ್ವ ಗುಣಾಶ್ರಯ. ಹಾಗಾದರೆ ಪರಮಾತ್ಮನ ಗುಣಗಳನ್ನು ಅನುಸಂಧಾನ ಮಾಡಿದಾಗ ಪರಮಾತ್ಮನಿಗೂ ನಮ್ಮ ಮನಸ್ಸಿಗೂ ಸಂಪರ್ಕ ಆಯಿತು. ಆ ಸಂಪರ್ಕ ಆದದ್ದರಿಂದ ಗಂಗಾ ನದಿಯಂತೆ, ಅಂದರೆ ಅಷ್ಟು ಯೋಗ್ಯತೆಯಲ್ಲ, ಗಂಗಾ ನದಿ ಹೇಗೆ ಶುದ್ಧಳಾದಲೋ ಹಾಗೆ ನಮ್ಮ ಮನಸ್ಸು ಶುದ್ಧವಾಗತ್ತೆ. ಮನಸ್ಸು ಶುದ್ಧವಾದಾಗ ಅದು ಹೇಗೆ ಸಮುದ್ರಕ್ಕೆ ಸೇರುತ್ತೋ ಹಾಗೆ ನಮ್ಮ ಮನಸ್ಸಿನ ಪ್ರವಾಹ ಅದು ಕೂಡ ಗುಣಾರ್ಣವನಾದ ಗುಣಗಳಿಂದ ಸಮುದ್ರದಂತೆ ಇರತಕ್ಕಂಥ ಪರಮಾತ್ಮನನ್ನು ಸೇರತ್ತೆ ಅನ್ನಲಿಕ್ಕೆ ಗಂಗಾ ನದಿ ಮತ್ತು ಸಮುದ್ರದ ದೃಷ್ಟಾಂತವನ್ನು ವೇದವ್ಯಾಸ ದೇವರು ನಮಗೆ ಕೊಟ್ಟಿದ್ದಾರೆ. ಏನೋ ಉದಾಹರಣೆ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾನೆ, ಇಲ್ಲಾಂದರೆ ಸುಮ್ಮನೆ ನದಿ ಅಂತ ಹೇಳಬಹುದಿತ್ತು. ಅದು ಗಂಗಾ ಪ್ರವಾಹ ಅದು ಸಮುದ್ರಕ್ಕೆ ಸೇರುತ್ತೆ. ಸಮುದ್ರ ಅತ್ಯಂತ ಪವಿತ್ರ, ಅದು ಶುದ್ಧ, ಯಾವಾಗ ಸಿಕ್ಕರವಾಗಿ ಮುಟ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡಬೇಕಾದ್ರೂ ಮಾಮೂಲು ಒಂದು ಮಲಾಪಕರ್ಷಣ ಸ್ನಾನ ಮಾಡಿ ಆಮೇಲೆ ಗಂಗಾ ನದಿಯನ್ನು ಮುಟ್ಟಬೇಕು. ಸಾಮಾನ್ಯ ನಾವು ಬಾವಿಯಲ್ಲಿ ಸ್ನಾನ ಮಾಡಬೇಕಾದ್ರೇ ಒಂದು ಸ್ನಾನ ಮಾಡಿ ಬಂದು ಬಾವಿಯನ್ನು ಮುಟ್ಟುವಂಥ ಕ್ರಮ ನಮ್ಮಲ್ಲಿದೆ. ಅಂಥದ್ರಲ್ಲಿ ಗಂಗಾ ನದಿ ಮತ್ತು ಸಮುದ್ರ ಇದನ್ನೆಲ್ಲ ಮುಟ್ತೀವಿ ಅಂತಂದರೆ ಅತ್ಯಂತ ಶುದ್ಧವಾದದ್ದವು. ಒಂದು ಸಂದರ್ಭದಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿದಾಗ ಅದರಲ್ಲಿ ಎಷ್ಟು ಉಪ್ಪು ನೀರಿನಲ್ಲಿ, ಅಂದರೆ ಸಮುದ್ರದ ಲವಣಾಂಬಸ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಎಷ್ಟೋ ಕೋಟಿ ಜನ್ಮಗಳ ಪಾಪ ನಾಶ ಆಗತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಅಂತಹ ಶುದ್ಧವಾದ ನೀರು ಅದರಲ್ಲಿ ಮತ್ತೆ ಪವಿತ್ರವಾದ ಗಂಗಾ ನದಿ ಸೇರ್ತಾ ಇದೆ. ಅಂದರೆ ಇದರ ಅಭಿಪ್ರಾಯ ಅಷ್ಟು ಅತ್ಯಂತ ಶುದ್ಧನಾದ ಪರಮಾತ್ಮನಲ್ಲಿ ನಮ್ಮ ಮನಸ್ಸ ಶುದ್ಧಿಯನ್ನು ಮಾಡಿಕೊಂಡು ಅಲ್ಲಿ ಅದನ್ನು ಕಳಿಸ್ಬೇಕು. ನಮ್ಮ ಮನಸ್ಸಲ್ಲಿ ಬೇಡದೇ ಇರೋದನ್ನು ತುಂಬಿಕೊಂಡು ದೇವರಲ್ಲಿ ಭಕ್ತಿ ಮಾಡ್ತೀವಿ ಅಂದರೆ ಅದು ಉಪಯೋಗಕ್ಕೆ ಬರಲ್ಲ. ಅದು ಸಾತ್ವಿಕವಾದ ಭಕ್ತಿ ಅಲ್ಲ, ಒಂದು ರಾಜಸ ಅಥವಾ ತಾಮಸ ಅಂತ. ಸಾತ್ವಿಕವಾದ ಭಕ್ತಿ ಅಂತ ಆದರೆ ಮನಸ್ಸಿನ ಕೊಳೆ ಎಲ್ಲ ಹೋಗಿರಬೇಕು, ಅದು ಶುದ್ಧವಾಗಿರಬೇಕು. ಹೇಗೆ ಶುದ್ಧ ಆಗಿರಬೇಕು? ಪರಮಾತ್ಮನ ಗುಣಗಳನ್ನು ಶ್ರವಣ ಮನನಾದಿಗಳನ್ನು ಮಾಡುವ ಮೂಲಕ, ಅವನ ಗುಣಚಿಂತನೆಯನ್ನು ಮಾಡುವ ಮೂಲಕ, ಪರಮಾತ್ಮನ ಸಂಪರ್ಕವನ್ನು ಪಡೆಯುವ ಮೂಲಕ ಮನಸ್ಸು ಶುದ್ಧ ಆಗಬೇಕು. ಅಂತಹ ಶುದ್ಧವಾದ ಆ ಮನಸ್ಸಿನ ಪ್ರವಾಹವನ್ನು ಅತ್ಯಂತ ಶುದ್ಧನಾದ, ಈ ಪ್ರಪಂಚದಲ್ಲಿ ಯಾವುದು ಶುದ್ಧ ಅಂತಿದೆಯೋ ಅದಕ್ಕೆಲ್ಲ ಶುದ್ಧ, ಪವಿತ್ರಾಣ ಪವಿತ್ರಮ್ಯಃ, ಅಂತಹ ಪವಿತ್ರನಾಮಕನಾದ ಪರಮಾತ್ಮನ ಸಂಪರ್ಕವನ್ನು ಪಡೆದಿದೆ ಅಂತಾದರೆ ಇನ್ನೂ ಶುದ್ಧ ಆಗುತ್ತೆ. ಆವಾಗ ಭಕ್ತಿ ಅನ್ನೋದು ಅಭಿವೃದ್ಧಿ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ತಿಳಿಸ್ತಾ, ಮದ್ಗುಣ ಶ್ರುತ ಮಾತ್ರೇಣ ಮಯಿ ಸರ್ವಗುಣಾಶ್ರಯೇ ಮನೋಗತಿ ಅವಿಚ್ಛಿನ್ನ ಯಥಾ ಗಂಗಾಂಬಸೋಂಬುಧೌ. ಈ ರೀತಿಯಾಗಿ ನಿರಂತರವಾಗಿ ಮಾಡುವಂಥ ಭಕ್ತಿಯ ಒಂದು ಕ್ರಮ ಆದರೆ, ಆಗಾಗ ಮಾಡಿ ಆ ನಿರಂತರವಾದ ಭಕ್ತಿಗೆ ಪೂರಕವಾಗಿ ಇಂಥ ವಿಚ್ಛಿನ್ನವಾದ ಭಕ್ತಿಯನ್ನು ನಾವು ಮಾಡಬೇಕು. ಅಂದರೆ ಒಟ್ಟಾರೆ ಅವಿಚ್ಛಿನ್ನ ಭಕ್ತಿ ಅಂದರೆ ಎರಡು ಥರ. ಒಂದೇ ಜನ್ಮದಲ್ಲಿ ನಿರಂತರವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋದು, ಇದು ತುಂಬ ಉತ್ತಮರಾಗಿರತಕ್ಕಂಥವರ ಯೋಗ್ಯತೆ. ಇನ್ನು ಅಧಮರಾದವರು ಈ ಜನ್ಮದಲ್ಲಿ ಮಾಡ್ತಾರೋ ಒಂದಷ್ಟು ಕಾಲ, ಮತ್ತು ಅದರ ಸಂಸ್ಕಾರದಿಂದ ಮುಂದಿನ ಜನ್ಮದಲ್ಲಿ ಅದೂ ಸೇರಿ ಇನ್ನೊಂದು ಸ್ವಲ್ಪ ಪರಮಾತ್ಮನ ಅನುಗ್ರಹದಿಂದ ಹಾಗೆ ಮಾಡ್ತಾ ಕೊನೆಯಲ್ಲಿ ಈ ಯೋಗ್ಯತೆಯನ್ನು ನಾವು ಪಡೆದುಕೊಳ್ಬೇಕು. ಆ ಮೂಲಕ ಪರಮಾತ್ಮನನ್ನು ಪಡೀಬೇಕು. ಇಂತಹ ಭಕ್ತಿಯಿಂದ ಮಾತ್ರ ಪರಮಾತ್ಮ ನಮಗೆ ಒಲಿತಾನೆ. ಪರಮಾತ್ಮ ಒಲಿದಿದ್ದಾನೆ ಅಂತಂದರೆ ಕಿಮಲಭ್ಯಂ ಭಗವತೆ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮ ಶ್ರೀನಿಕೇತನ. ಇವತ್ತೆಲ್ಲ ನಾವು ಅಪೇಕ್ಷೆ ಪಡೋದು ದುಡ್ಡಿದ್ದರೆ ಎಲ್ಲ ನಡೆಯುತ್ತೆ ಅಂತ. ಅಂತಹ ಶ್ರೀನಿಕೇತನಾದ ಪರಮಾತ್ಮ ಒಲಿದಿದ್ದಾನೆ ಅಂದರೆ ಇವು ಯಾವ ಸಂಪತ್ತು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಅಂದರೆ ಒಳ್ಳೆ ಕೋಟಿಗಟ್ಟಲೆ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅಂತಲ್ಲ, ನಮಗೆ ಸಮಯಕ್ಕೆ ಬೇಕಾದಾಗ ಆ ಕೆಲಸಗಳು ನಡೆಯುತ್ತೆ.
ಶ್ರೀಮಂತರು ಅಂತಂದರೆ ಬರೀ ದುಡ್ಡಿದ್ದವರು ಮಾತ್ರ ಅಲ್ಲ, ನಮ್ಮ ಕೆಲಸ ಯಾವ ಆತಂಕ ಇಲ್ಲದೆ ನಾವೇನು ಸಂಕಲ್ಪ ಮಾಡಿರ್ತೀವೋ ಅದು ನಡೆಯುತ್ತೆ ಅಂತಂದರೆ ಅದು ಒಂದು ರೀತಿಯ ಶ್ರೀಮಂತಿಕೆ. ಯಾಕೆ ದುಡ್ಡಿನ ಕೊರತೆ ಬರ್ತಾ ಇಲ್ಲ, ದುಡ್ಡು ನಮ್ಮಲ್ಲೇ ಇರಬೇಕು ಅಂತಿಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಅವ್ರಿಗೇನೇನು ಬೇಕೋ ಅದೆಲ್ಲ ಸಿಗ್ತಾ ಇದೆ, ಶ್ರೀಮಂತರು ಅಂತ ಕರೀತಾರೆ. ಅವನ ಹೆಸರಲ್ಲಿ ಅಕೌಂಟ್ ಇರಲ್ಲ, ಇನ್ನು 5-6 ವರ್ಷ ಇರುತ್ತೆ ಆ ಹುಡುಗನಿಗೆ, ಅವನು ಶ್ರೀಮಂತನೇ, ಆದರೆ ಅವನಲ್ಲಿ ದುಡ್ಡಿಲ್ಲ. ಮತ್ತೇನು ಅವನಿಗೆ ಏನೇನು ಬೇಕೋ ಯಾವ ಕಾಲಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದೆ ತಾಯಿಗಳು ನೋಡ್ಕೊಳ್ತಾರಲ್ಲ, ಹಾಗಾಗಿ ಅವನು ಶ್ರೀಮಂತ. ಹಾಗೆ ನಾವು ಶ್ರೀಮಂತರು ಅಂತ ಅನಿಸ್ಕೊಳ್ಬೋದು ಯಾವಾಗ ನಾವು ಮಾಡಿದ ಸಂಕಲ್ಪಗಳು ಸತ್ಸಂಕಲ್ಪಗಳು ಪರಮಾತ್ಮನ ಅನುಗ್ರಹದಿಂದ ಯಾವ ಆತಂಕ ಇಲ್ಲದೆ ಅದು ನಡೆಯುತ್ತೆ ಅಂತಂದರೆ ಇದಕ್ಕಿಂತ ಇನ್ನೇನು. ನಿನ್ನೆ ನೀವು ಹೇಳದಂತೆ ಸ್ವಾಮಿಗಳ ಅವರು ಸಂಕಲ್ಪ ಮಾಡಿದ್ರು ಸತ್ಸಂಕಲ್ಪ, ಅವರು ಎಲ್ಲಿ ಅಸ್ಸಾಂಗೆ ಹೋದರೂ ಆಯಿತು, ಬದರಿಗೆ ಹೋದರೂ ಆಯಿತು, ಎಲ್ಲ ಇನ್ನೇನು ಇಲ್ಲ ಅಂತಂದಾಗಲೂ ಯಾವುದೋ 11:30 ಒಂದು ಪಾತ್ರೆ ಸಿಗತ್ತೆ ಅಂತಂದರೆ ಪರಮಾತ್ಮ ಒದಗಿಸಿಕೊಟ್ಟಿದ್ದಾನೆ. ಹಾಗಾದರೆ ಅವರು ನಿಜವಾಗಿ ಶ್ರೀಮಂತರು, ಪರಮಾತ್ಮನ ಸಂಪೂರ್ಣ ಅನುಗ್ರಹ ಇದೆ ಅಂತಾದರೆ ಅಂಥವರು ಶ್ರೀಮಂತರು. ಹಾಗಾಗಿ ಅಂತಹ ಶ್ರೀಮಂತಿಕೆ ಹಾಂ, ಬಟ್ ಏನಾದರೂ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತಾದರೆ ಯಾವುದೇ ರೂಪದಿಂದಲಾದರೂ ನಮಗೆ ಸಹಾಯವನ್ನು ಮಾಡ್ತಾನೆ. ಅವರು ನಿಜವಾದ ಶ್ರೀಮಂತ. ಸುಮ್ಮನೆ ಹಣ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿಗಟ್ಟಲೆ ಇದೆ, 100 ಕೋಟಿ 1000 ಕೋಟಿ ಆಸ್ತಿ ಇದೆ, ಆದರೆ ನಮಗೆ ಸಮಯಕ್ಕೆ ಉಪಯೋಗಕ್ಕೆ ಬರಲ್ಲ ಅಂದರೆ ಅದು ಯಾಕೆ ಬೇಕು? 1000 ಕೋಟಿ ಇರೋರು ಜೈಲಿಗೆ ಹೋಗ್ತಾರೆ ಅಂದರೆ ಹಾಗಾದರೆ ಅದು ಸಂಪತ್ತೇ ಅಲ್ಲ. ಸಂಪತ್ತು ಅಂತಂದರೆ ನಮಗೆ ಅನರ್ಥ ಏನಿದೆ ಅದನ್ನು ದೂರ ಮಾಡಬೇಕು. ಅದು ಮಾಡ್ತಿಲ್ಲ, ಒಂದು 5 ನಿಮಿಷ ಅವನು ಜೈಲಿಗೆ ಹೋಗಿ ಬಂದರೂ ಮುಗೀತು, ಅದು ಸಂಪತ್ತಲ್ಲ. ಹಾಗಾದರೆ ನಾವು ಜೈಲಿಗೆ ಹೋಗೋರು ವಾಪಸ್ ಬರ್ತೀವಿ, ಅಥವಾ ಏನೋ ಒಂದು ಬಂಧನಕ್ಕೊಳಗಾಗೋರು ಅದರಿಂದ ವಾಪಸ್ ಬರ್ತೀವಿ, ಯಾವುದೋ ಒಂದು ತುಂಬ ತೊಂದರೆ ಸಿಕ್ಕಾಕೊಳ್ಬೇಕಿತ್ತು ಅದರಿಂದ ವಾಪಸ್ ಬರ್ತೀವಿ ಅಂದರೆ ಇದು ನಿಜವಾದ ಸಂಪತ್ತು. ಹಾಗಾದರೆ ಅಂತಹ ಸಂಪತ್ತು ಪರಮಾತ್ಮನ ಅನುಗ್ರಹದಿಂದ ನಮಗೆ ಸಿಗತ್ತೆ ನಾವು ಈ ರೀತಿ ಇದ್ದಾಗ. ಇಲ್ಲ ಅಂತಾದರೆ ನಾವೇನು ಕೇಳ್ತೀವೋ ಅದನ್ನು ಕೊಡ್ತಾರೆ. ಸುಯೋಧನನಿಗಿಟ್ಟಂತೆ ಕೊಡುತಿಪ್ಪ ಅಂತ ದಾಸರು ಹೇಳ್ತಾರೆ. ದುರ್ಯೋಧನ ಕೇಳ್ದ, ನಿಮ್ಗೆ ಏನು ಬೇಕು? ನಿನ್ನ ಸೈನ್ಯ ಬೇಕು, ಇದು ಕೊಡ್ತೀನಿ. ಅದೇ ಅರ್ಜುನ ಕೇಳ್ತಾನೆ, ನನಗೆ ಸೈನ್ಯ ಬೇಡ, ನೀನಿದ್ರೆ ಸಾಕು. ದೇವರನ್ನು ಕೇಳಿದ್ರೆ ನಮಗೆ ಸೈನ್ಯ ಬೇಕಾಗೇ ಇಲ್ಲ, ಅವನೇ ದೊಡ್ಡ ಸೈನ್ಯ ನಮಗೆ. ಸೈನ್ಯವನ್ನು ಕೇಳಿದ್ರೆ ದೇವರ ಮುಂದೆ ಅದೇನು ಉಪಯೋಗ ಇಲ್ಲ. ದುರ್ಯೋಧನ ಏನು ಕೇಳ್ದ ಅದನ್ನು ಕೊಟ್ಟು ಕಳಿಸ್ದ. ಅರ್ಜುನ ಕೃಷ್ಣನನ್ನೇ ಬೇಡದ, ಹಾಗಾಗಿ ತಾನು ನಿಂತು ಸಾರಥ್ಯವನ್ನು ಮಾಡಿ ತನ್ನ ಪ್ರತಿಜ್ಞೆಯನ್ನೂ ಮುರಿದು ರಕ್ಷಣೆಯನ್ನು ಮಾಡಿದ. ಹಾಗಾದರೆ ಇಂತಹ ಅದ್ಭುತವಾದ ಚಮತ್ಕಾರ ಕಾರುಣ್ಯ ಅದು ಪರಮಾತ್ಮನಲ್ಲಿದೆ. ಆ ಕಾರುಣ್ಯವನ್ನು ಪಡೆದುಕೊಳ್ಳಬೇಕು ಅಂತಂದರೆ ಮನೋಗತಿ ಅವಿಚ್ಛಿನ್ನ, ಅವನ ಗುಣಗಳ ಧ್ಯಾನವನ್ನು ಮಾಡಬೇಕು, ಅವನ ಅನಂತ ಗುಣಗಳಿಂದ ತುಂಬಿದ್ದಾನೆ ಅನ್ನೋ ಅನುಸಂಧಾನ ಮಾಡಬೇಕು. ಅಷ್ಟಾಗದೇ ಇದ್ದರೂ ಅವನಲ್ಲಿ ಅದ್ಭುತವಾದ ಕರುಣೆ ಇದೆ, ಯಾರಲ್ಲೂ ಇಲ್ಲದೇ ಇರುವಷ್ಟು ಕರುಣೆ ವಾತ್ಸಲ್ಯ ಇದೆ ಅನ್ನೋದನ್ನಾದರೂ ಅನುಸಂಧಾನ ಮಾಡಿ ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಿದರೆ ಇದನ್ನು ಸಾತ್ವಿಕವಾದ ಭಕ್ತಿ ಎಂದು ಕರೀತಾರೆ. ಇಂಥವರಿಗೆ ಪರಮಾತ್ಮ ತಾನು ಒಲಿತಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ. ಧ್ರುವರಾಯರಾಗಿರ್ಬೋದು, ಪ್ರಹ್ಲಾದರಾಜರಾಗಿರ್ಬೋದು, ಇನ್ನು ಅನೇಕ ಭಗವದ್ಭಕ್ತರಿದ್ದಾರೆ. ಅವರನ್ನೆಲ್ಲ ರಕ್ಷಣೆ ಮಾಡಿದ್ದು ಇದೇ ಕ್ರಮದಿಂದ. ತಾವು ಏನೇ ಬಂದರೂ ಕೂಡ ದೇವರಲ್ಲಿ ಆ ಗುಣಗಳನ್ನು ಅನುಸಂಧಾನ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪರಮಾತ್ಮ ಅವರ ರಕ್ಷಣೆಯನ್ನು ಮಾಡಿದ್ದಾನೆ ಅನ್ನೋ ಅದ್ಭುತವಾದ ಭಕ್ತಿಯ ನಿಜವಾದ ಸ್ವರೂಪವನ್ನು ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಯ ಮೂಲಕ ಇಡೀ ಸಮಾಜಕ್ಕೆ ಕೊಟ್ಟಿದ್ದಾನೆ. ನಾವು ಕೂಡ ದೇವರಿಗೆ ತಂದೆ ಅಂತ ಹೇಳ್ತಾರೆ. ಸಪಿತು ಪಿತಾಸತ್ ಅಂದರೆ ಯಾರು ಪರಮಾತ್ಮನ ಗುಣಗಳನ್ನು ಪ್ರತಿಪಾದನೆ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ, ಒಂದು ರೀತಿ ಪರಮಾತ್ಮನನ್ನು ಅಲ್ಲಿ ಅಭಿವ್ಯಕ್ತಿಗೊಳಿಸಿದ್ದಾರೆ. ಯಾರು ಅಭಿವ್ಯಕ್ತಿಗೊಳಿಸ್ತಾರೆ ಅವರು ತಂದೆ. ಹಾಗಾಗಿ ಬ್ರಹ್ಮದೇವರನ್ನು ಪರಮಾತ್ಮನ ತಂದೆ ಅಂತ ಹೇಳ್ತಾರೆ, ಅಥವಾ ಭಕ್ತರನ್ನು ನನ್ನ ತಂದೆ ಎಂದು ದೇವರು ಹೇಳ್ಕೊಳ್ತಾನೆ. ಕಾರಣ ನನ್ನ ಗುಣಗಳನ್ನು ಸಮಾಜದಲ್ಲಿ ಸ್ಥಾಪನೆ ಮಾಡ್ತಾರೆ. ಗುಣಗಳನ್ನು ಸ್ಥಾಪನೆ ಮಾಡೋದು ಅಂದರೆ ನನ್ನನ್ನು ಅವರಲ್ಲಿ ಸ್ಥಾಪನೆ ಮಾಡೋದು ಅಂತ. ಹಾಗೆ ಆಮೇಲೆ ತಮ್ಮ ಅಂತರಂಗದಲ್ಲಿ ಧಾರಣೆ ಮಾಡಿರ್ತಾರೆ. ಸುಭೃತೋ ಗರ್ಭಿಣಿ ವಿಹಿ ಅಂತ ಅಂದರೆ ಚೆನ್ನಾಗಿ ಉಪನಿಷತ್ತು ಹೇಳೋದು, ಗರ್ಭಿಣಿಯರು ಹೇಗೆ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಧಾರಣೆ ಮಾಡಿರ್ತಾರೋ ಹಾಗೆ ಪರಮಾತ್ಮನ ಗುಣಗಳನ್ನು ತಮ್ಮಲ್ಲಿ ಧಾರಣೆ ಮಾಡಿ ಕಾಲಕ್ಕೆ ತಕ್ಕಂತೆ ಅದನ್ನು ಇನ್ನೊಬ್ಬರಿಗೆ ಧಾರೆ ಎರೆದು ಕೊಡ್ತಾರೆ. ಹಾಗಾದರೆ ಇವರು ಒಂದು ರೀತಿ ತಂದೆ ತಾಯಿಗಳೇ. ಹಾಗಾದರೆ ನಾವು ದೇವರ ಗುಣಗಾನವನ್ನು ಮಾಡ್ತೀವಿ, ದೇವರ ಗುಣಗಳನ್ನು ಸ್ವಲ್ಪ ಮಟ್ಟಿಗಾದರೂ ಹೇಳ್ತೀವಿ ಅಂದರೆ ಕಿಂಚಿತ್ತಾದರೂ ದೇವರಿಗೆ ತಂದೆ ತಾಯಿಗಳಂತೆ, ಅಂದರೆ ನಿಜವಾಗಿ ಅಂತಲ್ಲ.
ಹಾಗಾಗಿ ತಾಯಿಯ ಮೂಲಕ ಸಮಾಜಕ್ಕೆ ಕೊಟ್ಟಿದ್ದಾನೆ ಅಂದರೆ ಅದು ಕೇವಲ ಆ ತಾಯಿಗೆ ಮಾತ್ರ ಅಲ್ಲ, ಅವನ ಗುಣಗಳನ್ನು ಪ್ರತಿಪಾದನೆ ಮಾಡತಕ್ಕಂಥವ್ರು ಯಾರ್ಯಾರಿದ್ದಾರೋ ಅವರು ಎಲ್ಲರಿಗೂ ಕೊಡ್ತಾ ಇದ್ದಾನೆ, ಸಮಾಜಕ್ಕೆಲ್ಲ ಕೊಟ್ಟಿದ್ದಾನೆ. ಹಾಗಾಗಿ ಇದನ್ನು ನಮಗೆ ಹೇಳಿದ ಉಪದೇಶ ಅಂತ ಅರ್ಥ ಮಾಡಿಕೊಂಡು ಪರಮಾತ್ಮನ ಹೇಳಿದ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಹೇಗೆ ಆ ದೇವಹೂತಿಗೆ ಅನುಗ್ರಹವನ್ನು ಮಾಡಿದ ಪರಮಾತ್ಮ, ಹಾಗೆ ಪರಮಾತ್ಮ ನಮಗೂ ಅನುಗ್ರಹ ಮಾಡ್ತಾನೆ ಅನ್ನಲಿಕ್ಕೆ ಯಾವ ಸಂಶಯ ಇಲ್ಲ. ಇನ್ನು ಮುಂದೆ ದೇವಹೂತಿ ಕೇಳುವಂತಹ ಪ್ರಶ್ನೆ ಸಂಸಾರದ ಬಗ್ಗೆ, ಎಷ್ಟು ಕ್ಲೇಶ ಇದೆ ಏನು ಅಂತೆಲ್ಲ ಹೇಳಿದಾಗ ಯಾವ ರೀತಿ ಜೀವನ ಅಂದರೆ ಆ ಜೀವ ಹುಟ್ಟುತ್ತಾನೆ ಅನ್ನೋದನ್ನು ಹೇಳ್ತಾ, ಅಂದರೆ ರೇತಸ್ಸಿನ ಮೂಲಕ ಸ್ತ್ರೀಯನ್ನು ಪ್ರವೇಶ ಮಾಡಿ ಗರ್ಭದಲ್ಲಿದ್ದು ಅಲ್ಲಿ ನಾನಾ ರೀತಿಯ ಕ್ಲೇಶಗಳು, ಅಲ್ಲಿಂದ ಮತ್ತೆ ಹುಟ್ಟಿದ ಮೇಲೂ ಸುಖ ಅಂತಂದರೆ ಅಲ್ಲಿ ನಾನಾ ರೀತಿಯ ಕ್ಲೇಶಗಳು, ಎಲ್ಲಿ ಸಾಯುವಲ್ಲಿ ತನಕ, ಸತ್ತ ಮೇಲೂ ನಾವು ಮಾಡಿದ ಪ್ರಾರಬ್ಧಕ್ಕನುಗುಣವಾಗಿ ಅನೇಕ ಅನರ್ಥ, ನರಕಾದಿ ಅನರ್ಥಗಳಾಗತ್ತೆ, ಮತ್ತೆ ಗರ್ಭ ಪ್ರವೇಶವನ್ನು ಮಾಡ್ತಾನೆ. ಇದು ಸಂಸಾರ ಚಕ್ರ, ಇದು ತಿರುಗುತ್ತಾನೆ ಇರುತ್ತೆ ಅನ್ನೋದನ್ನು, ಅದರ ವಿವರಣೆಯನ್ನು ಪರಮಾತ್ಮ ಮುಂದೆ ಹೇಳ್ತಾನೆ. ಆ ವಿಚಾರವನ್ನು ನಾಳೆ ಸಂಜೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.